Hello, my dear students. ಹೇಗಿದ್ದೀರಾ? So today's class is going to be Kingdom Mycota of biological classification and ಇದು lecture 3 ಆಗಿರುತ್ತೆ. First lecture was Kingdom Monera and ಅದಕ್ಕಿಂತ ಮುಂಚೆ the Kingdom classification 2 Kingdom 5 Kingdom 6 Kingdom classification. ಅದಾದ ನಂತರ ಎರಡನೇ lecture ಅಲ್ಲಿ ನಾವು ಕಂಪ್ಲೀಟ್ ಆಗಿ Kingdom Protista-ವನ್ನು ಓದಿದ್ದೀವಿ and in this particular lecture we are going to cover Kingdom Mycota ಅಥವಾ Kingdom Fungi ಅನ್ನ ಕವರ್ ಮಾಡೋಣ. So let us see what and all we are going to cover today. ಇವತ್ತಿನ ಕ್ಲಾಸಲ್ಲಿ ನಾವು ಮೈಕೋಟಾ ಅಥವಾ ಫಂಗೈದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅನ್ನ ನೋಡಬೇಕು, ಪ್ಲಸ್ ಅದರದ್ದು ಸಬ್ ಗ್ರೂಪ್ಸ್ ಅನ್ನ ನೋಡಬೇಕು. ಯಾವುದೆಲ್ಲ ಗ್ರೂಪ್ಸ್ ಇದೆ? ಫೈಕೋಮೈಕೋಟಾ, ಆಸ್ಕೋಮೈಕೋಟಾ, ಬೆಸಿಡಿಯೋಮೈಕೋಟಾ ಅಂಡ್ ಡ್ಯೂಟರೋಮೈಕೋಟಾ. ಇಷ್ಟನ್ನ ನಾವು ಓದಬೇಕು. And if the time permits, we will also do lichen and mycorrhiza, which is nothing but fungi ಇದು symbiotic association with other organisms. So ಅದ್ರ ಬಗ್ಗೆ ಕೂಡ ಮಾತಾಡೋಣ. So let's start with the very basic, that is general characteristic features of kingdom Mycota. So ಇಲ್ಲಿ already ಕೆಲವು ಪಾಯಿಂಟ್ಸ್ ಅನ್ನ ನಾವು ಬರ್ದಿದ್ದೀವಿ. Let us go through it and read through it. ಫಸ್ಟ್ ಆಫ್ ಆಲ್, ಯಾವುದಾದ್ರೂ ಕಿಂಗ್ಡಮ್ ತಗೊಂಡ ತಕ್ಷಣ ನಮಗೆ ಯಾವ ಹ್ಯಾಬಿಟ್ಯಾಟಲ್ಲಿ ಇರಬಹುದು ಅಂತ ಒಂದು ಕ್ವೆಶನ್ ಬರುತ್ತೆ. ಲೆಟ್ ಅಸ್ ಲುಕ್ ಎಟ್ ದ ಹ್ಯಾಬಿಟ್ಯಾಟ್. ಹ್ಯಾಬಿಟ್ಯಾಟಲ್ಲಿ ನೀವು ಎಕ್ವೆಟಿಕ್ ಅಂತ ಹೇಳ್ತೀರಾ, ಆ್ಯಂಡ್ ಇನ್ ಎಕ್ವೆಟಿಕ್ ಫ್ಯೂ ಆಫ್ ದಿ ಎಕ್ಸಾಂಪಲ್ಸ್ ಲೋವರ್ ಫಂಗೈ ಕಮ್ ಅಂಡರ್ ಎಕ್ವೆಟಿಕ್ ಫಂಗೈ ಅಂತ ಹೇಳ್ಬೋದು. ಫೈಕೋಮೈಕೋಟಾದಲ್ಲಿ ಕೆಲವು ಎಕ್ಸಾಂಪಲ್ಸ್ ಇವೆ ಆ್ಯಂಡ್ ದೇ ಕಮ್ ಅಂಡರ್ ಎಕ್ವೆಟಿಕ್ ಫಂಗೈ ಎಕ್ಸಾಂಪಲ್ ಅಲ್ಲಿ ಬರುತ್ತೆ. ಮೋಸ್ಟ್ ಆಫ್ ದೆಮ್ ಆರ್ ಟೆರೆಸ್ಟ್ರಿಯಲ್. ಮೋಸ್ಟ್ಲಿ ಟೆರೆಸ್ಟ್ರಿಯಲ್ ಆಗಿರುವಂಥ ಫಂಗೈಯನ್ನು ನೀವು ಆಸ್ ಎನ್ ಎಕ್ಸಾಂಪಲ್ ಓದ್ತೀರಾ. ಓಕೆ, ಸೊ ದೇ ಆರ್ ಮೋಸ್ಟ್ಲಿ ಟೆರೆಸ್ಟ್ರಿಯಲ್. ಟೆರೆಸ್ಟ್ರಿಯಲ್ ಆದ್ರೂ ಅದಕ್ಕೆ ಪ್ರಿಫರೆನ್ಸ್ ಇದೆ. ದೇ ಗ್ರೋ ಇನ್ ಹ್ಯೂಮಿಡ್, ಮಾಯಿಸ್ಟ್ ಆ್ಯಂಡ್ ವಾರ್ಮ್ ರೀಜನ್ಸ್ ಅಂತ ಹೇಳ್ಬೋದು. ಹ್ಯೂಮಿಡಿಟಿ ಜಾಸ್ತಿ ಬೇಕು ಅಥವಾ ಮಾಯಿಶ್ಚರ್ ಜಾಸ್ತಿ ಇರಬೇಕು, ಟೆಂಪ್ರೇಚರ್ ವಾರ್ಮ್ ಆಗಿರಬೇಕು. ವಾರ್ಮ್ ಅಂತ ಇದ್ದೀವಿ, ಟೆಂಪ್ರೇಚರ್ ಹಾಟ್ ಆಗಿರಬೇಕು ಅಂತ ಹೇಳ್ತಿಲ್ಲ. Temperature should be warm, ideally 25 degrees Celsius ಅಲ್ಲ ಇದ್ರೆ it is going to grow very well. And of course abundance of food ಇರಬೇಕು, only then any organism will grow ಅಲ್ವಾ, not only fungi. ಎಸ್, ಕಮಿಂಗ್ ಟು ಬಾಡಿ. ನೀವು ಬಾಡಿಯನ್ನು ನೋಡಿದ್ರೆ ಯೂನಿಸೆಲ್ಯುಲಾರ್ ಆ್ಯಂಡ್ ಮಲ್ಟಿಸೆಲ್ಯುಲಾರ್ ಬರ್ತಿದ್ದೀವಿ. ಯೂನಿಸೆಲ್ಯುಲಾರಲ್ಲಿ ಒಂದೇ ಒಂದು ಎಕ್ಸಾಂಪಲ್ ನಿಮ್ಮ ಸಿಲೆಬಸ್ಸಲ್ಲಿರುವಂಥದ್ದು, ದ್ಯಾಟ್ ಈಸ್ ಈಸ್ಟ್. ಈಸ್ಟನ್ನು ನೀವು ಪದೇ ಪದೇ ಬೇರೆ ಬೇರೆ ಚಾಪ್ಟರ್ಸಲ್ಲಿ ಆ್ಯಸ್ ಅನ್ ಎಕ್ಸಾಂಪಲ್ ಓದ್ತೀರಾ ಫಾರ್ ವೇರಿಯಸ್ ಕಾನ್ಸೆಪ್ಟ್ಸ್. ಈಸ್ಟ್ ಇದು ಜೀನಸ್ ನೇಮ್ ಈಸ್ ನಥಿಂಗ್ ಬಟ್ ಸ್ಯಾಕರೋಮೈಸಿಸ್ ಅಂತ ಹೇಳ್ತೀವಿ. ಸ್ಯಾಕರೋಮೈಸಿಸ್ ಸೆರವೇಶಿಯೆ ಈಸ್ ದ ಸ್ಪೀಶೀಸ್ ನೇಮ್, ಬಟ್ ಇಲ್ಲಿ ನಾನು ಬರೀ ಸ್ಯಾಕರೋಮೈಸಿಸ್ as a genus ತಗೊಂಡಿದ್ದೀನಿ. ಅಗೇನ್ ಯೂಸ್ಡ್ ಇನ್ ಡಿಫ್ರೆಂಟ್ ಕಾಂಟೆಕ್ಸ್ಟ್ ಥ್ರೂ ಔಟ್ ಯುವರ್ ಸಿಲೆಬಸ್. ಓಕೆ, ನೆಕ್ಸ್ಟ್ ಮಲ್ಟಿಸೆಲ್ಯುಲಾರ್ ಕೂಡ ಇರಬಹುದು. ಮೋಸ್ಟ್ಲಿ ದೇ ಆರ್ ಮಲ್ಟಿಸೆಲ್ಯುಲಾರ್ ಇನ್ ನೇಚರ್. ಯೂನಿಸೆಲ್ಯುಲಾರ್ ಎಕ್ಸಾಂಪಲ್ಸ್ ಆರ್ ಲೆಸ್ ಇನ್ ಫಂಗೈ. ಮೋಸ್ಟ್ ಆಫ್ ದೆಮ್ ಫಾಲ್ ಅಂಡರ್ ಮಲ್ಟಿಸೆಲ್ಯುಲಾರ್ ಕ್ಯಾಟಗರಿ. ನಾವು ಇವಾಗ ಒಂದು ಕ್ವೆಶನ್ ಬರುತ್ತೆ, ಮಲ್ಟಿಸೆಲ್ಯುಲಾರ್ ಆದರೆ ಬಾಡಿ ಆರ್ಗನೈಸೇಷನ್ ಹೇಗಿರ್ಬೋದು ಅಂತ ಹೇಳಿದ್ರೆ ವಾಟ್ ಕೈಂಡ್ ಆಫ್ ಸ್ಟ್ರಕ್ಚರ್ಸ್ ಮೇಕ್ ಅಪ್ ದ ಬಾಡಿ ಅಂತ ಒಂದು ಕ್ವೆಶನ್ ಬರುತ್ತೆ. ಸೊ ಲೆಟ್ ಅಸ್ ಸೀ ದ್ಯಾಟ್. ಇಫ್ ಇಟ್ ಈಸ್ ಮಲ್ಟಿಸೆಲ್ಯುಲಾರ್ ಫಾರ್ಮ್, ನಿಮಗೆ ಅದರ ಬಾಡಿಯಲ್ಲಿ ಫಿಲಮೆಂಟ್ ಅಂತ ಕಾಣಬಹುದು. ಆ ಫಿಲಮೆಂಟನ್ನು ನಾವು ಹೈಫೆ ಅಂತ ಕರಿತೀವಿ. ವಿ ಕಾಲ್ ದಿಸ್ ಫಿಲಮೆಂಟ್ ಆಸ್ ಹೈಫೆ. ಓಕೆ, ಹೈಫೆ ಅಂತ ಕರೆಯುವಂಥದ್ದು. ಹೈಫೆ ರೆಫರ್ಸ್ ಟು ಅ ಸಿಂಗಲ್ ಫಿಲಮೆಂಟ್. ಮೆನಿ ಹೈಫೆ ಟುಗೆದರ್ ಇಸ್ ಕಾಲ್ಡ್ ಆಸ್, ಇದನ್ನ ಏನಂತ ಕರಿತೀವಿ ನಾವು? ಇದನ್ನ ನಾವು ಮೈಸೀಲಿಯಂ ಅಂತ ಕರೆಯುವಂಥದ್ದು. ನೆಟ್ವರ್ಕ್ ಆಫ್ ಹೈಫೆ ಇಸ್ ಕಾಲ್ಡ್ ಆಸ್ ಮೈಸೀಲಿಯಂ. ಇದನ್ನ ನಾವು ಮೈಸೀಲಿಯಂ ಅಂತ ಕರೆಯುವಂಥದ್ದು. ಸೊ ಅ ಸಿಂಗಲ್ ಹೈಫೆ, ಇಂಥದ್ದು ತುಂಬ ಫಿಲಮೆಂಟ್ಸ್ ಒಟ್ಟಿಗೆ ಒಂದು ಗುಂಪನ್ನು ಮಾಡಿಕೊಂಡ್ರೆ ಅಥವಾ ನೆಟ್ವರ್ಕ್ ಅನ್ನು ಮಾಡಿಕೊಂಡ್ರೆ ಇದನ್ನು ನಾವು ಮೈಸೀಲಿಯಂ ಅಂತ ಹೇಳುವಂಥದ್ದು. ನೆಕ್ಸ್ಟ್ ವಿ ಹ್ಯಾವ್ ಟು ಟಾಕ್ ಅಬೌಟ್ ದ ಸೆಲ್ ವಾಲ್ ಕಾಂಪೋಸಿಷನ್. ನೋಡಿ, ಕಿಂಗ್ಡಮ್ ಮೈಕೋಟಾ ಇನ್ ಅರ್ಲಿಯರ್ ಕ್ಲಾಸಿಫಿಕೇಶನ್ ಇಟ್ ವಾಸ್ ವಿತ್ ಕಿಂಗ್ಡಮ್ ಪ್ಲಾಂಟೆ. ಸರಿನಾ? ಕಿಂಗ್ಡಮ್ ಪ್ಲಾಂಟೆ ಜೊತೆ ಇತ್ತು. ಜನರಿಗೆ ತುಂಬ ಕನ್ಫ್ಯೂಷನ್ ಇತ್ತು. ದ ರೀಸನ್ ಬೀಯಿಂಗ್ ಫಂಗೈ ಡಸಂಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಅಲ್ವಾ, ಲೈಕ್ ಪ್ಲಾಂಟ್ಸ್. ಆ್ಯಂಡ್ ಅದಕ್ಕೋಸ್ಕರ ಇದನ್ನು ಪ್ಲಾಂಟೇ ಜೊತೆ ಇಟ್ಟಿದ್ರು. ಬಟ್ ಕೆಲವು ಫಂಡಮೆಂಟಲ್ ಡಿಫ್ರೆನ್ಸನ್ನು ನೆಗ್ಲೆಕ್ಟ್ ಮಾಡಿದ್ರು ಅಥವಾ ಅವ್ರಿಗೆ ಗೊತ್ತಾಗಿಲ್ಲ. ಆ್ಯಂಡ್ ಫರ್ದರ್ ಸ್ಟಡೀಸ್ ರಿವೀಲ್ಡ್ certain very unique points about fungi. One of the unique point is the cell wall composition. Plants ಅಲ್ಲಿ the cell wall is cellulosic ಅಂತ ಹೇಳ್ತೀವಿ. ಆದರೆ ಫಂಗೈಯಲ್ಲಿ the cell wall is made up of, in most of the fungi,
ಕೈಟಿನ್ ಅಂತ ಹೇಳುವಂಥದ್ದು. ಕೈಟಿನ್ ಇಸ್ ಆಲ್ಸೋ ಅ ಟೈಪ್ ಆಫ್ ಕಾರ್ಬೋಹೈಡ್ರೇಟ್ ಆ್ಯಂಡ್ ಅದರಲ್ಲಿ ನಿಮಗೆ ಸಿಗುವಂಥ ಮೋನೋಮರ್ಸ್ ಏನಿವೆ ಅಲ್ವಾ, ಪಾಲಿಮರ್ ಇಸ್ ನಥಿಂಗ್ ಬಟ್ ಲಾಂಗ್ ಚೈನ್ ಅಥವಾ ಲಾರ್ಜರ್ ಬಯೋಮಾಲಿಕ್ಯೂಲ್ ಮೇಡ್ ಅಪ್ ಆಫ್ ಇಟ್ಸ್ ಮೋನೋಮರ್ ಅಂತ ಹೇಳುವಂಥದ್ದು. ನೀವು ಕೈಟಿನನ್ನು ಬಯೋಮಾಲಿಕ್ಯೂಲಲ್ಲಿ 100% ಕಲ್ತಿರ್ತೀರಾ. ಸೊ ಇಲ್ಲಿ ನಾನು ಏನು ಮೆನ್ಷನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಕೈಟಿನ್ ಈಸ್ ಅ ಕಾರ್ಬೋಹೈಡ್ರೇಟ್, ಇಟ್ಸ್ ಅ ಪಾಲಿಮರ್. ಕೈಟಿನಲ್ಲಿರುವಂಥ ಮೋನೋಮರ್ ಇದೆಯಲ್ವಾ, ದಟ್ ಮೋನೋಮರ್ ಹ್ಯಾಸ್ ನೈಟ್ರೋಜನ್ ಇನ್ ಇಟ್. ಆ ಮೋನೋಮರ್ ಹತ್ರ ನೈಟ್ರೋಜನ್ ಇದೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ನೈಟ್ರೋಜನ್ ಕಂಟೈನಿಂಗ್ ಕಾರ್ಬೋಹೈಡ್ರೇಟ್ ಅಂತ ಎಕ್ಸಾಮಲ್ಲಿ ಬಂದರೆ ಕೈಟಿನ್ ವುಡ್ ಬಿ ಒನ್ ಆಪ್ಷನ್ ಫಾರ್ ದ್ಯಾಟ್. ಓಕೆ, ಸೊ ಮೋಸ್ಟ್ ಆಫ್ ದ ಫಂಗೈ ಹ್ಯಾವ್ ಕೈಟಿನ್. ಆದರೆ ಸೆಲ್ಯುಲೋಸಿಕ್ ಸೆಲ್ ವಾಲ್ ಕಂಪ್ಲೀಟ್ ಆಗಿ ಆಬ್ಸೆಂಟ್ ಇದೆಯಾ ಇನ್ ಫಂಗೈ, ಕಾಣಿಸೋದೇ ಇಲ್ವಾ, ಹಾಗೆ ಹೇಳೋಕ್ಕಾಗಲ್ಲ. ಎಕ್ವೆಟಿಕ್ ಫಂಗೈ ಇದೆಯಲ್ವಾ, ದ ಒನ್ಸ್ ದಟ್ ಆರ್ ಫೌಂಡ್ ಇನ್ ವಾಟರ್, ದೇ ಮೇ ಹ್ಯಾವ್ ಸೆಲ್ಯುಲೋಸಿಕ್ ಸೆಲ್ ವಾಲ್. ಬಟ್ ನೀವು ಇದನ್ನು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಲ್ಲ. ದಿಸ್ ಇಸ್ ಮೋರ್ ಲೈಕ್ ಎನ್ ಎಕ್ಸೆಪ್ಷನ್. ಮೋಸ್ಟ್ ಆಫ್ ದ ಫಂಗೈ ಹ್ಯಾವ್ ವಾಟ್ ಇನ್ ಸೆಲ್ ವಾಲ್, ಕೈಟಿನ್ ಅಂತ ಬರುತ್ತೆ. ಅಥವಾ ಫಂಗೈ ಕಂಟೈನ್ ವಿಚ್ ಬಯೋಮಾಲಿಕ್ಯೂಲ್ ಅಂತ ಕೇಳಿದ್ರೆ ಸೆಲ್ಯುಲೋಸು ಇದೆ, ಕೈಟಿನೂ ಇದೆ ಅಂತ ಹೇಳಿದ್ರೆ ಗೋ ಫಾರ್ ಕೈಟಿನ್, ಆಪ್ಟ್ ಫಾರ್ ಕೈಟಿನ್ ಆಸ್ ದಿ ಆನ್ಸರ್ ಬಿಕಾಸ್ ದಟ್ ಈಸ್ ಬೆಟರ್ ಸೂಟೆಡ್. ಸೆಲ್ಯುಲೋಸಿಕ್ ಸೆಲ್ ವಾಲ್ ಇದೆ, ಬಟ್ ದೆನ್ ಇನ್ ಲೆಸ್ಸರ್ ಎಕ್ಸಾಂಪಲ್ಸ್ ಅಂಡರ್ ಕಿಂಗ್ಡಮ್ fungi. Okay, next nutrition ಬಗ್ಗೆ ಮಾತಾಡೋಣ. Another reason why fungi was removed from kingdom Plantae and a separate kingdom was created by R.H. Whittaker. R.H. Whittaker ಬೇರೆನೇ ಒಂದು ಕಿಂಗ್ಡಮ್ ಕಾಲ್ಡ್ as Mycota ಅಥವಾ ಫಂಗೈ ಕ್ರಿಯೇಟ್ ಮಾಡಿದ್ದು ಇದು ಒಂದು ರೀಸನ್ ಅದಕ್ಕೆ. The nutrition that you see is purely heterotrophic. ಬೇರೆ ಯಾವ ಮೋಡ್ ಆಫ್ ನ್ಯೂಟ್ರಿಷನ್ ನಿಮಗೆ ಇನ್ ಕಿಂಗ್ಡಮ್ ಫಂಗೈ ನೋಡೋಕ್ಕೆ ಸಿಗಲ್ಲ. ಆದರೆ ಹೆಟ್ರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಲ್ಲಿ ಕೂಡ ಬೇರೆ ಬೇರೆ ಟೈಪ್ ಇದೆ. ಸೊ ಈ ಎಲ್ಲ ಟೈಪನ್ನು ನಾವು ಸ್ವಲ್ಪ ನೋಡೋಣ. ವಾಟ್ ಅಂಡ್ ಆಲ್ ಇಸ್ ಮೆನ್ಷನ್ಡ್ ಹಿಯರ್. ಒಂದು, ದ್ಯಾಟ್ ಇಟ್ ಕ್ಯಾನ್ ಬಿ ಅ ಡಿಕಾಂಪೋಸರ್ ಆರ್ ಅ ಸ್ಯಾಪ್ರೋಫೈಟ್ ಅಂತ ಹೇಳುವಂಥದ್ದು. ಡಿಕಾಂಪೋಸರ್ ಅಂತ ಹೇಳಿದ್ರೆ ಏನು, ಕಾಂಪ್ಲೆಕ್ಸ್ ಆಗಿರುವಂಥ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಏನಿದೆ ಅದನ್ನು ಬ್ರೇಕ್ ಡೌನ್ ಮಾಡಿ ಸಿಂಪ್ಲಿಫೈ ಮಾಡೋದು ಅದರ ಕೆಲಸ. That is called as a decomposer, and because it is acting on the dead organic matter, ನೀವು ಇದನ್ನ ಸ್ಯಾಪ್ರೋಫೈಟ್ ಅಂತ ಹೇಳ್ತೀರಾ. ಯು ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸ್ಯಾಪ್ರೋಫೈಟ್. ನೆಕ್ಸ್ಟ್, ಪ್ಯಾರಾಸೈಟಿಕ್ ಕೂಡ ಆಗಿರಬಹುದು. ಇಟ್ ಕ್ಯಾನ್ ಬಿ ಅ ಪ್ಯಾರಾಸೈಟ್ ಆನ್ ಆನಿಮಲ್ಸ್ ಆ್ಯಂಡ್ ಆಲ್ಸೋ ಆನ್ ಪ್ಲಾಂಟ್ಸ್, ಆ್ಯಂಡ್ ಇಟ್ ಕ್ಯಾನ್ ಆಲ್ಸೋ ಬಿ ಪ್ಯಾಥೋಜೆನಿಕ್ ಅಂತ ಹೇಳಿದ್ರೆ ಏನು, ಸಿ ದ ಮೊಮೆಂಟ್ ಯು ಟೆಲ್ ಸಮಥಿಂಗ್ ಇಸ್ ಪ್ಯಾರಾಸೈಟಿಕ್, ಡಿಸೀಸ್ ಕಾಸ್ ಮಾಡಲೇಬೇಕಂತಿಲ್ಲ. Okay, it need not cause any disease, but in this case ಪ್ಯಾರಾಸೈಟಿಕ್ ಆದರೆ ಪ್ಯಾಥೋಜೆನಿಕ್ ಕೂಡ ಇರಬಹುದು. ಪ್ಯಾಥೋಜೆನಿಕ್ ಯಾವ ಡಿಸೀಸ್ ಅಂತ ಕೇಳ್ತೀರಾ ನೀವು? ರಸ್ಟ್ ಇದೆ, ಸ್ಮಟ್ ಇದೆ, ಇನ್ ಹ್ಯೂಮನ್ ಬೀಯಿಂಗ್ಸ್ ರಿಂಗ್ ವರ್ಮ್ ಅಂತ ಇದೆ. ಸೊ ದೇ ಆರ್ ಆಲ್ ಪ್ಯಾರಾಸೈಟಿಕ್ ಫಂಗೈ. ಸ್ಪೆಸಿಫಿಕ್ ಡಿಸೀಸಸ್ ಬಗ್ಗೆ ಅದರ ಗ್ರೂಪಲ್ಲಿ ಬರುವಾಗ ವಿ ವಿಲ್ ಟಾಕ್ ಅಬೌಟ್ ಇಟ್, ನಾಟ್ ರೈಟ್ ನೌ. ಜಸ್ಟ್ ರಿಮೆಂಬರ್, ಪ್ಯಾರಾಸೈಟಿಕ್ ಇಸ್ ಅ ಮೋಡ್ ಆಫ್ ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್. ಅದಕ್ಕೆ ಅದರ ಹೋಸ್ಟಿಂದ ನ್ಯೂಟ್ರಿಷನ್ ಬರ್ತಾ ಇದೆ. ಆ್ಯಂಡ್ ದೆನ್ ದ ಥರ್ಡ್ ಟೈಪ್ ಆಫ್ ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್ is symbiotic. Symbiotic association ಅಂತ ಹೇಳಿದ್ರೆ ಏನು? Symbiotic association ಅಂತ ಹೇಳಿದ್ರೆ it is associating with one of the partners who can provide food to it. Okay, ಯಾಕೆ? Because fungi cannot produce its own food. Fungi cannot produce its own food, so it has to associate with somebody who can give it food. ಅದು ಹೆಟ್ರೋಟ್ರೋಫಿಕ್ ಆರ್ಗ್ಯಾನಿಸಮಿಗೆ, ಇನ್ ದಿಸ್ ಕೇಸ್ ಫಂಗೈಗೆ, ಸಿಂಬಯೋಟಿಕ್ ಪಾರ್ಟ್ನರ್ ಆಗುತ್ತೆ. ಲೈಕೆನ್ ಅಂತ ಕಲ್ತಿರ್ತೀರ. ಲೈಕೆನ್ ಅಲ್ಲಿ ಫಂಗೈ ಗೆಟ್ಸ್ ಫುಡ್ ಫ್ರಮ್ ಆಲ್ಗೆ. ಸೊ ಆಲ್ಗೆ ಇಸ್ ಪ್ರೊವೈಡಿಂಗ್ ಫುಡ್. ಸೊ ಇದು ಎರಡು ಸೇರಿ ಒಂದು ಸಿಂಬಯೋಟಿಕ್ ಅಸೋಸಿಯೇಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ, ಸರಿನಾ? ಇನ್ನೊಂದು ಸಿಂಬಯೋಟಿಕ್ ಅಸೋಸಿಯೇಷನ್ ಏನು? ದ ಫಂಗೈ ಅಸೋಸಿಯೇಟ್ಸ್ ವಿತ್ ದ ರೂಟ್ ಆಫ್ ದ ಹೈಯರ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ರೂಟ್ ಆಫ್ ದ ಹೈಯರ್ ಪ್ಲಾಂಟ್ಸ್ ಅಂತ ಹೇಳುವಂಥದ್ದು, ದ ರೂಟ್ಸ್ ಆಫ್ ದ ಹೈಯರ್ ಪ್ಲಾಂಟ್ಸ್ ಅಂತ ಹೇಳ್ತೀರಲ್ವಾ, ದ ಪ್ಲಾಂಟ್ಸ್ ಆರ್ ಪ್ರೊವೈಡಿಂಗ್ ಫುಡ್ ಟು ಫಂಗೈ. ಸೊ ಫಂಗೈ ಏನು ಮಾಡ್ತಾ ಇದೆ ಇನ್ ಬೋತ್ ಆಫ್ ದೀಸ್ ಅಸೋಸಿಯೇಷನ್? ಫಂಗೈ ನೀರಿನ ಅಂಶ ಎಳೆದುಕೊಡುವಂಥದ್ದು ಅಥವಾ ಆಲ್ಗೆಗೆ ಪ್ಲೇಸ್ ಪ್ರೊವೈಡ್ ಮಾಡೋದು ಇನ್ ಆರ್ಡರ್ ಟು ಸರ್ವೈವ್, ಪ್ರೊಟೆಕ್ಷನ್ ಕೊಡೋದು, ಅಥವಾ ಮಿನರಲ್ಸ್ ಅನ್ನ ಎಳೆದು ಸಾಯಿಲಿಂದ ರೂಟ್ಸಿಗೆ ಪ್ರೊವೈಡ್ ಮಾಡುವಂಥದ್ದು, ಆಲ್ಗೆಗೆ ಪ್ರೊವೈಡ್ ಮಾಡುವಂಥ ಕೆಲಸ ಫಂಗೈದಾಗಿರುತ್ತೆ.
food preparation is the work of the phototrophic symbiotic partner which in lichen is algae and mycorrhizaದಲ್ಲಿ ಅದು ಹೈಯರ್ ಪ್ಲಾಂಟ್ ಆಗಿರುತ್ತೆ. ಇದ್ರ ಬಗ್ಗೆ ಕೂಡ ಮಾತಾಡ್ತೀವಿ, ಬಟ್ ಓವರ್ ಆಲ್ ನಿಮಗೆ ಸಿಂಬಿಯೋಟಿಕ್ ಅಸೋಸಿಯೇಷನ್ ಬಗ್ಗೆ ಐಡಿಯಾ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಫ್ ದೇ ಆಸ್ಕ್ ಯು ಅ ಕ್ವೆಶನ್ ವಿಚ್ ಆಫ್ ದ ಫಾಲೋವಿಂಗ್ ಕಿಂಗ್ಡಮ್ ಶೋಸ್ ಹೆಟ್ರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಎಕ್ಸ್ಕ್ಲೂಸಿವ್ಲಿ ಅಂತ ಹೇಳಿದ್ರೆ ಓನ್ಲಿ ಅಂತ ಅರ್ಥ. ಅಂದ್ರೆ ಬರೀ ಹೆಟ್ರೋಟ್ರೋಫಿಕ್ ತೋರಿಸುತ್ತೆ, ಬೇರೆ ಯಾವ ರೀತಿ ನ್ಯೂಟ್ರಿಷನ್ ಕೂಡ ತೋರಿಸ್ತಿಲ್ಲ ಅಂತ ಕೇಳಿದ್ರೆ ಒನ್ ಆಫ್ ದಿ ಎಕ್ಸಾಂಪಲ್ ಇಸ್ ಕಿಂಗ್ಡಮ್ ಮೈಕೋಟಾ. ಇದನ್ನ ಬಿಟ್ರೆ ಕಿಂಗ್ಡಮ್ ಆನಿಮೇಲಿಯಾ ಕೂಡ ಹಾಗೆ, ಇಟ್ ಶೋಸ್ ಓನ್ಲಿ ಹೆಟರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಕರೆಕ್ಟ್ ಅಲ್ವಾ? ಇನ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಯು ಹ್ಯಾವ್ ಓನ್ಲಿ ಕಿಂಗ್ಡಮ್ ಮೈಕೋಟಾ ಈ ಚಾಪ್ಟರ್ ಅಲ್ಲಿ ವಿಚ್ ಶೋಸ್ ಕಂಪ್ಲೀಟ್ ಹೆಟರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂಡ್ ನೋ ಅದರ್ ಮೋಡ್. ಸರಿನಾ? ಸೊ ಇದಾಯಿತು ನ್ಯೂಟ್ರಿಷನ್ ಬಗ್ಗೆ. ಸೊ ಓವರ್ ಆಲ್ ಅದರ ಬಾಡಿ ಬಗ್ಗೆ, ಬಾಡಿ ಆರ್ಗನೈಸೇಷನ್ ಬಗ್ಗೆ, ಸೆಲ್ಸ್ ಬಗ್ಗೆ ವಿ ಹ್ಯಾವ್ ಆಲ್ರೆಡಿ ಕವರ್ಡ್. ನ್ಯೂಟ್ರಿಷನ್ ಬಗ್ಗೆ ಕೂಡ ಕವರ್ ಮಾಡಿದ್ದೀವಿ ನಾವು ಇನ್ ದಿಸ್ ಪರ್ಟಿಕ್ಯುಲರ್ ಸ್ಲೈಡ್. ನಾವ್ we move forward to the next general characteristic feature which is going to be reproduction ಬಗ್ಗೆ ಮಾತಾಡೋಣ. Now when we are talking about reproduction, asexual mode of reproduction ಅಂತ ಇದೆ, sexual mode of reproduction ಅಂತ ಇದೆ, ಇನ್ನೊಂದು vegetative mode of reproduction ಅಂತ ಕೂಡ ಬರುತ್ತೆ. So we'll do a thing, let's divide reproduction into 3 categories. 3 ಕ್ಯಾಟಗರಿಗೆ ಡಿವೈಡ್ ಮಾಡ್ಕೊಳ್ಳೋಣ. The first one being vegetative. ನೋಡಿ, ನೀವಂತೀರಾ ಮ್ಯಾಮ್ isn't vegetative and asexual mode of reproduction the same? In a way yes, because vegetative reproduction ಅಂತ ಹೇಳಿದ್ರೆ it's a type of asexual reproduction because ಯಾವುದೇ ರೀತಿಯ ಗೆಮೀಟ್ ಫಾರ್ಮೇಷನ್ ಆಗ್ತಿಲ್ಲ. ಆದರೆ ವೆಜಿಟೇಟಿವ್ ರೀಪ್ರೊಡಕ್ಷನ್ ಅಂತ ಹೇಳಿದ್ರೆ ವೆಜಿಟೇಟಿವ್ ಪಾರ್ಟ್ ಆಫ್ ದ ಬಾಡಿ, ವೆಜಿಟೇಟಿವ್ ರೀಪ್ರೊಡಕ್ಷನ್ ಅಂತ ಹೇಳಿದ್ರೆ ವೆಜಿಟೇಟಿವ್ ಪಾರ್ಟ್ ಆಫ್ ದ ಬಾಡಿ ಇಸ್ ಇನ್ವಾಲ್ವ್ಡ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ದ ನಾರ್ಮಲ್ ಪಾರ್ಟ್ಸ್ ಆಫ್ ದ ಬಾಡಿ ಆರ್ ಇನ್ವಾಲ್ವ್ಡ್. ಯಾವುದೇ ಥರದ್ದು ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ ಫಾರ್ಮ್ ಆಗ್ತಿಲ್ಲ ಇನ್ ವೆಜಿಟೇಟಿವ್ ರೀಪ್ರೊಡಕ್ಷನ್. Specialized structure is not formed in vegetative reproduction. ಇದನ್ನ ನೆನ್ಪಿಟ್ಕೊಳ್ಳಿ. It is a type of asexual reproduction, but here you do not find any specialized structure being formed. Okay, vegetative reproduction ಅಲ್ಲಿ ಏನ್ ಬರುತ್ತೆ? What comes under vegetative reproduction ಅಂತ ಕೇಳ್ತೀರಾ ನೀವು? One of the answer is fragmentation. ಯಾವುದೇ ಫಿಲಮೆಂಟಸ್ ಫಾರ್ಮ್ ಆದ್ರೂ ಫ್ರಾಗ್ಮೆಂಟೇಶನ್ ಇಸ್ ಅ ಮೋಡ್ ಆಫ್ ವೆಜಿಟೇಟಿವ್ ರೀಪ್ರೊಡಕ್ಷನ್ ಅಂತೀವಿ. ಆ ಮೈಸೀಲಿಯಂ ಇದೆಯಲ್ವಾ, ಅಥವಾ ಆ ಫಿಲಮೆಂಟಸ್ ಹೈಫೆ ಇದೆ, ಅದು ಬ್ರೇಕ್ ಆಗುವಂಥದ್ದು, ಕಟ್ ಆಗುವಂಥದ್ದು, ಆ್ಯಂಡ್ ಪ್ರತಿ ಕಟ್ ಪೋರ್ಷನ್ ಇದೆಯಲ್ವಾ ಇಟ್ ಕ್ಯಾನ್ ಗ್ರೋ ಇನ್ ಟು ಅ ನ್ಯೂ ಮೈಸೀಲಿಯಂ ಆಲ್ ಟುಗೆದರ್. ಇದನ್ನ ನೀವು ಫ್ರಾಗ್ಮೆಂಟೇಶನ್ ಅಂತ ಕಲಿತೀರಾ. ಓಕೆ, ಈ ಫ್ರಾಗ್ಮೆಂಟೇಶನ್ ಅನ್ನೋದು ಆಲ್ಗೆಯಲ್ಲೂ ಬರುತ್ತೆ. ಓಕೆ, ಮಾಸದಲ್ಲಿ ಪ್ರೋಟೋನಿಮಾ ಅಂತ ಇದೆ, ಅಲ್ಲೂ ಬರುತ್ತೆ. ವಿಲ್ ಟಾಕ್ ಅಬೌಟ್ ದ್ಯಾಟ್ ಲೇಟರ್. ಸೊ ಹಿಯರ್ ಇಟ್ ಇಸ್ ಫ್ರಾಗ್ಮೆಂಟೇಶನ್. ಓಕೆ, ನೆಕ್ಸ್ಟ್, ಸೊ ವೆಜಿಟೇಟಿವ್ ರೀಪ್ರೊಡಕ್ಷನ್ ಅಲ್ಲಿ ಫ್ರಾಗ್ಮೆಂಟೇಶನ್ ಆಯಿತು. ಇನ್ನೊಂದು ಇನ್ ಏಸೆಕ್ಶುವಲ್ ರೀಪ್ರೊಡಕ್ಷನ್ ಏನಾಗುತ್ತೆ ಅಂತ ನೋಡೋಣ. ಏಸೆಕ್ಶುವಲ್ ರೀಪ್ರೊಡಕ್ಷನ್ ಅಲ್ಲಿ ಏನು ಅಂತ ಹೇಳಿದ್ರೆ ದರ್ ಇಸ್ ಗೋಯಿಂಗ್ ಟು ಬಿ ಓಕೆ, ಏಸೆಕ್ಶುವಲ್ ರೀಪ್ರೊಡಕ್ಷನ್ ಅಲ್ಲಿ ಕೆಲವು ಸ್ಪೆಷಲೈಸ್ ಪಾರ್ಟ್ಸ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಕೆಲವು ಸ್ಪೆಷಲೈಸ್ ಪಾರ್ಟ್ಸ್ ಪ್ರೊಡ್ಯೂಸ್ ಆಗುತ್ತೆ. ಯಾವ ಪರ್ಟಿಕ್ಯುಲರ್ ಪಾರ್ಟ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ನೋಡ್ಬೇಕು ನಾವು. ಓಕೆ, ಯಾವ ಪರ್ಟಿಕ್ಯುಲರ್ ಪಾರ್ಟ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ನೋಡ್ಬೇಕು ನಾವು. ಸೊ ಯಾವ ಪರ್ಟಿಕ್ಯುಲರ್ ಪಾರ್ಟ್ ಪ್ರೊಡ್ಯೂಸ್ ಆಗ್ತಾ ಇದೆ ಏಸೆಕ್ಶುವಲ್ ರೀಪ್ರೊಡಕ್ಷನ್ ಅಂತ ನೋಡ್ಬೇಕು. ಓಕೆ, ಬಿಫೋರ್ ವಿ ಮೂವ್ ಇನ್ ಟು ದ್ಯಾಟ್, ವೆಜಿಟೇಟಿವ್ ರೀಪ್ರೊಡಕ್ಷನ್ ಅಲ್ಲಿ ಇನ್ನೂ 2 ಟೈಪ್ ಇದೆ, ಅದನ್ನ ಆಡ್ ಮಾಡ್ತಾ ಇದ್ದೀನಿ ನೋಡಿ. ಫ್ರಾಗ್ಮೆಂಟೇಶನ್ ಇಸ್ ಮೋರ್ ಲೈಕ್ಲಿ ಫಾರ್ ಮಲ್ಟಿಸೆಲ್ಯುಲಾರ್ ಫಾರ್ಮ್ಸ್ ಬಿಕಾಸ್ ಅಲ್ಲಿ ಹೈಫೆ ಅನ್ನೋದು ಬರುತ್ತೆ, ಇನ್ಕ್ಲೂಡ್ ಆಗುತ್ತೆ, ಅಥವಾ ಅದನ್ನ ನೀವು ಕನ್ಸಿಡರ್ ಮಾಡಬೇಕು. ಹವೆವರ್ ನೀವು ಯೂನಿಸೆಲ್ಯುಲಾರ್ ಫಾರ್ಮ್ ಲೈಕ್ ಈಸ್ಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಫಿಷನ್ ಅಂತ ಬರುತ್ತೆ ಆ್ಯಂಡ್ ಬಡ್ಡಿಂಗ್ ಅನ್ನೋ ಒಂದು ಪ್ರೋಸೆಸ್ ಬರುತ್ತೆ. ಸೊ ಫಿಷನ್ ಅಲ್ಲಿ ಏನಾಗುತ್ತೆ, ದ ಪೇರೆಂಟ್ ಸೆಲ್ ಇಸ್ ಗೋಯಿಂಗ್ ಟು ಡಿವೈಡ್ ಇಂಟು 2, ಮೋರ್ ಲೈಕ್ಲಿ 2.
ಇನ್ ದಟ್ ಕೇಸ್ ಇದನ್ನ ನೀವು ಬೈನರಿ ಫಿಷನ್ ಅಂತ ಕರಿತೀರಾ. ಸೊ ದೇರ್ ಇಸ್ ಒನ್ ಪೇರೆಂಟ್ ಸೆಲ್ ಸ್ಪ್ಲಿಟ್ಟಿಂಗ್ ಇಂಟು ಟೂ ಅಂತ ಹೇಳುವಂಥದ್ದು. ಎರಡು ಡಾಟರ್ ಸೆಲ್ ಪ್ರೊಡ್ಯೂಸ್ ಆಗುತ್ತೆ ಅಂಡ್ ದ್ಯಾಟ್ ಇಸ್ ಕಾಲ್ಡ್ ಅಸ್ ಬೈನರಿ ಫಿಷನ್. ನಿಮ್ಮ ಲೋವರ್ ಕ್ಲಾಸಲ್ಲಿ ನೀವು ಕಲ್ತಿರ್ತೀರಾ ಇದನ್ನ. ಬಡ್ಡಿಂಗ್ ಅಂತ ಹೇಳಿದ್ರೆ ಏನು, ಇನ್ ಈಸ್ಟ್ ದೆರ್ ಇಸ್ ಬಡ್ ಫಾರ್ಮೇಶನ್ ಅಂತ ಹೇಳ್ತೀವಿ. ಬಡ್ ಅಂತ ಹೇಳಿದ್ರೆ ದೆರ್ ಇಸ್ ಅನ್ ಔಟ್ ಗ್ರೋತ್ ಪ್ರೊಡ್ಯೂಸ್ಡ್ ಆನ್ ದ ಸೆಲ್ಸ್ ಆಫ್ ಈಸ್ಟ್ ಅಂತ ಹೇಳುವಂಥದ್ದು. ಸೊ ದ್ಯಾಟ್ ಇಸ್ ಕಾಲ್ಡ್ ಆಸ್ ಬಡ್ಡಿಂಗ್. ಓಕೆ, ನಾವು ಈಸ್ಟ್ ಫಿಷನ್ ಅನ್ನ ತೋರಿಸುತ್ತಾ ಬಡ್ಡಿಂಗ್ ಅನ್ನ ತೋರಿಸುತ್ತಾ ಅಂತ ನಿಮಗೆ ಒಂದು ಕ್ವೆಶನ್ ಬರ್ಬೋದು. ನೋಡಿ, ಈಸ್ಟ್ ಅಲ್ಲಿ ಕೂಡ ವೆರೈಟಿ ಇದೆ. ಒಂದು ವೆರೈಟಿ ಮೈಟ್ ಪ್ರಿಫರ್ ಬಡ್ಡಿಂಗ್ ಅಂಡ್ ಇನ್ನೊಂದು ವೆರೈಟಿ ಮೈಟ್ ಪ್ರಿಫರ್ ಫಿಷನ್. ಸೊ ಆಕ್ಚುಲಿ ಅದರಲ್ಲಿ ಬಡ್ಡಿಂಗ್ ಈಸ್ಟ್, ಫಿಷನ್ ಈಸ್ಟ್ ಅಂತ ಬೇರೆ ಬೇರೆನೇ ಇದೆ. ಬಟ್ ಓವರ್ ಆಲ್ ನೀವು ಈಸ್ಟ್ ಬಗ್ಗೆ ಮಾತಾಡೋದಾದ್ರೆ ಇಟ್ ಕ್ಯಾನ್ ಶೋ ಫಿಷನ್ ಆ್ಯಂಡ್ ಬಡ್ಡಿಂಗ್. ಸೊ ಫಿಷನ್ ಆ್ಯಂಡ್ ಬಡ್ಡಿಂಗ್ ಆರ್ ಮೋರ್ ಲೈಕ್ಲಿ ಮೋಡ್ ಆಫ್ ವೆಜಿಟೇಟಿವ್ ರೀಪ್ರೊಡಕ್ಷನ್ ಫಾರ್ ಯೂನಿಸೆಲ್ಯುಲಾರ್ ಫಾರ್ಮ್ಸ್ ಆ್ಯಂಡ್ ಫ್ರಾಗ್ಮೆಂಟೇಷನ್ ಅನ್ನೋದು ಮಲ್ಟಿಸೆಲ್ಯುಲಾರ್ ಫಾರ್ಮಿಗೆ ಹೋಯ್ತದು. ಎಸೆಕ್ಷುವಲ್ ರೀಪ್ರೊಡಕ್ಷನ್ ಬಗ್ಗೆ ಮಾತಾಡೋಣ. ಸೊ ಇನ್ ಎಸೆಕ್ಷುವಲ್ ರೀಪ್ರೊಡಕ್ಷನ್ ಸ್ಪೋರ್ ಫಾರ್ಮೇಷನ್ ಆಗುತ್ತೆ. ಓಕೆ, ಐ ಟೋಲ್ಡ್ ಯು ದೆರ್ ಇಸ್ ಸಮ್ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ ದಟ್ ಈಸ್ ಬೀಯಿಂಗ್ ಫಾರ್ಮ್ಡ್ ಆ್ಯಂಡ್ ಇಲ್ಲಿ ಸ್ಪೋರ್ ಫಾರ್ಮೇಷನ್ ಆಗುವಂಥದ್ದು ಅಥವಾ ಸ್ಪೋರ್ ಫಾರ್ಮೇಷನ್ ಅನ್ನ ನೀವು ಸಿಂಪ್ಲಿ ಸ್ಪೋರ್ಯುಲೇಷನ್ ಅಂತ ಕೂಡ ಹೇಳ್ತೀರಾ. ಸ್ಪೋರ್ ಫಾರ್ಮೇಷನ್ ಆಗಬೇಕಾದ್ರೆ ಏನಾದರೂ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗಬೇಕು ಅಲ್ವಾ. ಸ್ಪೊರಾಂಜಿಯಾ ಫಾರ್ಮೇಷನ್ ಆಗುವಂಥದ್ದು ಅಥವಾ ಕೊನಿಡಿಯಾ ಫಾರ್ಮೇಷನ್ ಆಗ್ತಾ ಇದ್ರೆ ಕೊನಿಡಿಯೋ 4 ಅನ್ನೋ ಹೈಫೆ ಪ್ರೊಡ್ಯೂಸ್ ಆಗುತ್ತೆ. ಝೂ ಸ್ಪೋರ್ ಆದರೆ ಝೂ ಸ್ಪೊರಾಂಜಿಯಾ ಕ್ರಿಯೇಟ್ ಆಗುವಂಥದ್ದು. ಸೊ ದರ್ ಆರ್ ಸರ್ಟನ್ ಸ್ಪೆಷಲೈಸ್ ಸ್ಟ್ರಕ್ಚರ್ಸ್ ಕ್ರಿಯೇಟೆಡ್ ಆ್ಯಂಡ್ ಆ ಸ್ಟ್ರಕ್ಚರ್ ಒಳಗಡೆ ಸ್ಪೋರ್ ಫಾರ್ಮೇಷನ್ ಆಗ್ತಾ ಇದೆ. ದಟ್ಸ್ ವೈ ನೀವು ಇದನ್ನ ವೆಜಿಟೇಟಿವ್ ರೀಪ್ರೊಡಕ್ಷನ್ ಹೇಳಿದೆ, ಎಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಅದನ್ನ ಸೆಪರೇಟ್ ಆಗಿ ಹೇಳ್ತಾ ಇದ್ದೀರಾ. ಸೊ ಇನ್ ಸ್ಪೋರ್ ಫಾರ್ಮೇಷನ್ ವಾಟ್ ಆರ್ ದ ಟೈಪ್ ಆಫ್ ಸ್ಪೋರ್ಸ್ ದಟ್ ಕ್ಯಾನ್ ಬಿ ಫಾರ್ಮ್ಡ್ ಅಂತ ನೋಡೋಣ. ಒಂದನೇದು, ಓಕೆ, ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ 3 ಸ್ಪೋರ್ಸ್ ಹಿಯರ್. ಆ ಸ್ಪೆಸಿಫಿಕ್ ಆಗಿ ಆ ಸ್ಪೋರ್ ಇದು ಸ್ಪೆಷಾಲಿಟಿ ಏನು ಅಂತ ಹೇಳ್ತೀನಿ ನಾನು. ಐ ವಿಲ್ ಟೆಲ್ ಯು ದ ಸ್ಪೆಷಾಲಿಟಿ. ಫಸ್ಟ್ ನಾವು ಇಲ್ಲಿ ಲೆಟ್ಸ್ ಟಾಕ್ ಅಬೌಟ್ ಸ್ಪೊರಾಂಜಿಯೋಸ್ಪೋರ್. Sporangiosspore is a type of asexual spore and ಈ sporangiosspores are non-motile. ಸೊ ಇವುಗಳು ನಾನ್ ಮೊಟೈಲ್ ಆಗಿದೆ. ದೇ ಕೆನಾಟ್ ಮೂವ್ ಬೈ ದೆಮ್ಸೆಲ್ಫ್. ಯಾಕಂತ ಹೇಳಿದ್ರೆ ಇದ್ರ ಹತ್ರ ಫ್ಲಾಜೆಲ್ಲ ಇಲ್ಲ, ಸೀಲಿಯಾನೂ ಇಲ್ಲ, and anyways flagella is also absent in these particular spores, sporangiosspores. ಓಕೆನಾ. ಇನ್ನೊಂದು ಸ್ಪೋರ್ ಬಗ್ಗೆ ಮಾತಾಡೋಣ. ಲೆಟ್ ಅಸ್ ಟಾಕ್ ಅಬೌಟ್ another spore and which is zoospore. ನೋಡಿ, zoospore ಅಂತ ಹೇಳಿದ್ರೆ ಅನಿಮಲ್ ಲೈಕ್ ಅಂತ ಆಯ್ತು. ಝೂ ಅಂತ ಹೇಳಿದ್ರೆ ಅನಿಮಲ್ ಲೈಕ್. ಸೊ zoospores ಆರ್ ಮೊಟೈಲ್. ಮೂವ್ಮೆಂಟ್ ತೋರಿಸೋ ಎಬಿಲಿಟಿ ಇದೆ ಇದಕ್ಕೆ. ಓಕೆನಾ, ಮೂವ್ಮೆಂಟ್ ತೋರಿಸೋ ಎಬಿಲಿಟಿ. ಎಲ್ಲಿ ಮೂವ್ಮೆಂಟ್ ಬೇಕಾಗ್ಬೋದು? ಮಣ್ಣಲ್ಲಿ ಅಂತೂ ಸ್ಪೋರ್ಸ್ ಮೂವ್ ಆಗೋದು ಚಾನ್ಸ್ ಇಲ್ಲ. ಸೊ ಮೂವ್ಮೆಂಟ್ ಬೇಕಾಗಿರೋದು ಇನ್ ವಾಟರ್. ಸೊ ಎಕ್ವೆಟಿಕ್ ಫಂಗೈ ಕ್ಯಾನ್ ಪ್ರೊಡ್ಯೂಸ್ zoospores. Zoospores ಆರ್ ಮೊಟೈಲ್. ಮೊಟೈಲ್ ಯಾಕೆ? ಬಿಕಾಸ್ ಇಟ್ ಹ್ಯಾಸ್ ಫ್ಲಾಜೆಲ್ಲಾ. ಸೊ ಮೊಟೈಲ್ ಇದೆ ಆ್ಯಂಡ್ ಇಟ್ ಹ್ಯಾಸ್ ಫ್ಲಾಜೆಲ್ಲಾ. ಸೊ ಮೊಟೈಲ್ ಫ್ಲಾಜೆಲ್ಲೇಟೆಡ್ ಅಂತ ಬರಿತಾ ಇದ್ದೀನಿ. ಮೊಟೈಲ್ ಆ್ಯಂಡ್ ಫ್ಲಾಜೆಲ್ಲೇಟೆಡ್ ಅಂತ ಬರಿತಾ ಇದ್ದೀನಿ. ಇನ್ನೊಂದು ಸ್ಪೋರ್ ವಿಚ್ ಈಸ್ asexual spore again is ಕೊನಿಡಿಯಾ. ಇನ್ನೂ ಕೆಲವು ಸ್ಪೆಷಾಲಿಟಿ ಇದೆ, ಅದು ಆ ಗ್ರೂಪ್ ಬಗ್ಗೆ ಮಾತಾಡುವಾಗ ಹಾಕೋಣ. ಸೊ ಕೊನಿಡಿಯಾ is another example. Conidia is also a type of asexual spore. ಇನ್ನೊಂದು ಥರದ್ದು asexual spore produced by Ascomycota ಅಥವಾ Deuteromycota. ಸೊ ಈ ಕೊನಿಡಿಯಾ ಅನ್ನೋ ಸ್ಪೋರ್ is also non-motile. ಆಲ್ಸೋ ನಾನ್-ಮೊಟೈಲ್. ಇದ್ರ ಹತ್ರ ಕೂಡ ಫ್ಲಾಜೆಲ್ಲ ಇಲ್ಲ. ಅವಾಗ ಅಗೇನ್ ನಿಮಗೆ ಒಂದು ಕ್ವೆಶನ್ ಬರ್ಬೋದು, ಮ್ಯಾಮ್ ಸ್ಪೊರಾಂಜಿಯೋಸ್ಪೋರ್ ಇಸ್ ಆಲ್ಸೋ ನಾನ್ ಮೊಟೈಲ್, ಕೊನಿಡಿಯಾ ಇಸ್ ನಾನ್ ಮೊಟೈಲ್. ಸೊ ಇದನ್ನ ಎರಡನ್ನ ವೈ ಆರ್ ಯು ನಾಟ್ ಕಾಲಿಂಗ್ ಇಟ್ ಆಸ್ ದ ಸೇಮ್? ಎರಡು ನಾನ್ ಮೊಟೈಲ್ ಅಲ್ವಾ ಅಂತ ಹೇಳ್ತೀರಾ. ಮೋಡ್ ಆಫ್ ಪ್ರೊಡಕ್ಷನ್ ಬೇರೆ ಬೇರೆ ಇದೆ. ಸ್ಪೊರಾಂಜಿಯೋಸ್ಪೋರ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಆ್ಯಂಡ್ ಕೊನಿಡಿಯಾ ಹೇಗೆ ಪ್ರೊಡ್ಯೂಸ್ ಆಗೋದು, ಅದ್ರ ಪ್ರೊಡಕ್ಷನ್ ಮೆಕ್ಯಾನಿಸಮ್ ಬೇರೆ ಬೇರೆ ಇದೆ. ಓಕೆ, ಅದಕ್ಕೋಸ್ಕರ ಇದನ್ನ ನಾವು ಬೇರೆ ಬೇರೆ ಟ್ರೀಟ್ ಮಾಡ್ತೀವಿ. And it is shown by different groups under kingdom fungi ಅಥವಾ kingdom mycota. Very 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 important, the names of the spores. Asexual spore ಇದ್ ಹೆಸರೇನು and sexual spores ಇದ್ ಹೆಸರೇನು ಅಂತ ತುಂಬಾ ಸರಿ ಎಕ್ಸಾಮ್ಸ್ ಅಲ್ಲಿ ಕೇಳಿದರೆ, ಈ ಕ್ವೆಶನ್ ಅನ್ನ ಕೇಳ್ತಾರೆ. ಸೊ ಈ ಕ್ಲಾರಿಟಿ ಇರಬೇಕು ನಿಮಗೆ, ಯಾವುದು asexual spore and which is sexual spore. So let us now talk about sexual spores. Sexual spore ಬಗ್ಗೆ ಮಾತಾಡೋಣ. So these two I have put here. ಇನ್ನೊಂದನ್ನ ಇಲ್ಲಿ ಬರಿತಾ ಇದ್ದೀನಿ ಫಾರ್ ದ ಲ್ಯಾಕ್ ಆಫ್ ಸ್ಪೇಸ್ ಆನ್ ದಟ್ ಸೈಡ್. ಈ ಕಡೆ ಬರಿತಾ ಇದ್ದೀನಿ ನಾನು. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಕಾಲ್ ದಿಸ್ ಆಸ್ ಅ ಸೆಕ್ಷುವಲ್ ಸ್ಪೋರ್.
ಸೆಕ್ಷುವಲ್ ಸ್ಪೋರ್ಸ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿದೆ ಹೆಸರುಗಳನ್ನ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಲೆಟ್ ಅಸ್ ಜಸ್ಟ್ ನೋಟ್ ದ ನೇಮ್. ಓಕೆ ರೈಟ್. ಫಸ್ಟ್ oospore ಅಂತ ಬರಬಹುದು. oospores ಆರ್ ಅ ಟೈಪ್ ಆಫ್ ಸೆಕ್ಷುವಲ್ ಸ್ಪೋರ್ಸ್. ಸೊ oospores ಅಂದ್ರೆ ಸೆಕ್ಷುವಲ್ ಸ್ಪೋರ್ ಅಂತ ಹೇಳಿದ್ರೆ ಏನು, ವೈ ಯು ಕಾಲಿಂಗ್ ಇಟ್ ಆಸ್ ಸೆಕ್ಷುವಲ್ ಸ್ಪೋರ್? ಬಿಕಾಸ್ ಇಟ್ ಇನ್ವಾಲ್ವ್ಸ್ ಗೆಮೀಟ್ ಫಾರ್ಮೇಷನ್, ಫ್ಯೂಷನ್ ಆಗುತ್ತೆ, ಝೈಗೋಟ್ ಫಾರ್ಮೇಷನ್ ಆಗಬೇಕು, ಅದಾದ ನಂತರ ಫ್ರೂಟಿಂಗ್ ಬಾಡಿ ಫಾರ್ಮೇಷನ್, ಮಿಯೋಸಿಸ್, ಇದೆಲ್ಲ ಸೆಕ್ಷುವಲ್ ರಿಪ್ರೊಡಕ್ಷನ್ ಬರುವಂಥ ಎಲ್ಲ ಸ್ಟೆಪ್ಸ್ ಇಲ್ಲಿ ಫಾಲೋ ಆಗ್ತಾ ಇದೆ. ಅದಕ್ಕೋಸ್ಕರ ಅದಾದ ನಂತರ ಈ ಸ್ಪೋರ್ ಪ್ರೊಡಕ್ಷನ್ ಆಗುವಂಥದ್ದು. ದಟ್ಸ್ ವೈ ಯು ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸೆಕ್ಷುವಲ್ ಸ್ಪೋರ್. ಇನ್ನೊಂದು ಸ್ಪೋರ್ ಅನ್ನ ಹಾಕ್ತಾ ಇದ್ದೀನಿ, ಝೈಗೋಸ್ಪೋರ್. ಝೈಗೋಸ್ಪೋರ್ಸ್ ಅಂತ ಬರುತ್ತೆ. ಓಕೆ, ಅನದರ್ ಸೆಕ್ಷುವಲ್ ಸ್ಪೋರ್ ಈಸ್ ಆಸ್ಕೋಸ್ಪೋರ್ ಅಂತ ಬರುವಂಥದ್ದು. ನೋಡಿ ಹೆಸರೇ ನಿಮಗೆ ಯಾವ ಗ್ರೂಪ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾ ಇದೆ. ಬೆಸಿಡಿಯೋಸ್ಪೋರ್ ಅಂತ ಬರುತ್ತೆ. ಬೆಸಿಡಿಯೋ ಸ್ಪೋರ್ ಅಥವಾ ಸ್ಪೋರ್ಸ್ ಹಾಕ್ತಾ ಇದ್ದೀನಿ, ಬರುತ್ತೆ. ಸೊ ದೀಸ್ 4 ಕಮಾಂಡ್ ಸೆಕ್ಷುವಲ್ ಸ್ಪೋರ್. ದೇ ಕಮಾಂಡ್ ಸೆಕ್ಷುವಲ್ ಸ್ಪೋರ್. ಅದರಲ್ಲಿ oospore ಅಂಡ್ ಝೈಗೋಸ್ಪೋರ್ ಏನಿದೆ, ಇದು ಆಕ್ಚುಲಿ ಫೈಕೋಮೈಸೆಟ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಫೈಕೋಮೈಸೆಟ್ ಅಲ್ಲಿ ಪ್ರೊಡ್ಯೂಸ್ ಆಗುವಂಥದ್ದು. ಆಸ್ಕೋಸ್ಪೋರ್ ಇನ್ ಆಸ್ಕೋಮೈಸೆಟ್ ಅಂಡ್ ಬೆಸಿಡಿಯೋಸ್ಪೋರ್ ಇನ್ ಬೆಸಿಡಿಯೋಮೈಸೆಟ್. ಆಲ್ ರೈಟ್. ನಿಮಗೆ ಡ್ಯೂಟೆರೋಮೈಕೋಟಾದಲ್ಲಿ ಯಾವುದೇ ತರದ್ದು ಸೆಕ್ಷುವಲ್ ಸ್ಪೋರ್ ಪ್ರೊಡಕ್ಷನ್ ಆಗಲ್ಲ. ಡೋಂಟ್ ವರಿ, ಕನ್ಫ್ಯೂಸ್ ಆಗ್ತಾ ಇದ್ರೆ ಟೆನ್ಷನ್ ಮಾಡ್ಕೊಳ್ಬೇಡಿ. ವಿ ಆರ್ ಸ್ಟಿಲ್ ಟಾಕಿಂಗ್ ಅಬೌಟ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್. ಪ್ರತಿ ಗ್ರೂಪ್ ಬಗ್ಗೆ ಮಾತಾಡಬೇಕಾದ್ರೆ ವಿ ವಿಲ್ ಹೈಲೈಟ್ ಆಲ್ ದಿ ಸ್ಪೆಷಲೈಸ್ಡ್ ಅಂಡ್ ಯುನೀಕ್ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡೋಣ ಅಲ್ಲಿ. ಸೊ ರಿಮೆಂಬರ್ ದ ನೇಮ್ ಆಫ್ ದ ಸ್ಪೋರ್ಸ್. oospore ಆಯ್ತು, ಝೈಗೋಸ್ಪೋರ್ ಆಯ್ತು, ಆಸ್ಕೋಸ್ಪೋರ್ ಆಯ್ತು ಅಂಡ್ ಬೆಸಿಡಿಯೋಸ್ಪೋರ್ ಆಯ್ತು. ಸೊ ದೀಸ್ ಆರ್ ಆಲ್ ಸೆಕ್ಷುವಲ್ ಸ್ಪೋರ್ಸ್. ಈ ಹೆಸರುಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು. ಸ್ಪೊರಾಂಜಿಯೋಸ್ಪೋರ್, ಝೂಸ್ಪೋರ್, ಕೊನಿಡಿಯಾ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈ ಎಲ್ಲಾ ಸ್ಪೋರ್ಸ್ ನಾನ್ ಮೊಟೈಲ್ ಆಗಿದೆ. ಇಲ್ಲಿ ನಾನು ಮೊಟಿಲಿಟಿ ಬಗ್ಗೆ ಬರ್ದಿದ್ದೀನಿ. ಸೊ ಯು ಮೈಟ್ ಗೆಟ್ ಅ ಕ್ವೆಶನ್, ಸೆಕ್ಷುವಲ್ ಸ್ಪೋರ್ಸ್ ಆರ್ ಮೊಟೈಲ್ ಆರ್ ವಾಟ್ ಅಂತ. ದ ಆನ್ಸರ್ ಇಸ್ ನೋ. ಸೆಕ್ಷುವಲ್ ಸ್ಪೋರ್ಸ್ ಆರ್ ನಾಟ್ ಮೊಟೈಲ್. ಇಲ್ಲಿ ಯಾವುದೇ ತರದ್ದು ಸೆಕ್ಷುವಲ್ ಸ್ಪೋರ್ ಮೊಟಿಲಿಟಿಯನ್ನ ತೋರಿಸ್ತಿಲ್ಲ. ದಟ್ ಮೀನ್ಸ್ ದರ್ ಇಸ್ ಆಬ್ಸೆನ್ಸ್ ಆಫ್ ಫ್ಲಾಜೆಲ್ಲಾ ಇನ್ ದ ಸೆಕ್ಷುವಲ್ ಸ್ಪೋರ್ಸ್. ಆದರೆ ಈ ಸೆಕ್ಷುವಲ್ ಸ್ಪೋರ್ ಪ್ರೊಡ್ಯೂಸ್ ಆಗೋದು ಇನ್ಸೈಡ್ ಸಮಥಿಂಗ್ ಕಾಲ್ಡ್ ಆಸ್ ಅ ಫ್ರೂಟಿಂಗ್ ಬಾಡಿ ಅಂತ ಹೇಳ್ತೀವಿ. ಫ್ರೂಟಿಂಗ್ ಬಾಡಿ ಇಸ್ ಅ ರಿಸಲ್ಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಫ್ರೂಟಿಂಗ್ ಬಾಡಿ ನಿಮಗೆ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಪ್ರೊಡಕ್ಷನ್ ಆಗಲ್ಲ. ಫ್ರೂಟಿಂಗ್ ಬಾಡಿ ಅನ್ನೋದು ಜನರಲಿ ನೀವು ಇವಾಗ ಕಿಂಗ್ಡಮ್ ಮೈಕೋಟಾನ ಓದ್ಕೊಂಡು ಹೋದ್ರೆ ಫ್ರೂಟಿಂಗ್ ಬಾಡಿ ಇಸ್ ಗಿವೆನ್ ವಿತ್ ರೆಫರೆನ್ಸ್ ಟು ಸೆಕ್ಷುವಲ್ ರಿಪ್ರೊಡಕ್ಷನ್. However, spore producing specialized body and a fruiting body ಕರಿಬಹುದು ನೀವು. But here I am talking about your NCERT context ಅಲ್ಲಿ in kingdom mycota ಫ್ರೂಟಿಂಗ್ ಬಾಡಿ ಅನ್ನೋದು ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಕನೆಕ್ಟ್ ಮಾಡಿ ಅಥವಾ ರಿಲೇಟ್ ಮಾಡಿ ಕೊಟ್ಟಿರುವಂಥ ವರ್ಡ್. ಓಕೆ ರೈಟ್. ಡೋಂಟ್ ವರಿ, ಕನ್ಫ್ಯೂಷನ್ ಆಗ್ತಾ ಇದ್ರೆ ಡೋಂಟ್ ವರಿ, ವಿ ಆರ್ ಹಿಯರ್ ಟು ಸಿಂಪ್ಲಿಫೈ ದಿ ಎಂಟೈರ್ ಟಾಪಿಕ್ ಫಾರ್ ಯು. ಸೊ ಅದನ್ನೇ ಮಾಡ್ತಾ ಇರೋದು. ಸೊ ರಿಪ್ರೊಡಕ್ಷನ್ 3 ಥರದಾಯಿತು ಅಲ್ವಾ. ಒಂದನೇದು ವೆಜಿಟೇಟಿವ್, ಎರಡನೇದು ಎಸೆಕ್ಷುವಲ್ ಆ್ಯಂಡ್ ಮೂರನೇದು ಸೆಕ್ಷುವಲ್. ಮೂರನೇದು ಡಿಫ್ರೆನ್ಸ್ ಅನ್ನು ನಿಮಗೆ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ದ್ಯಾಟ್ಸ್ ಅಬೌಟ್ ರಿಪ್ರೊಡಕ್ಷನ್. ಓಕೆ, ನಾವು ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಸ್ಟೆಪ್ಸ್ ಅಂತ ಕಲಿಬೇಕಂತಿಲ್ಲ, ನಾಟ್ ಇವನ್ ಇನ್ ವೆಜಿಟೇಟಿವ್ ರಿಪ್ರೊಡಕ್ಷನ್. ಬಟ್ ವಿ ಹ್ಯಾವ್ ಟು ಸ್ಟಡಿ ದ ಸ್ಟೆಪ್ಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಅದ್ರ ಬಗ್ಗೆ ಮಾತಾಡೋಣ. ರೈಟ್. Okay. Steps, sexual reproduction. ರೈಟ್. ಸೊ ಸ್ಟೆಪ್ಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅದ್ರ ಬಗ್ಗೆ ಮಾತಾಡೋಣ. ಏನೆಲ್ಲ ಸ್ಟೆಪ್ಸ್ ಇದೆ ಅಂತ ನೋಡ್ಬೇಕು ನಾವು. ಸೊ ಸ್ಟೆಪ್ಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ನಾವು ಫಸ್ಟ್ ಏನು ನೋಡ್ತೀವಿ, ದ ಫಸ್ಟ್ ಸ್ಟೆಪ್ ಈಸ್ ಕಾಲ್ಡ್ ಆಸ್ ಪ್ಲಾಸ್ಮೋಗ್ಯಾಮಿ. ಇವಾಗ ಎರಡು ಸೆಲ್ಸ್, ದ ಸೆಲ್ಸ್ ಆರ್ ಮೋರ್ ಲೈಕ್ಲಿ ಟು ಬಿ ಗೆಮೀಟ್ ಅಥವಾ ದ ಸೆಲ್ಸ್ ಆಫ್ ಹೈಫೆ ಕೂಡ ಆಗಿರಬಹುದು. ಎರಡು ಡಿಫ್ರೆಂಟ್ ಸ್ಟ್ರೇನ್ಸ್ ಇಂದ. ವಾಟ್ ಯು ಮೀನ್ ಬೈ ಸ್ಟ್ರೇನ್? ಸ್ಟ್ರೇನ್ ಅಂತ ಹೇಳಿದ್ರೆ ಡಿಫ್ರೆಂಟ್ ವೆರೈಟೀಸ್.
ನೋಡಿ, ವೆನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ಅಕರಿಂಗ್, ಆ ಎರಡು ಸೆಲ್ ಇದೆಯಲ್ವಾ, ಇಟ್ ಹ್ಯಾಸ್ ಟು ಬಿಲಾಂಗ್ ಟು ದ ಸೇಮ್ ಸ್ಪೀಶಿ. ಎರಡು ವೆರೈಟಿ ಇರಬಹುದು, ಆರ್ ಇಟ್ ಕ್ಯಾನ್ ಬಿ ಸ್ಟ್ರೇನ್ ಆಲ್ಸೋ. ನಾವು ಫಂಗೈಯಲ್ಲಿ ಮಾತಾಡಬೇಕಾದ್ರೆ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ 2 cells ಫ್ರಮ್ ಡಿಫ್ರೆಂಟ್ ಸ್ಟ್ರೇನ್ಸ್ ಫ್ಯೂಸ್ ಅಂತ ಹೇಳ್ತೀವಿ. ನಾರ್ಮಲಿ ನಾವು ಮೇಲ್ ಗೆಮಿಟ್ ಫಿಮೇಲ್ ಗೆಮಿಟ್ ಹೇಳುವಂಥದ್ದು, ಆದರೆ ಇಲ್ಲಿ ಪ್ಲಸ್ ಸ್ಟ್ರೇನ್ ಮೈನಸ್ ಸ್ಟ್ರೇನ್ ಅಂತ ಯೂಸ್ ಮಾಡೋದು ಜಾಸ್ತಿ ನಾವು. ಸೊ ಹಿಯರ್ 2 cells from 2 different strains. ಓಕೆ, 2 different strains, ಒಂದೇ ಸ್ಪೀಶಿ. ಸ್ಟ್ರೇನ್ ಅಂತ ಹೇಳಿದ್ರೆ ವೆರೈಟಿ ಅಂತ ಕೂಡ ಹೇಳಬಹುದು, ಬಟ್ ದೇ ಶುಡ್ ಬಿಲಾಂಗ್ ಟು ದ ಸೇಮ್ ಸ್ಪೀಶಿ. ಆಫ್ ಕೋರ್ಸ್ 2 different strains ಆರ್ ನಥಿಂಗ್ ಬಟ್ ಪ್ಲಸ್ ಆ್ಯಂಡ್ ಮೈನಸ್ ಅಂತ ಹೇಳುವಂಥದ್ದು, ಇನ್ಸ್ಟೆಡ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೀಟ್. ಇದರ ಮಧ್ಯ ಏನಾಗ್ತಾ ಇದೆ, ಶೋ ಫ್ಯೂಷನ್ ಆಫ್ ಸೈಟೋಪ್ಲಾಸಮ್. ಸೊ ಸೈಟೋಪ್ಲಾಸಮ್ ಅನ್ನೋದು ಮಿಕ್ಸ್ ಆಗ್ತಾ ಇದೆ ಎರಡು ಸೆಲ್ ಮಧ್ಯ. ನೀವು ನೋಡ್ತೀರಾ ದಟ್ ದ 2 cells ಫ್ಯೂಸ್ ಆದಾಗ ಇನ್ ದ ಫಸ್ಟ್ ಸ್ಟೆಪ್ ಆ ಎರಡರದ್ದು ಸೈಟೋಪ್ಲಾಸಮ್ ಮಿಕ್ಸ್ ಆಗಬೇಕು. ದ್ಯಾಟ್ ಇಸ್ ಕಾಲ್ಡ್ ಆಸ್ ಪ್ಲಾಸ್ಮೋಗ್ಯಾಮಿ. ಸೈಟೋಪ್ಲಾಸಮ್ ಮಿಕ್ಸ್ ಆಗುವಂಥದ್ದು ಅಥವಾ ಫ್ಯೂಸ್ ಆಗುವಂಥದ್ದು. ಅದಾದ ನಂತರ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಸಿ ಇನ್ NCERT ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಅಲ್ಲಿ ಕ್ಯಾರಿಯೋಗ್ಯಾಮಿ ಅಂಡ್ ಮೂರನೇ ಸ್ಟೆಪ್ ಅಲ್ಲಿ ಮಿಯೋಸಿಸ್ ಕೊಟ್ಟಿದ್ದಾರೆ. ಆಫ್ಟರ್ ದ್ಯಾಟ್ ದ ಪ್ಯಾರಾಗ್ರಾಫ್ ಸೇಸ್ ದಟ್ ಆಫ್ಟರ್ ಪ್ಲಾಸ್ಮೋಗ್ಯಾಮಿ ಕೆಲವೊಮ್ಮೆ ಏನಾಗುತ್ತೆ, ಸಮಥಿಂಗ್ ಕಾಲ್ಡ್ ಆಸ್ ಅ ಡೈಕ್ಯಾರಿಯೋಟಿಕ್ ಫೇಸ್ ಕ್ರಿಯೇಟ್ ಆಗಬಹುದು. ಸೊ ಇದನ್ನ ನಾನು ಏನು ಮಾಡ್ತೀನಿ, ಇನ್ಸ್ಟೆಡ್ ಆಫ್ ಸೆಪರೇಟಿಂಗ್ ಇಟ್ ಔಟ್, ಇಲ್ಲೇ ಬರ್ಕೊಳ್ಳೋಣ ಇನ್ ದ ಫಾರ್ಮ್ ಆಫ್ ಅ ಫ್ಲೋ ಚಾರ್ಟ್. ಓಕೆ, ಸೊ ಪ್ಲಾಸ್ಮೋಗ್ಯಾಮಿ ಆದ ನಂತರ ವೆನ್ ದ ಸೈಟೋಪ್ಲಾಸಮ್ ಹ್ಯಾಸ್ ಫ್ಯೂಸ್ಡ್, ದ ನ್ಯೂಕ್ಲಿಯೈ ರಿಮೇನ್ಸ್ ಡಿಫ್ರೆಂಟ್ ಅಂತ ಹೇಳ್ಬಹುದು. ಕರೆಕ್ಟ್ ಅಲ್ವಾ? ಸೊ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್ ದ್ಯಾಟ್ the 2 nuclei might fuse immediately. ಒಂದ ಇಮ್ಮಿಡಿಯೇಟ್ ಆಗಿ ಫ್ಯೂಸ್ ಆಗಬಹುದು, might fuse immediately, like in lower fungi. ಫೈಕೋಮೈಸೆಟ್ ಅನ್ನ ತಗೊಳ್ಳಿ. ಫೈಕೋಮೈಸೆಟ್ ಅಲ್ಲಿ ಇಮಿಡಿಯೇಟ್ ಫ್ಯೂಷನ್ ಅನ್ನ ತೋರಿಸಬಹುದು. ಅಥವಾ ಆಸ್ ಇನ್ ದ ಕೇಸ್ ಆಫ್ ಆಸ್ಕೋಮೈಸೆಟ್ ಅಂಡ್ ಬೆಸಿಡಿಯೋಮೈಸೆಟ್, ನ್ಯೂಕ್ಲಿಯೈ ಏನನ್ನುತ್ತೆ, ಇವಾಗ ನಾನು ಫ್ಯೂಸ್ ಆಗಲ್ಲ, ಐ ಆಮ್ ನಾಟ್ ಗೋಯಿಂಗ್ ಟು ಫ್ಯೂಸ್ ನೌ, ನನಗೆ ಸ್ವಲ್ಪ ಟೈಮ್ ಬೇಕು, ಐ ಹ್ಯಾವ್ ಟು ರೆಸ್ಟ್. ಸೈಟೋಪ್ಲಾಸಮ್ ಫ್ಯೂಸ್ ಆಗಿದೆ, ಆಗಲಿ, ನನಗೊಂದು ಸ್ವಲ್ಪ ರೆಸ್ಟ್ ಬೇಕು ಅಂತ ಎರಡು ನ್ಯೂಕ್ಲಿಯೈ ಫ್ಯೂಷನ್ ಅನ್ನ ತೋರಿಸಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ದ 2 nuclei might fuse immediately or might fuse after a certain period. ಓಕೆ, ಈ ಸರ್ಟನ್ ಪೀರಿಯಡ್ ಇದೆಯಲ್ವಾ, ಇದಕ್ಕೆ ಒಂದು ಡೆಫಿನೆಟ್ ಆದ ಟೈಮ್ ಇಲ್ಲ, ಬಿಕಾಸ್ ದೆನ್ ಯು ಹ್ಯಾವ್ ಟು ಸ್ಪೆಸಿಫೈ ವಿಚ್ ಗ್ರೂಪ್. ಆಸ್ಕೋಮೈಸೆಟ್ ಆದರೆ ಮೇ ಬಿ ಫ್ಯೂ ವೀಕ್ಸ್ ಫ್ಯೂ ಮಂತ್ಸ್ ಅಂತ ಹೇಳ್ಬೋದು. ಬೆಸಿಡಿಯೋಮೈಸೆಟ್ ಕ್ಯಾನ್ ಗೋ ಅಪ್ ಟು ಇಯರ್ಸ್ ಟುಗೆದರ್ ವಿದೌಟ್ ಫ್ಯೂಷನ್, ಇದು ಪಾಸಿಬಿಲಿಟಿ ಇದೆ. ಸೊ ಆ ಸರ್ಟನ್ ಪೀರಿಯಡ್ ಅಂತ ನೆನ್ಪಿಟ್ಕೊಳ್ಳಿ. ಮೈಟ್ ಫ್ಯೂಸ್ ಆಫ್ಟರ್ ಸರ್ಟನ್ ಪೀರಿಯಡ್ ಇದೆಯಲ್ವಾ, ಇಟ್ ಮೈಟ್ ಫ್ಯೂಸ್ ಆಫ್ಟರ್ ಸರ್ಟನ್ ಪೀರಿಯಡ್. ಇಲ್ಲಿ ಕ್ರಿಯೇಟ್ ಆಗೋದು ಸಮಥಿಂಗ್ ಕಾಲ್ಡ್ ಆಸ್ ಅ ಡೈಕ್ಯಾರಿಯೋಟಿಕ್ ಫೇಸ್. ಇಲ್ಲಿ ಏನಾಗಿದೆ, ಆಲ್ರೆಡಿ ಇಮಿಡಿಯೇಟ್ ಆಗಿ ಫ್ಯೂಷನ್ ಆಗಿದೆ, ನೋ ಪ್ರಾಬ್ಲಮ್. ಬಟ್ ಇನ್ ಸಮ್ ಕೇಸಸ್, ಲೈಕ್ ಇನ್ ದ ಕೇಸ್ ಆಫ್ ಆಸ್ಕೋಮೈಕೋಟಾ ಆ್ಯಂಡ್ ಬೆಸಿಡಿಯೋಮೈಕೋಟಾ, ಆಸ್ಕೋಮೈಕೋಟಾ ಅಥವಾ ಬೆಸಿಡಿಯೋಮೈಕೋಟಾ, ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, there is going to be a prolonged period where you will see that the 2 nuclei remain separated. Okay, this creates, which creates, arrow hakana for our ease. So e condition ideyalva, which fuse after a certain period anta heltivi ನಾವು. So there you might find that it creates a phase called as dikaryotic phase. Okay, this creates a dikaryon and dikaryotic phase. ಆ ಫೇಸ್ ಇದೆಯಲ್ವಾ, ಅದನ್ನ ನಾವು ಡೈಕ್ಯಾರಿಯೋಟಿಕ್ ಹೇಳೋದು, and the cell is called as a dikaryon. ಹೇಗಿರಬಹುದು, how it might look ಅಂತ ಒಂದು ವಿಜುವಲ್ ಇಮ್ಯಾಜಿನೇಷನ್ ಇರಲಿ ನಮಗೆ. ಸೊ ಒಂದು ಕೆಲಸ ಮಾಡೋಣ, ಲೆಟ್ us take
2 cells of 2 different strains. ಒಂದು ಹೈಪೋಥೆಟಿಕಲ್ ಆಗಿರುವಂಥದ್ದು ಅಥವಾ ಒಂದು ನಿಮ್ಮ ಇಮ್ಯಾಜಿನೇಷನಿಗೆ ಹೆಲ್ಪ್ ಆಗಲಿ ಅಂತ ನಾನು ಹೀಗೆ ಇದನ್ನು ಡ್ರಾ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆನಾ? ಸೊ ಹಿಯರ್ ಇಮ್ಯಾಜಿನ್ ದಿಸ್ ಇಸ್ ಪ್ಲಸ್ ಸ್ಟ್ರೇನ್ ಸೆಲ್ ಆ್ಯಂಡ್ ದಿಸ್ ಇಸ್ ಮೈನಸ್ ಸ್ಟ್ರೇನ್ ಸೆಲ್ ಅಂತ ಅನ್ಕೊಳ್ಳಿ. ಓಕೆ, ಇವಾಗ ಏನಾಗ್ತಾ ಇದೆ, ಇದು ಫ್ಯೂಷನ್ ಅನ್ನ ತೋರಿಸುತ್ತೆ. ಸೊ ಐ ಆಮ್ ರೈಟಿಂಗ್ ಇಟ್ ಪ್ಲಸ್ ಹಿಯರ್ ಆ್ಯಂಡ್ ಮೈನಸ್ ಹಿಯರ್. ಆಲ್ ರೈಟ್, ಇದು ಫ್ಯೂಷನ್ ಅನ್ನ ತೋರಿಸಿದಾಗ ಏನಾಗುತ್ತೆ, ದ ಸೆಲ್ಸ್ ಸೈಟೋಪ್ಲಾಸಮ್ ಇಸ್ ಅಫ್ ಕೋರ್ಸ್ ಗೋಯಿಂಗ್ ಟು ಮಿಕ್ಸ್. ಸೊ ಸೆಲ್ ಇದು ಸೈಟೋಪ್ಲಾಸಮ್ ಏನಿದೆ ಅದು ಮಿಕ್ಸ್ ಆಗಿರುವಂಥದ್ದು ನೋಡಿ. ಐ ಆಮ್ ಡ್ರಾಯಿಂಗ್ ಪಿಂಕ್ ಡಾಟ್ಸ್ ಇಂಡಿಕೇಟಿಂಗ್ ದ ಸೈಟೋಪ್ಲಾಸಮ್ ಆಫ್ ದ ಮೈನಸ್ ಸ್ಟ್ರೇನ್ and ಅದರ ನ್ಯೂಕ್ಲಿಯಸ್ ಅನ್ನ ಇಲ್ಲಿ ಡ್ರಾ ಮಾಡಿದ್ದೀನಿ. at the same time I am indicating the cytoplasm of the plus strain. ಓಕೆ ನೋಡಿ, ಸೈಟೋಪ್ಲಾಸಮ್ ಅನ್ನೋದು ಕರೆಕ್ಟ್ ಆಗಿ ಮಿಕ್ಸ್ ಆಗಿದೆ, ಬಟ್ ದ ನ್ಯೂಕ್ಲಿಯೈ ಆಫ್ ದ ಟೂ ಹ್ಯಾಸ್ ಡಿಸೈಡೆಡ್ ನಾಟ್ ಟು ಫ್ಯೂಸ್. ಆ ಎರಡು ನ್ಯೂಕ್ಲಿಯೈ ಸೆಪ್ರೇಟ್ ಆಗೇ ಇದೆ, ಅದು ಫ್ಯೂಸ್ ಆಗ್ತಿಲ್ಲ. ಇದನ್ನ ನಾವು ಡೈಕ್ಯಾರಿಯಾನ್ ಅಂತ ಕರೆಯುವಂಥದ್ದು. ಅಂಡ್ ಈ ಡೈಕ್ಯಾರಿಯಾನ್ ಇದೆಯಲ್ವಾ, ಇದು ಡಿವೈಡ್ ಆಗಿ ಮೈಸೀಲಿಯಂ ಅನ್ನ ಕ್ರಿಯೇಟ್ ಮಾಡಬಹುದು. ನಾವು ದಿಸ್ ಕ್ಯಾನ್ ಎಕ್ಸ್ಕ್ಯೂಸ್ ಮೀ ಡಿವೈಡ್ ಇಂಟು ಮಲ್ಟಿಸೆಲ್ಯುಲರ್ ಫಾರ್ಮ್, ಇದು ಪಾಸಿಬಿಲಿಟಿ ಇದೆ. ಓಕೆ, ಇದು ಡಿವೈಡ್ ಆಗ್ತಾ ಆಗ್ತಾ ಹೈಫೆಯನ್ನ ಡಿವೈಡ್ ಪ್ರೊಡಕ್ಷನ್ ಮಾಡ್ಕೊಂಡು ಹೋಗ್ಬೋದು. ಅಂಡ್ ಪ್ರತಿ ಹೈಫೆಯಲ್ಲೂ ಒಂದು ಪ್ಲಸ್ ಸ್ಟ್ರೇನ್ ಒಂದು ಮೈನಸ್ ಸ್ಟ್ರೇನ್ ನ್ಯೂಕ್ಲಿಯಸ್ ಅನ್ನ ಹಾಕ್ತಾ ಹೋಗುತ್ತೆ. So you can see now the entire mycelium has grown and every cell in the mycelium has 2 different nuclei. Why? Because the nuclei have decided naan ivaga fuse agalla anta decision tagondide. So the cells are called as dikaryon and a phase anna now dikaryotic phase anta heluvanthaddu. So this is what is happening after plasmogamy in Ascomycota and Basidiomycota. But in lower fungi the 2 nuclei will fuse immediately anta heltivi. Okay, let's see the excuse me next step. ಎರಡನೇ ಸ್ಟೆಪ್ ಅನ್ನ ನೋಡೋಣ. Okay, in the second step you will see after plasmogamy, so let us say dikaryotic phase ಅಥವಾ dikaryon ಅನ್ನೋದು ಫಾರ್ಮೇಶನ್ ಆಗಿದೆ. and now the nuclei decide, okay ಕೆಲವು ತಿಂಗಳಾಯ್ತಲ್ವಾ, let us now fuse ಅಂತ ಡಿಸೈಡ್ ಮಾಡ್ತಾರಲ್ವಾ, that phase is called as karyogamy. So karyogamy ಅಲ್ಲಿ ಏನಾಗ್ತಾ ಇದೆ, the nuclei of the 2 different cells, nuclei of 2 different cells ಅಥವಾ 2 different strains ಅಂತ ಹಾಕ್ತಾ ಇದೀನಿ, ಫ್ಯೂಸ್ ಆಗುವಂಥದ್ದು. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, n fuses with n. ಸೊ ನಮಗೆ ಸಿಗುವಂಥ ರಿಸಲ್ಟ್ ಏನು, a diploid structure which is equivalent to zygote ಅಲ್ವಾ. ನಾರ್ಮಲ್ ಆಗಿ ನೀವು ನೋಡಿದ್ರೆ ಫಂಗಲ್ ಬಾಡೀಸ್ ಹ್ಯಾಪ್ಲಾಯ್ಡ್, ಹೇಗೆ ಹ್ಯೂಮನ್ ಬಾಡೀಸ್ ಡಿಪ್ಲಾಯ್ಡ್ ಅಂತ ಕರಿತೀರಾ ನೀವು, ಹಾಗೆ ಫಂಗಲ್ ಬಾಡೀಸ್ ಹ್ಯಾಪ್ಲಾಯ್ಡ್. ಸೊ ಅದರಲ್ಲಿ ಫಾರ್ಮ್ ಆಗುವಂಥ ಗೆಮೀಟ್ ಇದೆಯಲ್ವಾ, ಅದು ಮಿಯೋಸಿಸ್ ಇಂದ ಅಲ್ಲ ಮೈಟೋಸಿಸ್ ಇಂದ ಫಾರ್ಮ್ ಆಗುವಂಥದ್ದು, ಇಫ್ ಎಟ್ ಆಲ್ ಗೆಮೀಟ್ ಫಾರ್ಮೇಶನ್ ಇಸ್ ದೇರ್. ಓಕೆ, ಅಲ್ಲಿ ಸೆಲ್ಸ್ ಫ್ಯೂಸ್ ಆದಾಗ n+n ಕಂಡೀಷನ್ ನೋಡಿ, ಇಲ್ಲಿ ಡೈಕ್ಯಾರಿಯಾನ್ ಅಂತ ನೀವು ಹೇಳ್ತೀರಾ, ಇದು n+n ಕಂಡೀಷನ್ ಆಗಿರುವಂಥದ್ದು. ಬಿಕಾಸ್ ದ ಪೇರೆಂಟಲ್ ಸೆಲ್ಸ್ ಆರ್ ಹ್ಯಾಪ್ಲಾಯ್ಡ್, ದ ಎಂಟೈರ್ ಬಾಡಿ ಆಫ್ ದ ಫಂಗೈ ಇಸ್ ಹ್ಯಾಪ್ಲಾಯ್ಡ್. ಸೊ fungi shows a dominating haploid phase in its life cycle, and only when karyogamy is occurring a diploid phase is created. Sexual reproduction ನಡೀತಿಲ್ಲ ಅಂತ ಹೇಳಿದ್ರೆ ಈ ಡಿಪ್ಲಾಯ್ಡ್ ಸ್ಟೇಜ್ ಅಚೀವೇ ಆಗಲ್ಲ, ಫಾರ್ಮೇಶನ್ ಆಗೋದೇ ಇಲ್ಲ. ಸೊ ನಾವು ದಿಸ್ ಇಸ್ ಗೋಯಿಂಗ್ ಟು ಬಿಹೇವ್ ಲೈಕ್ ಅ ಝೈಗೋಟ್ ಅಂತ ಹೇಳ್ಬಹುದು ನೀವು. ಯು ಕ್ಯಾನ್ ಸೇ ದಟ್ ಇಟ್ ಇಸ್ ಗೋಯಿಂಗ್ ಟು ಬಿಹೇವ್ ಲೈಕ್ ಅ ಝೈಗೋಟ್ ಅಂತ ಹೇಳ್ತೀರಾ. ಆ್ಯಂಡ್ ಆ ಮೂರನೇ ಸ್ಟೆಪ್ಪಲ್ಲಿ ಇವಾಗ ಅಡಲ್ಟ್ ಬಾಡಿ ಇಸ್ ವಾಟ್, ಅಡಲ್ಟ್ ಬಾಡಿ ಈಸ್ ಹ್ಯಾಪ್ಲಾಯ್ಡ್. ಸೊ ಈ ಡಿಪ್ಲಾಯ್ಡ್ ಸೆಲ್ ಇಂದ ಡೈರೆಕ್ಟ್ಲಿ ಸ್ಪೋರ್ ಫಾರ್ಮೇಶನ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ಸೆಲ್ ವಿಚ್ ಇಸ್ ನಾವು ಡಿಪ್ಲಾಯ್ಡ್ ಹ್ಯಾಸ್ ಟು ಅಂಡರ್ಗೋ ಮಿಯೋಸಿಸ್ ನಡಿಬೇಕು. ಸೊ ಈ ಕ್ಯಾರಿಯೋಗ್ಯಾಮಿ ಅನ್ನೋದು ಆ್ಯಂಡ್ ಮಿಯೋಸಿಸ್ ಅನ್ನೋದು ಎರಡು ಫ್ರೂಟಿಂಗ್ ಬಾಡಿಯಲ್ಲಿ ನಡೆಯುವಂಥ ಸ್ಟ್ರಕ್ಚರ್.
ಒಮ್ಮೆ ಪ್ಲಾಸ್ಮೋಗ್ಯಾಮಿ ಆಯ್ತಾ, ಅದಾದ ನಂತರ ಡೈಕ್ಯಾರಿಯೋಟಿಕ್ ಫೇಸ್ ಕ್ರಿಯೇಟ್ ಆಗ್ತಾ ಇದೆ ಇನ್ ಸಮ್ ಆಫ್ ದ ಫಂಗೈ. ಡೈಕ್ಯಾರಿಯೋಟಿಕ್ ಫೇಸ್ ಆದಮೇಲೆ ಫ್ರೂಟಿಂಗ್ ಬಾಡಿ ಪ್ರೊಡಕ್ಷನ್ ಆಗುತ್ತೆ. ನೀಟಾಗಿ ಪ್ರತಿ ಗ್ರೂಪಲ್ಲಿ ನಾನು ಹೇಳಿ ಕೊಡ್ತೇನೆ ನಿಮಗೆ, ಬಟ್ ಸ್ಟೆಪ್ಸನ್ನು ನೆನ್ಪಿಟ್ಕೊಳ್ಳಿ. ಫ್ರೂಟಿಂಗ್ ಬಾಡಿ ಕ್ರಿಯೇಟ್ ಆಗುತ್ತೆ. ಆ ಫ್ರೂಟಿಂಗ್ ಬಾಡಿ ಒಳಗಡೆ ಕ್ಯಾರಿಯೋಗ್ಯಾಮಿ ಆ್ಯಂಡ್ ಮಿಯೋಸಿಸ್ ಎರಡು ನಡೀತಾ ಇದೆ. ಓಕೆ, ಸೊ ಮಿಯೋಸಿಸ್ ಅಲ್ಲಿ ಏನಾಗ್ತಾ ಇದೆ, ದ ಡಿಪ್ಲಾಯ್ಡ್ ಸ್ಟ್ರಕ್ಚರ್ ಅಂಡರ್ಗೋಸ್ diploid structure undergoes meiosis directly, undergoes meiosis directly. meiosis direct ಆಗ್ತಾ ಇದೆ. and meiosis ಇಂದ ಆಗ್ತಿರೋದು ಏನು, ಫಾರ್ಮೇಶನ್ ಆಫ್ ಸ್ಪೋರ್ಸ್, ಎಂಬ್ರಿಯೋ ಫಾರ್ಮೇಶನ್ ಆಗಲ್ಲ. Okay, fungi are primitive organisms as compared to the higher ones, that is plantae and animalia. So ಇಲ್ಲಿ ನಿಮಗೆ ಎಂಬ್ರಿಯೋ ಫಾರ್ಮೇಶನ್ ಅನ್ನೋದು ನಡೆಯಲ್ಲ. ನೀವೇನು ಕಲ್ತಿರ್ತೀರಾ, that zygote forms an embryo ಅಂತ, but that is not how fungi functions. All right, ಅರ್ಥ ಆಯ್ತಾ? ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಡಿಪ್ಲಾಯ್ಡ್ ಸ್ಟ್ರಕ್ಚರ್ ಅಂಡರ್ಗೋಸ್ ಮಿಯೋಸಿಸ್ ಟು ಫಾರ್ಮ್ ಸೆಕ್ಷುವಲ್ ಸ್ಪೋರ್ಸ್. ಸೊ ಇಲ್ಲಿ ಫಾರ್ಮ್ ಆಗುವಂಥದ್ದು ಸೆಕ್ಷುವಲ್ ಸ್ಪೋರ್ಸ್ ಆಗಿದೆ. ನ್ಯಾಚುರಲಿ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಸ್ಪೋರ್ ಫಾರ್ಮೇಶನ್ಗೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಂತಿಲ್ಲ. ಸೊ ದೇರ್ ಇಸ್ ಬೇಸಿಕ್ಲಿ ಮಿಯೋಸಿಸ್ ಗೋಯಿಂಗ್ ಆನ್ ಆ್ಯಂಡ್ ದ ಡಿಪ್ಲಾಯ್ಡ್ ಸೆಲ್ ಇಸ್ ಡೈರೆಕ್ಟ್ಲಿ ಪ್ರೊಡ್ಯೂಸಿಂಗ್ ಸ್ಪೋರ್ಸ್. ಸರಿನಾ? ಆ್ಯಂಡ್ ದ ಸ್ಪೋರ್ಸ್ ಆರ್ ಕಾಲ್ಡ್ ಆಸ್ ಸೆಕ್ಷುವಲ್ ಸ್ಪೋರ್ಸ್. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ನೋಡಿ, ನಿಮಗೆ ನಿಮ್ಮ 11th ಸ್ಟ್ಯಾಂಡರ್ಡಲ್ಲಿ ಇವಾಗ ಎಕ್ಸಾಮ್ ಆಗುತ್ತಲ್ವಾ, ಸಬ್ಜೆಕ್ಟಿವ್ ಎಕ್ಸಾಮಿನೇಷನ್, ಅದರಲ್ಲಿ ಸ್ಟೆಪ್ಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಕಿಂಗ್ಡಮ್ ಫಂಗೈ ಕ್ಯಾನ್ ಬಿ ಅ ಲಾಂಗ್ ಆನ್ಸರ್ ಟೈಪ್ ಆಫ್ ಕ್ವೆಶನ್. 5 ಮಾರ್ಕ್ಸಿಗೆ ಕೇಳ್ಬೋದು. ಅಥವಾ ನಿಮ್ಮ ಹತ್ರ ಬರೀ ಡಿಫೈನ್ ಡೈಕ್ಯಾರಿಯಾನ್ ಅಥವಾ ಡೈಕ್ಯಾರಿಯೋಟಿಕ್ ಫೇಸ್ ಇನ್ ಫಂಗೈ ಅಂತ ಕೂಡ ಕೇಳ್ಬೋದು ಆಸ್ ಅ 1 ಮಾರ್ಕ್ ಕ್ವೆಶನ್. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ, ದ ಸ್ಟೆಪ್ಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸರಿನಾ? ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಅಬೌಟ್ ರಿಪ್ರೊಡಕ್ಷನ್. ನಾವು ವಿ ವಿಲ್ ಕಮ್ ಟು ದ ಗ್ರೂಪ್ಸ್ ಆಫ್ ಕಿಂಗ್ಡಮ್ ಫಂಗೈ ಅಥವಾ ಕಿಂಗ್ಡಮ್ ಮೈಕೋಟಾ. ಲೆಟ್ ಅಸ್ ಲುಕ್ at the groups. The first one is the lowermost fungi called as Phycomycetes ಅಥವಾ Phycomycota. NCERT ಅಲ್ಲಿ ಇದನ್ನ ಯಾವುದೇ ತರದ್ದು ಗ್ರೂಪಿಗೆ ಸ್ಪ್ಲಿಟ್ ಮಾಡಿಲ್ಲ. ಫೈಕೋಮೈಕೋಟಾ ಇಸ್ ಆಕ್ಚುಲಿ ಅಗೇನ್ ಸ್ಪ್ಲಿಟ್ ಇಂಟು ಡಿಫ್ರೆಂಟ್ ಟೈಪ್ಸ್. ನಾನು ತುಂಬ ಬ್ರೀಫ್ ಆಗಿ ನಿಮಗೆ ಕೊಡ್ತೀನಿ ಅದ್ರ ಬಗ್ಗೆ. ಬಟ್ ಫಸ್ಟ್ ಲೆಟ್ ಅಸ್ ಲುಕ್ ಎಟ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಫೈಕೋಮೈಕೋಟಾ. ಇಲ್ಲಿ ನಿಮಗೆ ಹ್ಯಾಬಿಟ್ಯಾಟ್ ಅನ್ನೋದು ಎಕ್ವೆಟಿಕ್ ಆಗಿರಬಹುದು. ಆಲ್ರೆಡಿ ಹೇಳಿದೆ ನಾನು, ಇಟ್ ಈಸ್ ಅ ಲೋವರ್ ಫಂಗೈ ಬಟ್ ಮೋಸ್ಟ್ಲಿ ಟೆರೆಸ್ಟ್ರಿಯಲ್ ಆಗಿದೆ. ಮೋಸ್ಟ್ಲಿ ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ ಇರಬಹುದು. ಸೆಲ್ ವಾಲ್ ಅಲ್ಲಿ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಇನ್ ದ ಸೆನ್ಸ್, ಇನ್ ಎಕ್ವೆಟಿಕ್ ಫಂಗೈ ಆಲ್ರೆಡಿ ಹೇಳಿದ್ದೀನಿ ನಾನು, ಸೆಲ್ಯುಲೋಸಿಕ್ ಸೆಲ್ ವಾಲ್ ಇರುತ್ತೆ. ಬಟ್ ಅದರ್ವೈಸ್ ದ ಸೆಲ್ ವಾಲ್ ಇಸ್ ಮೋಸ್ಟ್ ಲೈಕ್ಲಿ ಟು ಬಿ ಕೈಟಿನಸ್. ಸೊ ಸೆಲ್ಯುಲೋಸಿಕ್ ಸೆಲ್ ವಾಲ್ ಇನ್ ಫ್ಯೂ ಬಟ್ ಮೋಸ್ಟ್ಲಿ ಕೈಟಿನಸ್ ಅಂತ ಹಾಕ್ತಾ ಇದ್ದೀನಿ. ಐ ಆಮ್ ರೈಟಿಂಗ್ ಮೋಸ್ಟ್ಲಿ chitinous here. Next, ನಿಮ್ಮ ಕ್ಲಾಸಿಫಿಕೇಶನ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಲ್ಲಿ ಮೈಸೀಲಿಯಂ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ಫೈಕೋಮೈಸೆಟ್ ಅಲ್ಲಿ ಇರುವಂತಹ ಮೈಸೀಲಿಯಂ ಅಥವಾ ಹೈಫೆ ಏನಿದೆ ಅದು ಸೀನೋಸೈಟಿಕ್ ಆಗಿರುತ್ತೆ. ಇಟ್ ಈಸ್ ಸೀನೋಸೈಟಿಕ್. ಇದನ್ನ ಇನ್ನೊಂದು ವರ್ಡ್ ಹೇಳೋದಾದ್ರೆ ಮಲ್ಟಿ ನ್ಯೂಕ್ಲಿಯೇಟೆಡ್ ಅಂತ ಹೇಳ್ಬೋದು. ಅಥವಾ ಯು ಕ್ಯಾನ್ ಆಲ್ಸೋ ಸೇ that it is showing nuclear division but not cell division. So nucleus ಅನ್ನೋದು ಡಿವೈಡ್ ಆಗ್ತಾ ಇದೆ ಕಂಟಿನ್ಯೂಸ್ ಆಗಿ, ಬಟ್ ಸೆಲ್ ಅನ್ನೋದು ಡಿವೈಡ್ ಆಗ್ತಾ ಇಲ್ಲ. ಸೊ ಕೈನೆಸಿಸ್ ಗ್ಯಾಮಿ ಅಂತ ಹೇಳಿದ್ರೆ ಫ್ಯೂಷನ್ ಆಯ್ತು. ಕೈನೆಸಿಸ್, ಕ್ಯಾರಿಯಾನ್ ಅಂದ್ರೆ ನ್ಯೂಕ್ಲಿಯಸ್, ಕೈನೆಸಿಸ್ ಅಂತ ಹೇಳಿದ್ರೆ ಡಿವಿಷನ್ ಇಲ್ಲಿ. ಸೊ ಕ್ಯಾರಿಯೋಕೈನೆಸಿಸ್ is not followed by cytokinesis, not followed by
ಸೈಟೋಕೈನೆಸಿಸ್ ಇದರಿಂದಾಗಿ ಹುಟ್ಕೊಂಡಿರುವಂಥ ಮೈಸೀಲಿಯಂ ಅಥವಾ ಹೈಫೆ ಏನಿದೆ ಅದರಲ್ಲಿ ತುಂಬ ನ್ಯೂಕ್ಲಿಯಾ ಇವೆ, ಬಟ್ ದ ಸೆಲ್ ಹ್ಯಾಸ್ ನಾಟ್ ಡಿವೈಡೆಡ್. ಸೊ ಅಲ್ಲಿ ಜಸ್ಟ್ ಶೋ ಇಟ್ ಟು ಯು ಹೇಗೆ ಕಾಣಿಸುತ್ತೆ ಅಂತ. ಒಂದು ಹೈಫೆಯನ್ನು ನಾನು ತಗೊಂಡ್ರೆ ನೋಡಿ ಹೀಗೆ ಕಾಣಿಸುತ್ತೆ. ಇಫ್ ಐ ಆಮ್ ಟೇಕಿಂಗ್ ಒನ್ ಹೈಫೆ ಇಟ್ ವಿಲ್ ಲುಕ್ ಲೈಕ್ ದಿಸ್. ಮಲ್ಟಿಪಲ್ ನ್ಯೂಕ್ಲಿಯಾ ಇರುತ್ತೆ, ಬಟ್ ನಿಮಗೆ ಸೆಲ್ ಡಿವಿಷನ್ ಅನ್ನೋದು ಕಾಣಿಸಲ್ಲ. ಸೊ ದೆರ್ ಇಸ್ ನೋ ಬೌಂಡ್ರಿ ಆಫ್ ದ ಸೆಲ್, ಬಟ್ ದೆನ್ ಇದು ಮಲ್ಟಿನ್ಯೂಕ್ಲಿಯೇಟ್ ಕಂಡೀಷನ್ ಅಲ್ಲಿ ನಿಮಗೆ ದೆರ್ ಆರ್ ಮೋರ್ ದ್ಯಾನ್ ಒನ್ ನ್ಯೂಕ್ಲಿಯೈ. ಓಕೆ ಅಲ್ವಾ? ಎಸ್, ದಿಸ್ ಇಸ್ ಕ್ಲಿಯರ್ ಅನ್ಕೊಂಡಿದ್ದೀನಿ. ಓಕೆ, ದಿಸ್ ಇಸ್ ಬೇಸಿಕ್ಲಿ ದ ಮೈಸೀಲಿಯಂ ಆ್ಯಂಡ್ ಇದು ಯುನೀಕ್ ಫೀಚರ್ ಆಫ್ ಫೈಕೋಮೈಸೆಟ್. ಬೇರೆ ಯಾವ ಗ್ರೂಪ್ ಕಲ್ತ್ರು ನೀವು ನಿಮಗೆ ಸೀನೋಸೈಟಿಕ್ ಕಂಡೀಷನ್ ನೋಡಕ್ ಸಿಗಲ್ಲ. So this is more like an important point here that the mycelium is cenocytic anta. Next, naanenande that there is some difference in, of course, the type of reproduction, because Phycomycetes anna ನಾವು ತಿರ್ಗಾ ಎರಡು ಗ್ರೂಪಿಗೆ ಡಿವೈಡ್ ಮಾಡ್ತೀವಿ. ಸೊ ಐಲ್ ಟಾಕ್ ಅಬೌಟ್ ದ್ಯಾಟ್. ಬಟ್ ಬಿಫೋರ್ ದ್ಯಾಟ್ ಇಲ್ಲೊಂದು ಪಾಯಿಂಟ್ ಹಾಕ್ತಾ ಇದ್ದೀನಿ ರೀಪ್ರೊಡಕ್ಷನ್ ಬಗ್ಗೆ. ನೋಡಿ, ನ್ಯೂಟ್ರಿಷನ್ ಬಗ್ಗೆ ನಾನು ಏನು ಹಾಕಲ್ಲ, ಬಿಕಾಸ್ ದ ಎಂಟೈರ್ ಕಿಂಗ್ಡಮ್ ಫಂಗೈ ಇಸ್ ಹೆಟ್ರೋಟ್ರೋಫಿಕ್. ಸರಿನಾ? ಸೊ ಇಲ್ಲಿ ನಿಮಗೆ ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ರೀಪ್ರೊಡಕ್ಷನ್ ಆಫ್ ಫೈಕೋಮೈಸೆಟ್. ಸೊ ರೀಪ್ರೊಡಕ್ಷನ್ ಅಲ್ಲಿ ವೆಜಿಟೇಟಿವ್ ರೀಪ್ರೊಡಕ್ಷನ್ ಅನ್ನೋದು ಕಾಣಿಸಬಹುದು, ಆ್ಯಂಡ್ ಇಟ್ ಇಸ್ ಮೋರ್ ಲೈಕ್ಲಿ ಟು ಬಿ ಫ್ರಾಗ್ಮೆಂಟೇಷನ್. ಯಾಕಂತ ಹೇಳಿದ್ರೆ ಈಸ್ಟ್ ಡಸಂಟ್ ಕಮ್ ಅಂಡರ್ ಫೈಕೋಮೈಸೆಟ್. ಸೊ ನಾನು ಫಿಷನ್ ಆ್ಯಂಡ್ ಬಡ್ಡಿಂಗ್ ಹಾಕ್ತಿಲ್ಲ ಇಲ್ಲಿ. ಓಕೆ, ನೆಕ್ಸ್ಟ್ asexual mode of reproduction ತಗೊಂಡ್ರೆ, asexual mode of reproduction ತಗೊಂಡ್ರೆ ನೀವು ಇಲ್ಲಿ ನಿಮಗೆ ಝೂಸ್ಪೋರ್ ಅನ್ನೋದು ಫಾರ್ಮೇಷನ್ ಆಗಬಹುದು ಆ್ಯಂಡ್ ಸ್ಪೊರಾಂಜಿಯೋಸ್ಪೋರ್ ಅಂತ ಕಲ್ತಿದ್ದೀರಾ. ಇದು ಎರಡು ಫಾರ್ಮೇಷನ್ ಆಗೋದು ಅಂಡರ್ ಫೈಕೋಮೈಸೆಟ್. ಓಕೆನಾ? ಆ್ಯಂಡ್ ಇನ್ ದ ಥರ್ಡ್ ಕೇಸ್ ನಾನು ರೀಪ್ರೊಡಕ್ಷನಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಅನ್ನು ತಗೊಂಡ್ರೆ ನೀವು ಊಸ್ಪೋರ್ ಅಂತ ಬರೆದಿದ್ದೀರಾ ಇನ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್, ಆ್ಯಂಡ್ ಅದ್ರ ಜೊತೆ ಝೈಗೋಸ್ಪೋರ್ ಅಂತ ಬರೆದಿದ್ದೀರಾ. ಇದು ಎರಡು ಫಾರ್ಮೇಷನ್ ಆಗುವಂಥದ್ದು ಇನ್ ಫೈಕೋಮೈಸೆಟ್. ಓಕೆ, ಇನ್ ಫೈಕೋಮೈಸೆಟ್ ಇಲ್ಲಿ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಇವೆ ಅಂತ ಹೇಳಿದ್ರೆ ದ ಗ್ರೂಪ್ಸ್ ಆರ್ ಡಿಫ್ರೆಂಟ್. ಸೊ ವಿ ವಿಲ್ ಸಿ what kind of groups are present in the case of Phycomycetes. Okay, so let's talk about that. Okay, Phycomycetes ಅಲ್ಲಿ ಎರಡು ಗ್ರೂಪ್ ಇದೆ, ಒಂದು ಊಮೈಕೋಟಾ ಅಂತ, ಇನ್ನೊಂದು ಝೈಗೋಮೈಕೋಟಾ ಅಂತ. ಸೊ ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ ನಾನು. ಬಟ್ ಬಿಫೋರ್ ದ್ಯಾಟ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಸ್ಪೋರ್ಸ್ ಯಾವುದು ಆ್ಯಂಡ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಸ್ಪೋರ್ಸ್ ಯಾವುದು, ನೀವು ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಮೋಡ್ ಆಫ್ ಫ್ಯೂಷನ್ ಆಫ್ ಗೆಮೀಟ್ ಅಂತ ಕೊಟ್ಟಿದ್ದಾರೆ. ಐಸೋಗ್ಯಾಮಿ, ಅನೈಸೋಗ್ಯಾಮಿ ಆ್ಯಂಡ್ ಊಗ್ಯಾಮಿ ಅನ್ನೋದು ನಡಿಬಹುದು ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಇನ್ ಐಸೋಗ್ಯಾಮಿ, ಅನೈಸೋಗ್ಯಾಮಿ ಆ್ಯಂಡ್ ಊಗ್ಯಾಮಿ ಇಸ್ ನಥಿಂಗ್ ಬಟ್ ಹೌ ದ ಗೆಮೀಟ್ಸ್ ಆರ್ ಫ್ಯೂಸಿಂಗ್ ಅಂತ ಹೇಳಿದ್ರೆ, ನೋಡಿ ದೀಸ್ ಆರ್ ಸ್ಪೋರ್ಸ್. ಓಕೆನಾ? ಗೆಮೀಟ್ ಫ್ಯೂಷನ್ ಅಂದ ತಕ್ಷಣ ಮೂರು ರೀತಿಯ ಗೆಮೀಟ್ ಫ್ಯೂಷನ್ ಆಗಬಹುದು. ಲೆಟ್ ಮೀ ಜಸ್ಟ್ ಕ್ಲಾಸಿಫೈ ಇಟ್ ಇನ್ ಟರ್ಮ್ಸ್ ಆಫ್ NCERT. ಸೊ ಹೀಗೆ ಹಾಕೋಣ, ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ ತಕ್ಷಣ ಗೆಮೀಟ್ ಅನ್ನೋದು ಫ್ಯೂಸ್ ಆಗುತ್ತೆ ಅಲ್ವಾ? ಯಾವ ಥರದ್ದು ಗೆಮೀಟ್ ಫ್ಯೂಸ್ ಆಗ್ತಾ ಇದೆ ಅದ್ರ ಬೇಸಿಸ್ ಮೇಲೆ ಗೆಮೀಟ್ ಫ್ಯೂಷನ್ ಇಸ್ ಫರ್ದರ್ ಡಿವೈಡೆಡ್ ಇಂಟು ಟೂ ಟೈಪ್ಸ್. ಒಂದು, ದ ಸೈಜ್ ಆಫ್ ದ ಗೆಮೀಟ್ ಇಸ್ ಸಿಮಿಲರ್. ಸೈಜ್ ಇಸ್ ಸಿಮಿಲರ್ ಅಂದರೆ ಮೇಲ್ ಆ್ಯಂಡ್ ಫಿಮೇಲ್ ಗೆಮೀಟ್ ಅಥವಾ ಪ್ಲಸ್ ಆ್ಯಂಡ್ ಮೈನಸ್ ಟ್ರೇನ್ ಇದು ಗೆಮೀಟ್ ಇದೆಯಲ್ವಾ, ಅದು ಸೇಮ್ ಸೈಜ್ ಆಗಿದ್ರೆ ಏನಾಗುತ್ತೆ ಆ್ಯಂಡ್ ಸೈಜ್ ಡಿಸ್ಸಿಮಿಲರ್ ಇದ್ರೆ ಏನಾಗುತ್ತೆ ಅಂತ. ಇದನ್ನ ಇನ್ನೂ ನೀಟಾಗಿ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಕಲಿತೀವಿ ನಾವು, ತುಂಬ ಲೂಸ್ಲಿ ಮೆನ್ಷನ್ಡ್ ಇನ್ NCERT, ನಾಟ್ ವಿತ್ ಮಚ್ ಡೀಟೇಲ್. ಸೊ NCERTನ ಫಾಲೋ ಮಾಡಿಕೊಂಡೇ ನಾನು ಇಲ್ಲಿ ನಿಮಗೆ ಕೊಡ್ತಾ ಇರೋದು. ಸೊ ಐಸೋಗ್ಯಾಮಿ ಆಗಬಹುದು, ಫ್ಯೂಸ್ ಆಗುವಂಥ ಎರಡು ಗೆಮೀಟ್ ಒಂದೇ ಸೈಜ್ ಆ್ಯಂಡ್ ಮೊಟಿಲಿಟಿ ಕೂಡ ಎರಡು ಮೊಟೈಲ್ ಇರಬೇಕು ಅಥವಾ ಎರಡು ಮೊಟೈಲ್ ಇಲ್ದಿರಬೇಕು. ಅರ್ಥ ಆಯ್ತಾ? ಸೈಜ್ ಸೇಮ್ ಇರುತ್ತೆ. ಮೋಸ್ಟ್ಲಿ ದ ಕ್ಲಾಸಿಫಿಕೇಶನ್ ಇಸ್ ಬೇಸ್ಡ್ ಆನ್ ಸೈಜ್. ಸೈಜ್ ಡಿಸ್ಸಿಮಿಲರ್ ಇದ್ರೆ ನಿಮಗೆ ಇಲ್ಲಿ ಎರಡು ರೀತಿ ಇದು
anisogamy and ಅಂದ್ರೆ both the gametes are different in size. ಒಂದು ದೊಡ್ಡದಿದೆ ಒಂದು ಚಿಕ್ಕದಿದೆ and ಇನ್ನೊಂದು oogammy. Oogamyಯಲ್ಲಿ ಕೂಡ the male gamete is specifically smaller in size and the female gamete is large in size filled with food ಅಂತ ಹೇಳ್ತೀವಿ in oogammy. ಬಟ್ ಎರಡರಲ್ಲೂ there is dissimilarity in size ಅನ್ನೋದು ಡಿಫ್ರೆಂಟ್ ಇದೆ. ಸೊ ಈ ಗೆಮೆಟಿಕ್ ಫ್ಯೂಷನ್ ಆದ ನಂತರ ಪ್ರೊಡ್ಯೂಸ್ ಆಗುವಂತಹ ಸ್ಪೋರ್ಸ್ ಇದೆಯಲ್ವಾ ಸೆಕ್ಷುವಲ್ ಸ್ಪೋರ್ ಅದು ನಿಮಗೆ ಸ್ಪೋರ್ ಅಂಡ್ ಝೈಗೋಸ್ಪೋರ್ ಆಗಿದೆ. ಓಕೆ ಕ್ಲಿಯರ್, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ವೆಜಿಟೇಟಿವ್, ಓಕೆ ಅಲ್ವಾ, ದಿಸ್ ಇಸ್ ವೆಜಿಟೇಟಿವ್, ಇದು ಸೆಕ್ಷುವಲ್ ಆಯಿತು ಆ್ಯಂಡ್ ಎರಡರ ಮಧ್ಯ ಇರುವಂಥದ್ದು ಎಸೆಕ್ಷುವಲ್, ಸರಿನಾ? ಸೊ ದಿಸ್ ಇಸ್ ಅಬೌಟ್ ದ ಮೋಡ್ ಆಫ್ ರಿಪ್ರೊಡಕ್ಷನ್. ಸೊ ನಾನು ಏನಂದೆ ನಿಮಗೆ ಫೈಕೋಮೈಸೆಟನ್ನು ಡಿವೈಡ್ ಮಾಡೋಣ ಅಂತ ಹೇಳಿದೆ. ಲೆಟ್ಸ್ ಡೂ ದ್ಯಾಟ್. ಐ ವಿಲ್ ಟೆಲ್ ಯು ದ ರೀಸನ್ ವೈ. ಸ್ವಲ್ಪ ನಿಮಗೆ ಕ್ಲಾರಿಟಿ ಸಿಗುತ್ತೆ ವಿತ್ ರೆಸ್ಪೆಕ್ಟ್ ಟು ಕಾನ್ಸೆಪ್ಟ್, ಅದಕ್ಕೋಸ್ಕರ. ಓಕೆ ಮ್ಯಾಮ್ ಎಕ್ಸ್ಟ್ರಾ ಕೊಡ್ತಾ ಇದ್ದೀರಾ ಅಂತ ಅನ್ಕೋಬೇಡಿ. ದ ರೀಸನ್ ನಿಮಗೆ ಸ್ವಲ್ಪ ಕ್ಲಾರಿಟಿನೂ ಬೇಕು. ನಾನು ಆಲ್ರೆಡಿ ಹೇಳಿದ್ದೆ ಸ್ವಲ್ಪ ಎಕ್ಸ್ಟ್ರಾ ಹೋಗಬೇಕಾಗುತ್ತೆ ನಾವು ಬಿಕಾಸ್ ಆಫ್ ಕ್ಲಾರಿಟಿ. ಒಂದು ಟಾಪಿಕ್ ಇದ್ದು ಸ್ವಲ್ಪ ನಿಮಗೆ ಮೆಮೊರಿ ಇನ್ಕ್ರೀಸ್ ಮಾಡಬೇಕಾ, ಕ್ಲಾರಿಟಿ ಕೊಡಬೇಕಾ, ವಿ ಹ್ಯಾವ್ ಟು ಡೈವ್ ಇನ್ ಟು ಅ ಲಿಟಲ್ ಬಿಟ್ ಆಫ್ ಡೀಟೇಲ್. ಸೊ ಮೈಕೋಟಾ ಅನ್ನೋ ಒಂದು ಗ್ರೂಪ್ ಅಂಡರ್ ಫೈಕೋಮೈಸೆಟ್ ಆ್ಯಂಡ್ ಝೈಗೋಮೈಕೋಟಾ ಅನ್ನೋದು ಇನ್ನೊಂದು ಗ್ರೂಪ್ ಅಂಡರ್ ಫೈಕೋಮೈಸೆಟ್. ಓಕೆ ಇದ್ರ ಮಧ್ಯೆ ಇರುವಂಥ ಮೇಜರ್ ಡಿಫ್ರೆನ್ಸ್ ಏನು ಅಂತ ಹೇಳ್ತೀನಿ ನೋಡಿ. ಬೋತ್ ಆರ್ ಸಿನೋಸೈಟಿಕ್, ಮೈಸೀಲಿಯಂ ಇರುತ್ತೆ. ಸೆಲ್ ವಾಲ್ ಮೈಕೋಟಾದಲ್ಲಿ ನಿಮಗೆ ಸೆಲ್ಯುಲೋಸಿಕ್ ಸೆಲ್ ವಾಲ್ ಬಗ್ಗೆ ಮಾತಾಡೋಣ. ಫಸ್ಟ್ ಡಿಫ್ರೆನ್ಸ್, ಸೊ ಸೆಲ್ಯುಲೋಸಿಕ್ ಇರಬಹುದು ಅಥವಾ ಕೈಟಿನ್ ಇರಬಹುದು. ಆದರೆ ಇನ್ ಝೈಗೋಮೈಕೋಟಾ ಇಟ್ ಇಸ್ ಮೋಸ್ಟ್ ಲೈಕ್ಲಿ ಟು ಬಿ ಕೈಟಿನ್. ಓಕೆ ಮೈಕೋಟಾದಲ್ಲಿ ಹ್ಯಾಬಿಟ್ಯಾಟ್ ಅಂದರೆ ನಿಮಗೆ ಎಕ್ವೆಟಿಕ್ ಕಾಣಿಸ್ಬಹುದು, ಎಕ್ವೆಟಿಕ್ ಇರಬಹುದು ಅಥವಾ ಟೆರೆಸ್ಟ್ರಿಯಲ್ ಇರಬಹುದು. ಓಕೆ ಆದರೆ ಝೈಗೋಮೈಕೋಟಾದಲ್ಲಿ ಮೋಸ್ಟ್ ಲೈಕ್ಲಿ ಟು ಬಿ ಟೆರೆಸ್ಟ್ರಿಯಲ್, ಸರಿನಾ? ಓಕೆ ಇನ್ನೊಂದು ಬಿಟ್ವೀನ್ ಮೈಕೋಟಾ ಅಂಡ್ ಝೈಗೋಮೈಕೋಟಾ ವಾಟ್ ಇಸ್ ದ ಡಿಫ್ರೆನ್ಸ್ ಅಂತ ಕೇಳಿದ್ರೆ ಎಸೆಕ್ಷುವಲ್ ಸ್ಪೋರ್ಸ್ ಅಂತ ತಗೊಳ್ಳಿ. ಓಕೆ ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಎಸೆಕ್ಷುವಲ್ ಸ್ಪೋರ್ಸ್. ಸೊ ನಿಮಗೆ ಎಸೆಕ್ಷುವಲ್ ಸ್ಪೋರ್ಸ್ ಅಲ್ಲಿ ಮೊಟೈಲ್ ಆಗಿರುವಂಥ ಝೂ ಸ್ಪೋರ್ ಫಾರ್ಮೇಶನ್ ಆಗೋದು ಇನ್ ಮೈಕೋಟಾ. ದ ರೀಸನ್ ಬೀಂಗ್ ಎಕ್ವೆಟಿಕ್ ಎಕ್ಸಾಂಪಲ್ ಇಲ್ಲಿದೆ. ಎಕ್ವೆಟಿಕ್ ಫಂಗೈಯಲ್ಲಿ ಝೂ ಸ್ಪೋರ್ ಫಾರ್ಮೇಶನ್ ಜಾಸ್ತಿ ಆಗುತ್ತೆ. ಸೊ ಇದು ಮೊಟೈಲ್ ಇದೆ ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು. ಆ್ಯಂಡ್ ಇಟ್ ಇಸ್ ಪ್ರೊಡ್ಯೂಸ್ಡ್ ಇನ್ಸೈಡ್ ಝೂ ಸ್ಪೋರಾಂಜಿಯಾ. ಒಂದು ಸ್ಯಾಕ್ ಥರ ಇರುತ್ತೆ, ಒಂದು ಕವರಿಂಗ್ ಇರುತ್ತೆ, ಅದರಲ್ಲಿ ತುಂಬ ಝೂ ಸ್ಪೋರ್ಸ್ ತುಂಬಿಕೊಂಡಿರುತ್ತೆ. ವೆನ್ ಇಟ್ ಮೆಚ್ಯೂರ್ಸ್ ದಟ್ ಸ್ಯಾಕ್ ಅಥವಾ ಕವರಿಂಗ್ ಇದೆ ಅಲ್ವಾ ಅದು ಒಡೆದೋಗುವಂಥದ್ದು ಆ್ಯಂಡ್ ದ ಝೂ ಸ್ಪೋರ್ಸ್ ವಿಲ್ ಮೂವ್ ಔಟ್. ಸೊ ಇದನ್ನು ನಾವು ಎಂಡೋಜೀನಸ್ ಅಂತ ಕರಿತೀವಿ. ಪ್ರೊಡ್ಯೂಸ್ಡ್ ಇನ್ಸೈಡ್ ಝೂ ಸ್ಪೋರಾಂಜಿಯಾ, ಅದನ್ನು ಬರಿತಿಲ್ಲ, ಪ್ರೊಡ್ಯೂಸ್ಡ್ ಇನ್ಸೈಡ್ ಝೂ ಸ್ಪೋರಾಂಜಿಯಾ. ನಿಮಗೆ ಬೇಕಂದ್ರೆ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ದಟ್ ಇಸ್ ವೈ ಎಂಡೋಜೀನಸ್ ಪ್ರೊಡಕ್ಷನ್ ಅಂತ ಹೇಳುವಂಥದ್ದು. ಓಕೆ ಅದೇ ನೀವು ಝೈಗೋಮೈಕೋಟಾಕ್ಕೆ ಬಂದಾಗ ದ ಎಸೆಕ್ಷುವಲ್ ಸ್ಪೋರ್ಸ್ ನಿಮ್ಮ ಬುಕ್ಕಲ್ಲಿ ಪ್ಲಾನೋಸ್ಪೋರ್ ಅಂತ ಕೊಟ್ಟಿದ್ದಾರೆ, ನಾನ್ ಮೊಟೈಲ್ ಅಂತ. ಬಟ್ ರಿಮೆಂಬರ್ ಪ್ಲಾನೋಸ್ಪೋರ್ ಕ್ಯಾನ್ ಬಿ ಕಂಪೇರ್ಡ್ ಟು ಸ್ಪೊರಾಂಜಿಯೋಸ್ಪೋರ್. ಇದನ್ನ ಸ್ಪೊರಾಂಜಿಯೋಸ್ಪೋರ್ಸ್ಗೆ ಕಂಪೇರ್ ಮಾಡಬಹುದು. ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಪ್ಲಾನೋಸ್ಪೋರ್ ಆರ್ ಸ್ಪೊರಾಂಜಿಯೋಸ್ಪೋರ್? ದ್ಯಾಟ್ ಇಟ್ ಈಸ್ ಅ ನಾನ್ ಮೊಟೈಲ್ and it is also endogenous. ಸ್ಪೊರಾಂಜಿಯಾದ ಒಳಗಡೆ ಪ್ರೊಡ್ಯೂಸ್ ಆಗುತ್ತೆ, ಇದು ಒಂದು ಸ್ಪೆಷಾಲಿಟಿ. ಸ್ಪೊರಾಂಜಿಯಾದ ಒಳಗಡೆ ಪ್ರೊಡ್ಯೂಸ್ ಆಗುತ್ತೆ and that is why endogenous also. ಮೊಟಿಲಿಟಿಲಿ ಡಿಫ್ರೆನ್ಸ್ ಇದೆ. ಪ್ಲಾನೋಸ್ಪೋರ್ಸ್ ಆರ್ ನಾನ್ ಮೊಟೈಲ್ ಬಟ್ ದ ಝೂ ಸ್ಪೋರ್ಸ್ ಆರ್ ಮೊಟೈಲ್. ಓಕೆನಾ? ಸೊ ಇದಾಯಿತು ಅಬೌಟ್ ಸೆಕ್ಷುವಲ್ ಸ್ಪೋರ್. ಇನ್ನೊಂದು ಡಿಫ್ರೆನ್ಸ್ ಬರುವಂಥದ್ದು ಸೆಕ್ಷುವಲ್ ಸ್ಪೋರಲ್ಲಿ. ಸೆಕ್ಷುವಲ್ ಸ್ಪೋರಲ್ಲಿ ಹೆಸರೇ ನಿಮಗೆ ಹಿಂಟನ್ನು ಕೊಡುತ್ತೆ. ಮೈಕೋಟಾ ಪ್ರೊಡ್ಯೂಸಸ್ ಸ್ಪೋರ್ಸ್. ಓಕೆ ಅಂಡ್ ಝೈಗೋಮೈಕೋಟಾ ಪ್ರೊಡ್ಯೂಸಸ್ ಝೈಗೋಸ್ಪೋರ್ಸ್.
It produces zygospores. So these are the major differences between the group of Oomycota and Zygomycota. Okay, ಇದನ್ನ ನೆನ್ಪಿಟ್ಕೊಳ್ಳಿ. ಕೆಲವು ಎಕ್ಸಾಂಪಲ್ ಅನ್ನ ನೋಡೋಣ. ಅಫ್ಕೋರ್ಸ್ ಡಿಫ್ರೆಂಟ್ ಆಗಿ ಬರಿತೀನಿ ನಾನು. ಫಾರ್ Oomycota ಯು ಹ್ಯಾವ್ ಟೂ ಎಕ್ಸಾಂಪಲ್ಸ್. ಒಂದು Phytophthora ಅಂತ. Phytophthora causes a disease called as late blight in potato. Phytophthora infestans ಅಂತೀವಿ. ಸೊ ಅದು ಲೇಟ್ ಬ್ಲೈಟ್ ಆಫ್ ಪೊಟ್ಯಾಟೊ ಕಾಸ್ ಮಾಡುವಂಥ ಡಿಸೀಸ್. ಬೇಕಂದ್ರೆ ಬರ್ಕೊಳ್ಳಿ. ಆಲ್ಬ್ಯೂಗೋ ಅನ್ನೋದು ಇನ್ನೊಂದು ಎಕ್ಸಾಂಪಲ್. ಇಟ್ ಕಾಸಸ್ ಅ ಡಿಸೀಸ್. ಇಟ್ ಇಸ್ ಆಲ್ಸೋ ಪ್ಯಾಥೋಜೆನಿಕ್. ವೈಟ್ ರಸ್ಟ್ ಇನ್ ಮಸ್ಟರ್ಡ್. ಇದನ್ನ ಬೇಕಂದ್ರೆ ಬರ್ಕೊಳ್ಳಿ. ವೈಟ್ ರಸ್ಟ್ ಇನ್ ಮಸ್ಟರ್ಡ್. Phytophthora causes late blight in potato. Okay, late blight, BLIGHT. Okay, Phytophthora ನಾನು ಬರೀತಿಲ್ಲ, ಬಟ್ ಯಾ ವೈಟ್ ರಸ್ಟ್ ಆಫ್ ಮಸ್ಟರ್ಡ್ ಅಥವಾ ವೈಟ್ ರಸ್ಟ್ ಇನ್ ಮಸ್ಟರ್ಡ್ ಸ್ವಲ್ಪ ಕೇಳಿರುವಂಥದ್ದು. ದಟ್ಸ್ ವೈ ಐ ಹ್ಯಾವ್ ಮೆನ್ಷನ್ಡ್ ಇಟ್ ಹಿಯರ್ ಇನ್ ದ ನೋಟ್ಸ್. ಇಲ್ಲಿ ಝೈಗೋಮೈಕೋಟಾದಲ್ಲಿ ನಿಮಗೆ ಎಕ್ಸಾಂಪಲ್ ಏನು ಬರುತ್ತೆ? ಒಂದು ರೈಸೋಪಸ್ ಬರುವಂಥದ್ದು, which is also called as bread mold. ಬ್ರೆಡ್ ಮೇಲೆ ಗ್ರೋ ಆಗುವಂಥದ್ದು. ಸೊ ಬ್ರೆಡ್ ಮೋಲ್ಡ್ ಇಸ್ ಒನ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಬಂದ್ಬಿಟ್ಟು ಮ್ಯೂಕರ್, ಡಂಗ್ ಮೋಲ್ಡ್ ಅಂತ ಕೂಡ ಕರಿತೀವಿ. ಬಟ್ ಜಸ್ಟ್ ರಿಮೆಂಬರ್ ರೈಸೋಪಸ್ ಬ್ಲ್ಯಾಕ್ ಬ್ರೆಡ್ ಮೋಲ್ಡ್ ಅಂತ ಹೇಳ್ತೀವಿ. ಬ್ಲ್ಯಾಕ್ ಏನಕ್ಕೆ ಗೊತ್ತಾ? ದ ಸ್ಪೊರಾಂಜಿಯೋಸ್ಪೋರ್ ಪ್ರೊಡ್ಯೂಸ್ಡ್ ಬೈ ರೈಸೋಪಸ್, ಆ ಏಸೆಕ್ಷುವಲ್ ಸ್ಪೋರ್ ಇದೆಯಲ್ವಾ, ಅದು ಕಪ್ಪಗಿರುತ್ತೆ. ದಟ್ಸ್ ವೈ ಬ್ಲ್ಯಾಕ್ ಬ್ರೆಡ್ ಮೋಲ್ಡ್. ಮ್ಯೂಕರ್ ಆಕ್ಚುಲಿ ಪ್ರೊಡ್ಯೂಸಸ್ ಪಿಂಕ್ ಕಲರ್. ಪಿಂಕ್ ಮೋಲ್ಡ್ ಅಂತ ಕೂಡ ಕೆಲವು ಬುಕ್ಕಲ್ಲಿ ಕೊಟ್ಟಿರ್ಬೋದು. ಬಟ್ ಎನಿವೇಸ್ ಯು ಡೋಂಟ್ ಹ್ಯಾವ್ ಟು ರಿಮೆಂಬರ್ ದ್ಯಾಟ್. ರಿಮೆಂಬರ್ ರೈಸೋಪಸ್ ಇಸ್ ಕಾಲ್ಡ್ ಆಸ್ ಬ್ಲ್ಯಾಕ್ ಬ್ರೆಡ್ ಮೋಲ್ಡ್. ಓಕೆ, ಸೊ ಫೈಕೋಮೈಸೆಟ್ ಇಸ್ ಡಿವೈಡೆಡ್ ಇಂಟು ಟೂ ಬೇಸಿಕ್ ಗ್ರೂಪ್ಸ್ ಅಂತ ಇಲ್ಲಿ ನಾವು ಕಲ್ತಿದ್ದೀವಿ. ಬೇರೆ ಬೇರೆ ಬುಕ್ ನೋಡಿದ್ರೆ ಬೇರೆ ಬೇರೆ ಕ್ಲಾಸಿಫಿಕೇಶನ್ಸ್ ಅನ್ನ ನೀವು ನೋಡ್ಬೋದು. ಬಟ್ ಫಾರ್ ಅಸ್ ದಿಸ್ ಇಸ್ ಮೋರ್ ದೆನ್ ಇನಫ್. ಓಕೆ, ಎಸ್, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಬೇಕಂದ್ರೆ ಇಲ್ಲಿ ಯು ಕ್ಯಾನ್ ಟೇಕ್ ಅ ಬ್ರೇಕ್ ಬೈ ಯೋರ್ ಸೆಲ್ಫ್, ಪಾಸ್ ಮಾಡಿ and then you can proceed. Okay, so let's start with the next group. Okay. So Phycomycetes cover agide. Let's start with Ascomycetes ಅಥವಾ Ascomycota. ಆಸ್ಕೋಮೈಕೋಟಾದಲ್ಲಿ ಹ್ಯಾಬಿಟ್ಯಾಟ್ ಅಗೇನ್ ಇಸ್ ಟೆರೆಸ್ಟ್ರಿಯಲ್. ಸೊ ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡ್ತಿಲ್ಲ. ಸ್ಪೆಷಾಲಿಟಿ ಬಗ್ಗೆ ಮಾತಾಡೋಣ. ಓಕೆ, ಸೆಲ್ ವಾಲ್ ಕೂಡ ಕೈಟಿನೆಸ್ ಇದೆ ನೋಡಿ. ಆ ಎಕ್ಸೆಪ್ಷನ್ಸ್ ಅಥವಾ ಯುನೀಕ್ನೆಸ್ ಇತ್ತು ಅಲ್ಲ, ಎಕ್ವೆಟಿಕ್, ಸೆಲ್ಯುಲೋಸಿಕ್, ಅದೆಲ್ಲ ಓಮೈಕೋಟಾದಲ್ಲಿ ಕವರ್ ಆಗಿ ಹೋಗಿದೆ. ಸೊ ಇಲ್ಲಿ ನಿಮಗೆ ಬೇರೆ ಫೀಚರ್ಸ್ ಏನು ಯುನೀಕ್ ಇದೆ ಅದನ್ನು ನಾವು ಕವರ್ ಮಾಡಬೇಕು. ಫಸ್ಟ್ ನಿಮಗೆ ತಲೆಗೆ ಬರುವಂಥದ್ದು ಮೈಸೀಲಿಯಂ. ನೀವು ಫೈಕೋಮೈಸೆಟ್ ಅಲ್ಲಿ ಸಿನೋಸೈಟಿಕ್ ಅಥವಾ ಮಲ್ಟಿನ್ಯೂಕ್ಲಿಯೇಟ್ ಕಂಡೀಷನ್ ಅಂತ ಕಲ್ತಿದ್ದೀರಿ. ಏನಂದ್ರೆ ಅದಲ್ಲಿ ಮಾತ್ರ ನೋಡಕ್ ಸಿಗುವಂಥದ್ದು, ಸ್ವಲ್ಪ ಲೋವರ್ ಫಂಗೈಲ್ ನೋಡಕ್ ಸಿಗುವಂಥದ್ದು. ಬಟ್ ಆಸ್ಕೋಮೈಕೋಟಾದಲ್ಲಿ ನಿಮಗೆ ಸೆಪ್ಟೇಟ್ ಅಂತ ಹೇಳಿದ್ರೆ ಯೂನಿನ್ಯೂಕ್ಲಿಯೇಟ್ ಕಂಡೀಷನ್ ಅಂಡ್ ಬ್ರಾಂಚ್ಡ್ ಅಂತ ಹೇಳ್ತೀವಿ. ಬ್ರಾಂಚ್ಡ್ ಅಂತ ಹೇಳ್ತೀವಿ. ಇಲ್ಲಿ ಏನಂತ ಬರ್ದಿದೀವಿ ನಾವು? ಸಿನೋಸೈಟಿಕ್, ಮಲ್ಟಿನ್ಯೂಕ್ಲಿಯೇಟೆಡ್ ಅಂಡ್ ಎಸೆಪ್ಟೇಟ್ ಅಂತ ಹೇಳ್ಬೋದು. ಸೆಪ್ಟಾ ಅಂತ ಹೇಳಿದ್ರೆ ಏನು? ಸೆಪ್ಟಾ ಅಂದ್ರೆ ಮಾರ್ಕಿಂಗ್. ಇದು ಒಂದು ಬೌಂಡ್ರಿ, ಇದೊಂದು ಬೌಂಡ್ರಿ, ಇದು ಎರಡರ ಮಧ್ಯ ಒಂದೇ ನ್ಯೂಕ್ಲಿಯಸ್ ಇರುವಂಥದ್ದು. ಇದು ಒಂದು ಸೆಪ್ಟಾ, ಇನ್ನೊಂದು ಸೆಪ್ಟಾ, ಇದ್ರ ಮಧ್ಯ ಒಂದೇ ನ್ಯೂಕ್ಲಿಯಸ್ ಇದೆ. ಬಟ್ ಇಲ್ಲಿ ಯಾವುದೇ ಸೆಪ್ಟಾ ಇಲ್ಲಲ್ಲ. ಆಲ್ ದ ನ್ಯೂಕ್ಲಿಯೈ ಆರ್ ಸ್ಪ್ರೆಡ್ ಥ್ರೂ ಔಟ್ ದ ಮೈಸೀಲಿಯಂ. ಸೆಪ್ಟಾ ಅನ್ನೋದು ಇಲ್ವೇ ಇಲ್ಲ. ದಟ್ ಇಸ್ ಎಸೆಪ್ಟೇಟ್. ಸೆಪ್ಟಾ ಇಲ್ಲ, ದಟ್ ಮೀನ್ಸ್ ಎಸೆಪ್ಟೇಟ್. ಸೊ ಹಿಯರ್ ಸೆಪ್ಟೇಟ್ ಅಂತ ಹೇಳ್ತೀವಿ, ಬ್ರಾಂಚ್ಡ್ ಅಂತ. ನಿಮಗೆ ಸ್ವಲ್ಪ ಅಗೇನ್ ವಿಜುವಲ್ ಇಮ್ಯಾಜಿನೇಷನ್ ಬೇಕಂದ್ರೆ ಡ್ರಾ ಮಾಡ್ತೀನಿ ನಾನು. ಸೊ ಸಿ, ಇಟ್ ಕ್ಯಾನ್ ಶೋ ಬ್ರಾಂಚಿಂಗ್ ಲೈಕ್ ದಿಸ್ ಅಂಡ್ ಸೆಪ್ಟೇಟ್ ಕಂಡೀಷನ್ ಅಂತ ಇದೆ ಅಲ್ವಾ. ಸೊ ಯು ಕ್ಯಾನ್ ಸಿ ಸೆಪ್ಟಾ ಇನ್ ದಿಸ್ ಫಾರ್ಮ್. ಅಂಡ್ ಪ್ರತಿ ಸೆಲ್ಗೆ ಅದರದೇ ಆದ ಒಂದು ನ್ಯೂಕ್ಲಿಯೈ ಹೀಗೆ. ರೈಟ್, ದಿಸ್ ಇಸ್ ಸೆಪ್ಟೇಟ್ ಅಂಡ್ ಬ್ರಾಂಚ್ ಅಂತೀವಿ. ನೆಕ್ಸ್ಟ್
ಆಸ್ಕೋಮೈಕೋಟಾದಲ್ಲಿ. ವಾಟ್ ಎಲ್ಸ್ ಇಸ್ ಯುನೀಕ್ ಇನ್ ಆಸ್ಕೋಮೈಕೋಟಾ? ಆಸ್ಕೋಮೈಕೋಟಾವನ್ನ ಸ್ಯಾಕ್ ಫಂಗೈ ಅಂತ ಕೂಡ ಕರೀತಾರೆ. ಸ್ಯಾಕ್ ಫಂಗೈ. ಸೊ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆಸ್ಕೋಮೈಕೋಟಾ ಕೊಟ್ರೆ ತುಂಬಾ ಈಸಿ ಆಗುತ್ತೆ ಅಂತ ಅದನ್ನ ಕವರ್ ಮಾಡಿ ಅಥವಾ ಅದನ್ನ ಉಲ್ಟಾ ಮಾಡಿ ಸ್ಯಾಕ್ ಫಂಗೈ ಅಲ್ಲಿ ಏನು ಫೀಚರ್ಸ್ ಅಂತ ಕೇಳ್ತಾರೆ. ಬಟ್ ವಿ ಆರ್ ಅಟೆಂಡಿಂಗ್ ಕ್ಲಾಸಸ್ ವೆರಿ ಡಿಲಿಜೆಂಟ್ಲಿ ಅಂಡ್ ನಾವು ಎಲ್ಲ ಕ್ಲಾಸಸ್ ಅನ್ನ ನೋಡ್ಕೊಂಡು ನೋಟ್ ಮಾಡ್ಕೊಂಡಿದೀವಿ. ಸೊ ವಿ ನೋ ಆಸ್ಕೋಮೈಕೋಟಾ ಇಸ್ ನಥಿಂಗ್ ಬಟ್ ಸ್ಯಾಕ್ ಫಂಗೈ. ಸೊ ಟೆನ್ಷನ್ ಮಾಡ್ಕೊಳ್ಬೇಡಿ ಅದ್ರ ಬಗ್ಗೆ. ಸ್ಯಾಕ್ ಫಂಗೈಯಲ್ಲಿ ಬೇರೆ ಯುನೀಕ್ ಫೀಚರ್ಸ್ ಏನಿದೆ ಅಂತ ನೋಡೋಣ. ಇನ್ನು ಬರೋ ಅಂಥದ್ದು ರೀಪ್ರೊಡಕ್ಷನ್ ಮೇಲೆ. ಆ ಯುನೀಕ್ನೆಸ್ ಏನಿದೆ ಅದು ಸ್ವಲ್ಪ ರೀಪ್ರೊಡಕ್ಷನ್ ಮೇಲೆ ಬರೋ ಅಂಥದ್ದು. ವೆಜಿಟೇಟಿವ್ ಅಲ್ಲಿ, ಸೊ ಹಿಯರ್ ಲೆಟ್ ಸಿ, ವೆಜಿಟೇಟಿವ್ ಅಲ್ಲಿ ನಿಮಗೆ 3 ಕಾಣಿಸುತ್ತೆ. ಯಾವುದೆಲ್ಲ ವೆಜಿಟೇಟಿವ್ ಅಲ್ಲಿ ಯಾವುದೆಲ್ಲ ಕಲ್ತಿದ್ವಿ? 3 ನಾವು. ಫ್ರಾಗ್ಮೆಂಟೇಶನ್, ಸೊ ಇದು ನಿಮಗೆ ಮಲ್ಟಿಸೆಲ್ಯುಲಾರ್ ಫಾರ್ಮ್ಸ್ ಅಲ್ಲಿ ಸಿಗುವಂಥದ್ದು. ಆ್ಯಂಡ್ ಫಿಷನ್ ಕೂಡ ಇದೆ, ದಟ್ ಈಸ್ ಮೋರ್ ಲೈಕ್ಲಿ ಬೈನರಿ ಫಿಷನ್. ಆ್ಯಂಡ್ ಬಡ್ಡಿಂಗ್ ಕೂಡ ಇದೆ. ಬಟ್ ಯು ನೋ ವಾಟ್? ದೀಸ್ 2 ಆರ್ ಸೀನ್ ಇನ್ ಯೀಸ್ಟ್. ದಟ್ ಮೀನ್ಸ್ ಯೀಸ್ಟ್ ಕಮ್ಸ್ ಅಂಡರ್ ಆಸ್ಕೋಮೈಕೋಟಾ ಅಂತ ಆಯಿತು ಅಲ್ವಾ? ಎಸ್. ಸೊ ದಟ್ ಈಸ್ ವೆಜಿಟೇಟಿವ್ ರೀಪ್ರೊಡಕ್ಷನ್. ನೆಕ್ಸ್ಟ್, ಏಸೆಕ್ಷುವಲ್ ರೀಪ್ರೊಡಕ್ಷನ್ ಅಲ್ಲಿ ನಿಮಗೆ ಕೊನಿಡಿಯಾ ಫಾರ್ಮೇಶನ್ ನೋಡ್ತೀರಾ ಇನ್ ಆಸ್ಕೋಮೈಸೆಟ್. ಸೊ ಇದನ್ನ ಕೂಡ ಸ್ವಲ್ಪ ಡ್ರಾ ಮಾಡಿ ನಿಮಗೆ ಒಂದು ವಿಜುವಲ್ ಇಮ್ಯಾಜಿನ್ ಮಾಡೋ ಎಬಿಲಿಟಿ ಇರಬೇಕು ನಿಮಗೆ. ದಟ್ಸ್ ವೈ. ಓಕೆ, ಸೊ ಇಮ್ಯಾಜಿನ್ ಮಾಡಿ ಆಸ್ಪರ್ಜಿಲ್ಲಸ್ ಅಥವಾ ಪೆನಿಸಿಲಿಯಂ ಇದೆ ಅಂತ ಅನ್ಕೊಳ್ಳಿ. ಬೋತ್ ಕಮ್ ಅಂಡರ್ ಆಸ್ಕೋಮೈಕೋಟಾ. ಸೊ ಹೀಗೆ ಹೈಫೆ ಗ್ರೋ ಆಗ್ತಾ ಇದೆ. ಓಕೆನಾ? ಈ ಹೈಫೆ ಮಣ್ಣಿನ ಅಡಿಯಲ್ಲಿ ಅಂತ ಅನ್ಕೊಳ್ಳಿ. ಮಣ್ಣಲ್ಲಿ ಆಸ್ಪರ್ಜಿಲ್ಲಸ್ ಗ್ರೋ ಆಗ್ತಾ ಇದೆ. ಹೇಗೆ ಪ್ಲಾಂಟ್ ಇದು ರೂಟ್ಸ್ ಗ್ರೋ ಆಗುತ್ತೆ, ಬುಡಗಳು ಗ್ರೋ ಆಗುತ್ತೆ, ಹಾಗೆ ಹೈಫೆ ಮಣ್ಣಲ್ಲಿ ಗ್ರೋ ಆಗ್ತಾ ಇದೆ. ನಮ್ಗೇನು ಕಾಣಿಸ್ತಿಲ್ಲ, ವಿ ಕೆನಾಟ್ ಸಿ ಎನಿಥಿಂಗ್ ಪ್ರಾಪರ್ಲಿ. ದೆನ್ ದಿಸ್ ಹೈಫೆ ಡಿಸೈಡ್ಸ್ ಟೆಂಪ್ರೇಚರ್ ಚೆನ್ನಾಗಿದೆ, ನೀರಿನ ಅಂಶ ಚೆನ್ನಾಗಿದೆ, ಫುಡ್ ಚೆನ್ನಾಗಿದೆ, ಲೆಟ್ ಅಸ್ ರೀಪ್ರೊಡ್ಯೂಸ್ ಅಂತ ಡಿಸೈಡ್ ಮಾಡುತ್ತೆ. ದಟ್ ಟೈಮ್ ವಾಟ್ ಇಟ್ ಇಸ್ ಗೋಯಿಂಗ್ ಟು ಡೂ? ಇಟ್ ಇಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಅನ್ ಇರೆಕ್ಟ್ ಹೈಫೆ. ಅಂಡ್ ಈ ಇರೆಕ್ಟ್ ಅಂತ ಹೇಳಿದ್ರೆ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್, ಇರೆಕ್ಟ್. ಓಕೆ, ಈ ಹೈಫೆದ್ ಕೆಲಸ ಏನು? ಕೆಳಗಡೆ ಏನು ಹೇಳುತ್ತೆ, ಬುಡ ಏನು ಹೇಳುತ್ತೆ, ನಾನು ಸ್ಟ್ರಾಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನೀನು ಮೇಲಕ್ಕೆ ಹೋಗಿ ಏಸೆಕ್ಷುವಲ್ ಸ್ಪೋರ್ ಪ್ರೊಡ್ಯೂಸ್ ಮಾಡು ಅಂತ ಹೇಳುತ್ತೆ. ಸೊ ದಿಸ್ ಇಸ್ ಅ ಸ್ಪೆಷಲೈಸ್ಡ್ ಹೈಫೆ ಕಾಲ್ಡ್ ಆಸ್ ಕೊನಿಡಿಯೋಫೋರ್. ಏನಂದೆ ನಾನು? ಏಸೆಕ್ಷುವಲ್ ರಿಪ್ರೊಡಕ್ಷನ್ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ಸ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಿದೆ. ಸೊ ದಿಸ್ ಇಸ್ ಅ ಸ್ಪೆಷಲೈಸ್ಡ್ ಹೈಫೆ. ಇದರ ವರ್ಕ್ ಏನು? ಕೊನಿಡಿಯೋಫೋರ್ ಅಂತ. ಕೊನಿಡಿಯಾ ಬೇರಿಂಗ್, PHORE, 4 ಅಂತ ಹೇಳಿದ್ರೆ ಬೇರಿಂಗ್. ನೋಡಿ, ತುಂಬಾ ಮಕ್ಕಳಿಗೆ ಬಯಾಲಜಿಕಲ್ ಟರ್ಮ್ಸ್ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ತುಂಬಾ ಕನ್ಫ್ಯೂಷನ್ ಅಂಡ್ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆಕ್ಚುಲಿ ಒಂದು ವಿಡಿಯೋ ಮಾಡಿದ್ದೆ ನಾನು. ಅದರಲ್ಲಿ 4 ಅನ್ನೋ ವರ್ಡ್ ಮೀನಿಂಗ್ ಹೇಳಿದ್ದೀನಿ. ಬೇರಿಂಗ್, ಕೊನಿಡಿಯಾ ಬೇರಿಂಗ್, ಕೊನಿಡಿಯಾ ಪ್ರೊಡ್ಯೂಸ್ ಮಾಡೋ ಅಂಥದ್ದು. ಕೊನಿಡಿಯೋಫೋರ್ ಆಯ್ತು. ಸೊ ಈ ಹೈಫೆ ಏನಾಗುತ್ತೆ, ಆಮೇಲೆ ಬ್ರಾಂಚಸ್ ಅನ್ನ ಹೀಗೆ ತೋರಿಸುತ್ತೆ. ಓಕೆ, ಹೀಗೆ ಬ್ರಾಂಚಸ್ ಅನ್ನ ತೋರಿಸುತ್ತೆ. ಅಂಡ್ ಆ ಬ್ರಾಂಚ್ ತುದಿಯಲ್ಲಿ ಪಿಂಚ್ ಆಗ್ತಾ ಹೋಗುತ್ತೆ. ಪಿಂಚಿಂಗ್ ಅಂತ ಹೇಳಿದ್ರೆ ಹೇಗೆ ಗೊತ್ತಾ? ಚಪಾತಿ ಮಾಡ್ಬೇಕಾದ್ರೆ ಚಪಾತಿ ಡೋ ಇರುತ್ತಲ್ವಾ, ಅಮ್ಮ ಏನ್ ಮಾಡ್ತಾರೆ, ಅದನ್ನ ಉದ್ದಕ್ಕೆ ಇದು ಮಾಡಿ ಏನ್ ಮಾಡ್ತಾರೆ, ಉದ್ದ ಸಿಲಿಂಡ್ರಿಕಲ್ ಶೇಪಿಗೆ ತಂದ್ಬಿಟ್ಟು ಅದ್ರ ತುದಿಯಿಂದ ಪಿಂಚ್ ಮಾಡ್ಕೊಂಡು ಉಂಡೆ ಉಂಡೆ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಈ ಹೈಫೆ ಇದೆಯಲ್ವಾ, ಅದರ ಟಿಪ್ ಹೀಗೆ ಪಿಂಚ್ ಮಾಡ್ಕೊಂಡು ಒಂದೊಂದೇ ಸೆಲ್ ಅನ್ನ ಹೀಗೆ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಕಲರ್ ಚೇಂಜ್ ಮಾಡ್ತೀನಿ ಬೇಕಂದ್ರೆ, ಸ್ವಲ್ಪ ಕ್ಲಾರಿಟಿ ಇರಲಿ. ಓಕೆ, ಹೀಗೆ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಈ ಬ್ಲೂ ಕಲರ್ ಸೆಲ್ಸ್ ಏನ್ ಡ್ರಾ ಮಾಡ್ತಾ ಇದೀನಿ ನೋಡಿ, ಅದನ್ನ ನೀವು ಕೊನಿಡಿಯಾ ಅಂತ ಕರಿತೀರಾ. ಯು ಕಾಲಿಂಗ್ ದಿಸ್ ಆಸ್ ಕೊನಿಡಿಯಾ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಏಸೆಕ್ಷುವಲ್ ಸ್ಪೋರ್. ಕೆಳಗಡೆ ಇರುವಂತ ಹೈಫೆದು ಕೆಲಸ ಏನು? ಬರೀ ಬುಡಗಳನ್ನ ಸ್ಪ್ರೆಡ್ ಮಾಡಿ ಗ್ರೋ ಮಾಡೋದು. ಅಂಡ್ ವೆನ್ ದ ಕಂಡೀಷನ್ಸ್ ಆರ್ ಆಪ್ಟ್, it decides, let me produce an erect conidiophore which is going to give rise to conidia. ಕೊನಿಡಿಯದ ಸ್ಪೆಷಾಲಿಟಿ ಏನು? ಏನ್ ಕಾಣಿಸ್ತಾ ಇದೆ ನಿಮ್ಗೆ? ಕೊನಿಡಿಯದ ಸ್ಪೆಷಾಲಿಟಿ ಏನು? ಏನಾದ್ರೂ ಫ್ಲಜೆಲ್ಲ ಇದೆಯಾ? ಇಲ್ಲ. ಸೊ ದಟ್ ಮೀನ್ಸ್ ಇಟ್ ಇಸ್ ನಾನ್ ಮೊಟೈಲ್. ಇಸ್ ಇಟ್ ಬೀಂಗ್ ಪ್ರೊಡ್ಯೂಸ್ಡ್ ಇನ್ಸೈಡ್ ಎನಿ ಸ್ಯಾಕ್?
ಏನಾದರೂ ಸ್ಯಾಕ್ ಒಳಗಡೆ ಅಥವಾ ಕವರಿಂಗ್ ಒಳಗಡೆ ಪ್ರೊಡ್ಯೂಸ್ ಆಗ್ತಾ ಇದೆಯಾ? ಇಲ್ವಲ್ಲ, ಪಿಂಚ್ ಆಗ್ತಾ ಇದೆ ಅಂಡ್ ಚೈನ್ ಫಾರ್ಮೇಶನ್ ಆಗ್ತಾ ಇದೆ. ಹೇಗೆ ಗಾಳಿ ಬರುತ್ತೆ ಈ ಸ್ಪೋರ್ಸ್ ಹಾಗೆ ಡಿಸ್ಪರ್ಸ್ ಆಗ್ತಾ ಹೋಗುತ್ತೆ. ಸೊ ದೇ ಆರ್ ನಾನ್ ಮೊಟೈಲ್ ಅಂಡ್ ದೇ ಆರ್ exogenous. Okay, zoospore was endogenous, sporangiospore was endogenous, but conidia are exogenous, non-motile. ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ದ asexual reproduction. ಇದು ಒಂದೇ ತರದ್ದು asexual ಸ್ಪೋರ್ ಪ್ರೊಡ್ಯೂಸ್ ಆಗೋದು ಇನ್ Ascomycota and that is its speciality. Sexual reproduction ಅಲ್ಲಿ ಸ್ವಲ್ಪ ಕೆಲಸ ಇದೆ ನಮಗೂ ನೆನ್ಪಿಟ್ಕೊಳ್ಳೋಕ್ಕೆ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಏನು ನಡೀತೆ? ಪ್ಲಾಸ್ಮೋಗ್ಯಾಮಿ, ಡೈಕ್ಯಾರಿಯಾನ್, ಕ್ಯಾರಿಯೋಗ್ಯಾಮಿ, ಮಿಯೋಸಿಸ್ ಇಷ್ಟು ನಡಿಬೇಕು. ಆದರೆ ಅದರ ಮಧ್ಯ ಒಂದು ಫ್ರೂಟಿಂಗ್ ಬಾಡಿ ಕೂಡ ಫಾರ್ಮೇಶನ್ ಆಗ್ತಾ ಇದೆ. ಸೊ ಲೆಟ್ ಅಸ್ ಲುಕ್ ಎಟ್ ದಿಸ್ ಪರ್ಟಿಕ್ಯುಲರ್ ಪಾರ್ಟ್. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ನಮಗೆ ಫಸ್ಟ್ ಪ್ಲಾಸ್ಮೋಗ್ಯಾಮಿ ಆಗುತ್ತೆ. ಓಕೆ, ಅದಾದ ನಂತರ ಡೈಕ್ಯಾರಿಯಾಟಿಕ್ ಫೇಸ್ ಅನ್ನೋದು ಹುಟ್ಕೊಳ್ಳೋದು, ಡೈಕ್ಯಾರಿಯಾಟಿಕ್ ಫೇಸ್ ಅಂತ ಹುಟ್ಕೊಳ್ಳುತ್ತೆ. ದೆನ್ ಕಮ್ಸ್ ಕ್ಯಾರಿಯೋಗ್ಯಾಮಿ. ಇದನ್ನ ನಾನು ನಿಮ್ಗೆ ಅಗೇನ್ ಡ್ರಾ ಮಾಡಿ ತೋರಿಸ್ತೀನಿ, ಹೇಗೆ ಸ್ಲೈಮ್ ಮೌಲ್ಡಿಗೆ ಲೈಫ್ ಸೈಕಲ್ ಹಾಕಿದ್ನಲ್ವಾ ಹಾಗೆ. ಅಂಡ್ ದೆನ್ ಕಮ್ಸ್ ಮಿಯೋಸಿಸ್, ಆದ ನಂತರ ಸ್ಪೋರ್ ಫಾರ್ಮೇಶನ್. ಸ್ಪೋರ್ಸ್ ಫಾರ್ಮ್ಡ್. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇದೆಲ್ಲ ಸ್ಟೆಪ್ಸ್. ಓಕೆ, ಅಂಡ್ ವೈಲ್ ಆಲ್ ದಿಸ್ ಇಸ್ ಹ್ಯಾಪನಿಂಗ್ ದರ್ ಇಸ್ ಆಲ್ಸೋ ಫ್ರೂಟಿಂಗ್ ಬಾಡಿ ಕಾಲ್ಡ್ ಆಸ್ ಆಸ್ಕೋಕಾರ್ಪ್ ಬೀಯಿಂಗ್ ಪ್ರೊಡ್ಯೂಸ್. ಅದು ಹೇಗೆ ಅಂತ ನೋಡೋಣ. ಲೆಟ್ ಅಸ್ ಸಿ ಹೌ ಎಕ್ಸಾಕ್ಟ್ಲಿ ದಟ್ ಹ್ಯಾಪನ್ಸ್. ಒಂದು ನಿಮಿಷ, ಲೆಟ್ ಮಿ ಜಸ್ಟ್ ಆಡ್ ದ ಸ್ಲೈಡ್ ಹಿಯರ್. ಸಾರಿ, ಒಂದು ಸ್ಲೈಡ್ ಆಡ್ ಮಾಡೋಣ. ಓಕೆ, ಎಸ್. ಸೊ ಹಿಯರ್ ಹೇಗೆ ಅಂತ ನೋಡೋಣ. ಸೊ ಫಸ್ಟ್ ಏನಾಗಬೇಕು? ಪ್ಲಾಸ್ಮೋಗ್ಯಾಮಿ. ಪ್ಲಾಸ್ಮೋಗ್ಯಾಮಿಯಲ್ಲಿ ಏನಾಗುತ್ತೆ? ದ ಟೂ ಸೆಲ್ಸ್ ವಿಲ್ ಫ್ಯೂಸ್ ಅಲ್ವಾ? ಎರಡು ಸೆಲ್ ಅನ್ನೋದು ಫ್ಯೂಸ್ ಆಗುತ್ತೆ. ಆ್ಯಂಡ್ ಆ ಎರಡು ಸೆಲ್ ಫ್ಯೂಸ್ ಆದ ನಂತರ ಕ್ರಿಯೇಟ್ ಆಗುವಂಥದ್ದು ಡೈಕ್ಯಾರಿಯಾಟಿಕ್ ಫೇಸ್. ಡೈಕ್ಯಾರಿಯಾಟಿಕ್ ಫೇಸ್. ಡೈಕ್ಯಾರಿಯಾಟಿಕ್ ಫೇಸ್ ಅಲ್ಲಿ ನಿಮಗೆ ಎರಡು ನ್ಯೂಕ್ಲಿಯೈ ಸೆಪರೇಟ್ ಆಗಿರೋ ಅಂಥದ್ದು ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಈ ಸೆಲ್ ಏನಿದೆ ವಿಚ್ ಇಸ್ ಇನ್ n+n ಕಂಡೀಷನ್ ಕ್ಯಾನ್ ಡಿವೈಡ್ ಟು ಗಿವ್ ರೈಸ್ ಟು ಸೆಪ್ಟೇಟ್ ಬ್ರಾಂಚ್ಡ್ ಹೈಫೆ. ನೋಡಿ ಹೀಗಾಗುತ್ತೆ. ಪ್ರತಿ ಸೆಲ್ಲಲ್ಲೂ ಎರಡು ನ್ಯೂಕ್ಲಿಯೈ, ಒನ್ ಬಿಲಾಂಗ್ಸ್ ಟು ಪ್ಲಸ್ ಟ್ರೇನ್, ಒನ್ ಬಿಲಾಂಗ್ಸ್ ಟು ಮೈನಸ್ ಟ್ರೇನ್. ದಿಸ್ ಇಸ್ ನಥಿಂಗ್ ಬಟ್ ಅ ಡೈಕ್ಯಾರಿಯಾಟಿಕ್ ಫೇಸ್ ಅಂತ ಹೇಳ್ತೀವಿ. ಈ ಹೈಫೆ ಇದೆಯಲ್ವಾ, ವಿಚ್ ಈಸ್ ಅ ಡೈಕ್ಯಾರಿಯಾಟಿಕ್ ಹೈಫೆ ಅಥವಾ ಅ ಡೈಕ್ಯಾರಿಯಾಟಿಕ್ ಮೈಸೀಲಿಯಂ, ಇದು ಬೆಳೆದು ಪ್ರೊಡ್ಯೂಸ್ ಮಾಡೋದು ಒಂದು ಫ್ರೂಟಿಂಗ್ ಬಾಡಿ ವಿಚ್ ಇಸ್ ಕಾಲ್ಡ್ ಆಸ್ ಆಸ್ಕೋಕಾರ್ಪ್. ನೋಡಿ, ಡೈಕ್ಯಾರಿಯಾಟಿಕ್ ಫೇಸ್ ಅಥವಾ ಮೈಸೀಲಿಯಂ ನಮಗೆ ಕಾಣಿಸಲ್ಲ. ಹೇಗೆ ನಿಮಗೆ ಮರದ ಬುಡಗಳು ಮಣ್ಣಿನ ಅಡಿಯಲ್ಲಿ ಕಾಣಿಸಲ್ಲ, ದ ಸೇಮ್ ವೇ ದಿಸ್ ಮೈಸೀಲಿಯಂ ಇಸ್ ನಾಟ್ ವಿಸಿಬಲ್ ಟು ಅಸ್. ಬಟ್ ಫ್ರೂಟಿಂಗ್ ಬಾಡಿ ಫಾರ್ಮೇಶನ್ ಆದಾಗ ಬ್ಯೂಟಿಫುಲ್ ಫ್ರೂಟಿಂಗ್ ಬಾಡಿ ದಟ್ ಇಸ್ ಆಸ್ಕೋಕಾರ್ಪ್ ಪ್ರೊಡ್ಯೂಸ್ ಆಗ್ತಾ ಇದೆ. ನೀವು ಈ ಇಮೇಜನ್ನು ಹುಡುಕಿ, ಎಷ್ಟು ಚೆನ್ನಾಗಿರೋಂಥ ಸಚ್ ಬ್ಯೂಟಿಫುಲ್ ವಿಜುವಲ್ಸ್ ಆಫ್ ಆಸ್ಕೋಕಾರ್ಪ್ ನೋಡ್ತೀರಾ ನೀವು. ಸೊ ಏನಾಗ್ತಾ ಇದೆ ಅಂತ ಅನ್ಕೊಳ್ಳಿ, ಜಸ್ಟ್ ಇಮ್ಯಾಜಿನ್ ಮಾಡಿ, ಮಣ್ಣಿನ ಅಡಿಯಲ್ಲಿ ಈ ಮೈಸೀಲಿಯಂ ಇದೆಯಲ್ವಾ, ಇದು ಗ್ರೋ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಆ್ಯಂಡ್ ಆಲ್ ದ ಸೆಲ್ಸ್ ಹ್ಯಾವ್ ಡೈಕ್ಯಾರಿಯಾಟಿಕ್ ಕಂಡೀಷನ್ ಅಂತ ಹೇಳಿದ್ರೆ ಎರಡು ನ್ಯೂಕ್ಲಿಯೈ ಇದೆ ಅಂತ ಅನ್ಕೊಳ್ಳಿ. ಮಣ್ಣಿನ ಅಡಿಯಲ್ಲಿ ಬುಡಗಳನ್ನು ಬೆಳೆಸ್ತಾ ಇದೆ. ಆ್ಯಂಡ್ ವೆನ್ ದ ಕಂಡೀಷನ್ಸ್ ಆರ್ ರೈಟ್, ಮಣ್ಣಿನ ಮೇಲೆ ಇದೇ ಹೈಫೆ ಒಟ್ಟಾಕೊಂಡು ಕ್ರಿಯೇಟ್ ಆಗೋದು ಮಾಡೋದು ಒಂದು ಫ್ರೂಟಿಂಗ್ ಬಾಡಿ. ಹೀಗೆ ಮಣ್ಣಿನ ಮೇಲ್ ಬರುತ್ತೆ. ಹೇಗೆ ಮಣ್ಣಿನ ಮೇಲೆ ಲೆಟಸ್ ಸೇ ಮರಗಳು ದ ಬುಡ ಕಾಣಿಸ್ತಿಲ್ಲ, ಬಟ್ ಮರ ಮೇಲ್ ಬರಬೇಕಾದ್ರೆ ಅಥವಾ ಗಿಡ ಮೇಲ್ ಬರಬೇಕಾದ್ರೆ ನಮ್ಗೆ ಕಾಣಿಸುತ್ತೆ. ಯು ಕೆನಾಟ್ ಸಿ ದ ರೂಟ್. ಸೇಮ್ ವೇ ಆ ಡೈಕ್ಯಾರಿಯಾಟಿಕ್ ಮೈಸೀಲಿಯಂ ಮಣ್ಣಿನ ಅಡಿಯಲ್ಲಿದೆ, ಅದು ನಮ್ಗೆ ಕಾಣಿಸ್ತಾ ಇಲ್ಲ. ಆ್ಯಂಡ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಪ್ರೋಸೆಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಫ್ರೂಟಿಂಗ್ ಬಾಡಿ ಪ್ರೊಡ್ಯೂಸ್ ಆಯಿತು. ಇಟ್ ಕ್ಯಾನ್ ಬಿ ವೈಟಿಶ್ ಇನ್ ಕಲರ್, ಕ್ರೀಮ್ ಇನ್ ಕಲರ್, ಇನ್ ಸಮ್ ಕೇಸಸ್ ಲೈಟ್ ಯೆಲ್ಲೋ ಇನ್ ಕಲರ್, ಗ್ರೀನ್. ಐ ಆಮ್ ನಾಟ್ ಶ್ಯೂರ್ ಯಾವ ಎಕ್ಸಾಂಪಲ್ ಅಂತ ಇದೆಯೋ ಇಲ್ವೋ ಅಂತಲೂ ನನಗೆ ಗೊತ್ತಿಲ್ಲ. ಬಟ್ ಯಾ, ಕ್ರೀಮ್ ಅಥವಾ ವೈಟ್ ಅಥವಾ ಮೈಲ್ಡ್ ಯೆಲ್ಲೋಯಿಶ್ ಕಲರ್ ನಿಮಗೆ ನೋಡಬಹುದು.
and if I'm not wrong, they're variously colored and they're very attractive. So ಈ ಪರ್ಟಿಕ್ಯುಲರ್ ಫ್ರೂಟಿಂಗ್ ಬಾಡಿಯನ್ನ ನಾವು ಏನಂತ ಕರಿತೀವಿ? ಆಸ್ಕೋಕಾರ್ಪ್ ಅಂತ ಕರಿತೀವಿ. ಇದು ಯಾಕೆ ಫಾರ್ಮೇಶನ್ ಆಗಿದೆ? ಬಿಕಾಸ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಸೆಕ್ಷುವಲ್ ರೀಪ್ರೊಡಕ್ಷನ್ ಇಲ್ಲ ಅಂದ್ರೆ ಇದು ಆಗ್ತಿರ್ಲಿಲ್ಲ. ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗಿರೋದ್ರಿಂದ ಇದಾಗಿದೆ. ಡೈಕ್ಯಾರಿಯೋಟಿಕ್ ಮೈಸೀಲಿಯಂ ಇಂದ ಇದು ಪ್ರೊಡ್ಯೂಸ್ ಆಗಿರುವಂಥದ್ದು. ಇದನ್ನ ಕಟ್ ಮಾಡಿ ಮೈಕ್ರೋಸ್ಕೋಪ್ ಅಂಡರ್ ನೀವು ನೋಡಿದ್ರೆ ನಿಮ್ಗೆ ತುಂಬಾ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಕಾಣಿಸುತ್ತೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಸ್ಯಾಕ್ ಫಂಗೈ. ಇದನ್ನ ಕಟ್ ಮಾಡಿದ್ರೆ ಅಂಡರ್ ಮೈಕ್ರೋಸ್ಕೋಪ್ ನಾನೇನ್ ಮಾಡ್ತೀನಿ, ಇದನ್ನ ಬರಿತೀನಿ ಅಂಡರ್ ಮೈಕ್ರೋಸ್ಕೋಪ್. ನೋಡಿ, ಇಷ್ಟೆಲ್ಲ ನೀವು ಬರ್ಕೊಂಡ್ರೆ ಒಳ್ಳೇದು ಫಾರ್ ದ ಇನಿಷಿಯಲ್ ಪ್ರಿಪರೇಷನ್. ಸೊ ಅಂಡರ್ ಮೈಕ್ರೋಸ್ಕೋಪ್ ನಿಮ್ಗೆ ಏನ್ ಕಾಣಿಸುತ್ತೆ? ಅಂಡರ್ ಮೈಕ್ರೋಸ್ಕೋಪ್ ಯು ವಿಲ್ ಫೈಂಡ್ ನ್ಯೂಮರಸ್ ಸ್ಯಾಕ್ ಲೈಕ್. ಏನನ್ನ ಮೈಕ್ರೋಸ್ಕೋಪ್ ಅಂಡರ್ ನೋಡ್ತೀರಾ ನೀವು? ನೋಡಿ, ನಾನು ಗ್ರೀನ್ ಆರೋ ಹಾಕಿದ್ದು ಬಿಕಾಸ್ ಐ ಆಮ್ ಟಾಕಿಂಗ್ ಅಬೌಟ್ ದ ಆಸ್ಕೋಕಾರ್ಪ್. ಸೊ ನ್ಯೂಮರಸ್ ಆಸೈ. ಆಸೈ ಇಸ್ ಪ್ಲೂರಲ್, ಆಸ್ಕಸ್ ಅನ್ನೋದು ಸಿಂಗ್ಯುಲರ್ ಆಗಿದೆ. ಆ ಆಸ್ಕಸ್ ಅಥವಾ ಆಸೈ ಹೇಗೆ ಕಾಣಿಸುತ್ತೆ? ಒಂದನ್ನ ನಾನು ಡ್ರಾ ಮಾಡ್ತೀನಿ. ದರ್ ಆರ್ ನ್ಯೂಮರಸ್. ಓಕೆ, ಹೀಗೆ. ಇದ್ರ ಒಳಗಡೆ ಏನಿದೆ? ಅಗೇನ್ n+n ಕಂಡೀಷನ್ ಇದೆ. ಆಲ್ ರೈಟ್. ಸೊ ಇದ್ರ ಒಳಗಡೆ ನಿಮ್ಗೆ ಇನ್ಸೈಡ್ ಆಸ್ಕಸ್, ಇನ್ ಆಸ್ಕಸ್ ಕ್ಯಾರಿಯೋಗ್ಯಾಮಿ ಕೂಡ ನಡಿಬೇಕು ಅಂಡ್ ಮಿಯೋಸಿಸ್ ನಡೆಯುವಂಥದ್ದು. ಓಕೆ, ಅಂಡ್ ಮಿಯೋಸಿಸ್ ನಡೆಯುವಂಥದ್ದು. ಸೊ ಆಸ್ಕಸ್ ಒಳಗಡೆ ಆ n+n ಕಂಡೀಷನ್ ಅನ್ನೋದು ಕ್ಯಾರಿಯೋಗ್ಯಾಮಿ ಆಗಿ 2n ಆಯಿತು. ಕ್ಯಾರಿಯೋಗ್ಯಾಮಿ ಆಯಿತು, ಎರಡು ಫ್ಯೂಸ್ ಆಗ್ತಾ ಇದೆ ನೋಡಿ ಇಲ್ಲಿ, 2n ಕಂಡೀಷನ್. ಅಂಡ್ ದೆನ್ ದರ್ ಇಸ್ ಗೋಯಿಂಗ್ ಟು ಬಿ ಮಿಯೋಸಿಸ್. ಇಲ್ಲಿ ನಿಮಗೆ ಮಿಯೋಸಿಸ್ ನಡೆಯುತ್ತೆ. ಲೆಟ್ ಮಿ ಜಸ್ಟ್ ಚೇಂಜ್ ದ ಕಲರ್. ಮಿಯೋಸಿಸ್ ಆದಾಗ ನಿಮಗೆ ಆ ಆಸ್ಕಸ್ ಒಳಗಡೆ 4 to 8 ascospores are formed. ನಾನೇನ್ ಮಾಡ್ತೀನಿ? 8 ಡ್ರಾ ಮಾಡ್ತೀನಿ. 4 or 8. ಸೊ 1, 4, 1, 8, ಎರಡರಲ್ಲಿ ಒಂದು ನಂಬರ್ ಆಸ್ಕೋಸ್ಪೋರ್. ಮಿಯೋಸಿಸ್ ಆದಾಗ ಏನಾಗುತ್ತೆ? ಸ್ಪೋರ್ ಫಾರ್ಮೇಶನ್ ಆಗುತ್ತೆ. ನೋಡಿ, 1, 2, 3, 4, 5, 6, 7, 8. ಓಕೆ, ಸೊ ಇದನ್ನ ನೀವು, ದಿಸ್ ಇಸ್ ಅ ರಿಸಲ್ಟ್ ಆಫ್ ಮಿಯೋಸಿಸ್. ಸೊ 4 or 8 ಆಸ್ಕೋಸ್ಪೋರ್ಸ್ ಫಾರ್ಮ್ ಆಗುವಂಥದ್ದು. ಆಸ್ಕೋಸ್ಪೋರ್ ಇದು ಸ್ಪೆಷಾಲಿಟಿ ಏನು? ವಾಟ್ ಇಸ್ ದ ಸ್ಪೆಷಾಲಿಟಿ? ನೀವೇ ಹೇಳಬೇಕು. ಒಂದು, ದೇ ಆರ್ ನಾನ್ ಮೊಟೈಲ್. ಅಗೇನ್ ಮೊಟಿಲಿಟಿ ಇಲ್ಲ. ಅಂಡ್ ದೇ ಆರ್ ಎಂಡೋಜಿನಸ್. ಸ್ಯಾಕ್ ಒಳಗಡೆ ಪ್ರೊಡ್ಯೂಸ್ ಆಗ್ತಾ ಇದೆ. ಎಂಡೋಜೀನಸ್. ತುಂಬಾ ಇಂಪಾರ್ಟೆಂಟ್ ಇದು, ತುಂಬಾ ಇಂಪಾರ್ಟೆಂಟ್ ಇದು. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಪ್ಲಾಸ್ಮೋಗ್ಯಾಮಿ ಆಯ್ತು. ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ? ದ ಪ್ರೋಸೆಸ್ ಸ್ಟಾರ್ಟ್ಸ್ ಫ್ರಾಮ್ ಹಿಯರ್ ಅಂಡ್ ಹೀಗೆ ಮೂವ್ ಆಗ್ತಾ ಇದೆ. ಓಕೆ, ಈ ಆಸ್ಕೋಸ್ಪೋರ್ ಏನ್ ಮಾಡುತ್ತೆ? ದ ಆಸ್ಕೋಸ್ಪೋರ್ ವಿಲ್ ಗಿವ್ ರೈಸ್ ಟು ಅ ನಾರ್ಮಲ್ ಹ್ಯಾಪ್ಲಾಯ್ಡ್ ಹೈಫೆ. ಓಕೆ, ನಾರ್ಮಲ್ ಹ್ಯಾಪ್ಲಾಯ್ಡ್ ಹೈಫೆ ತೋರಿಸುತ್ತೆ. ಇದು ಫ್ಲೋ ಚಾರ್ಟ್. ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಅ ಸೈಕಲ್, ಇಟ್ಸ್ ಅ ಫ್ಲೋ ಚಾರ್ಟ್ ವೇರ್ ದ ಫಸ್ಟ್ ಸ್ಟೆಪ್ ಇಸ್ ಪ್ಲಾಸ್ಮೋಗ್ಯಾಮಿ. ಓಕೆ, ಎರಡನೇ ಸ್ಟೆಪ್ ಅಲ್ಲಿ ನಿಮಗೆ ಡೈಕ್ಯಾರಿಯೋಟಿಕ್ ಫೇಸ್ ಅಂಡ್ ಡೈಕ್ಯಾರಿಯೋಟಿಕ್ ಮೈಸೀಲಿಯಂ. ಮೂರನೇ ಸ್ಟೆಪ್ ಅಲ್ಲಿ ಆಸ್ಕೋಕಾರ್ಪ್ ಫಾರ್ಮೇಶನ್. ಆ ಆಸ್ಕೋಕಾರ್ಪ್ ಅನ್ನ ಕಟ್ ಮಾಡಿದ್ರೆ ನಮ್ಗೆ ಕಾಣುವಂಥದ್ದು ಆಸ್ಕಸ್. ಆಸ್ಕಸ್ ಅಲ್ಲಿ ಕೂಡ ಡೈಕ್ಯಾರಿಯಾನ್ ಫೇಸ್ ನೋಡ್ತೀರಾ ನೀವು. ಐದನೇದು ಆಸ್ಕಸ್ ಒಳಗಡೆ ಕ್ಯಾರಿಯೋಗ್ಯಾಮಿ ಅಂಡ್ ಮಿಯೋಸಿಸ್ ಆಗ್ತಾ ಇದೆ. ಅಂಡ್ ದರ್ ಇಸ್ ಪ್ರೊಡಕ್ಷನ್ ಆಫ್ ಆಸ್ಕೋಸ್ಪೋರ್. ಆರನೇ ಸ್ಟೆಪ್ ಇದು. ಆಸ್ಕೋಸ್ಪೋರ್ ಫಾರ್ಮೇಶನ್ ನಡೀತಾ ಇದೆ. ಅಂಡ್ ದ ಆಸ್ಕೋಸ್ಪೋರ್ ಇಸ್ ಗೋಯಿಂಗ್ ಟು ಗಿವ್ ರೈಸ್ ಟು ಅ ನಾರ್ಮಲ್ ಹ್ಯಾಪ್ಲಾಯ್ಡ್ ಹೈಫೆ ವಿಚ್ ಇಸ್ ನಥಿಂಗ್ ಬಟ್ ಗೋಯಿಂಗ್ ಟು ಫಾರ್ಮ್ ದಿ ಅಡಲ್ಟ್ ಬಾಡಿ ಇನ್ ದ Ascomycota. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಎವರ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಇದು ತುಂಬ ಇಂಪಾರ್ಟೆಂಟ್. ಎಲ್ಲಿ
where karyogamy and meiosis occurs in Ascomycota, inside ascus singular ಅಥವಾ asci plural. Okay na? Sari. So this is about Ascomycota. ನಾವು ಎಕ್ಸಾಂಪಲ್ಸ್ ಅನ್ನ ಕಲಿಬೇಕು with a little bit of economic importance here. So ಅದನ್ನ ಕೂಡ let's just try to see the example. ಸೆಪ್ರೇಟ್ ಆಗಿ ಬರಿತಾ ಇದ್ದೀನಿ, ಯಾಕಂತ ಹೇಳಿದ್ರೆ ನಮಗೆ ಇಕನಾಮಿಕ್ ಇಂಪಾರ್ಟೆನ್ಸ್ ಕೂಡ ನೆನ್ಪಿಟ್ಕೋಬೇಕು, ಅದಕ್ಕೋಸ್ಕರ. ಸೊ ಹಿಯರ್ ವಿ ಹ್ಯಾವ್ ಫಸ್ಟ್ ಎಕ್ಸಾಂಪಲ್, yeast, a unicellular form which is used in baking ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ ಫಾರ್ ಫರ್ಮೆಂಟೇಷನ್ and also in brewing ಅಲ್ವಾ, ಬೆವರೇಜ್ ಇಂಡಸ್ಟ್ರಿಯಲ್ಲಿ ಫಾರ್ಮೇಷನ್ ಆಫ್ ಫರ್ಮೆಂಟೆಡ್ ಬೆವರೇಜಸ್, ಬಿಯರ್, ವೈನ್, ಅದನ್ನ ಡಿಸ್ಟಿಲ್ ಮಾಡಿದ್ರೆ ಅಗೇನ್ ವಿಸ್ಕಿ ಅಂಡ್ ಆಲ್ ಆಫ್ ದ್ಯಾಟ್, ಆಲ್ಕೋಹಾಲಿಕ್ ಬೆವರೇಜಸ್, ಎಸ್, ಅಲ್ಲಿ ಈಸ್ಟ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಅನ್ನ ಯಾವ್ದನ್ನ ತಗೊಳ್ಳೋಣ? ಲೆಟ್ ಅಸ್ ಟೇಕ್ ದಿ ಎಕ್ಸಾಂಪಲ್ ಆಫ್ ಪೆನಿಸಿಲಿಯಂ. ಪೆನಿಸಿಲಿಯಂ ಇಂದ ನಮ್ಗೆ ಸಿಕ್ಕಿರುವಂಥ ಒಂದು antibiotic which is penicillin, used to treat many bacterial diseases. penicillin, ಶೀತ ಕೋಲ್ಡ್ ಆದಾಗ ನೀವು ಅಮಾಕ್ಸಿಸಿಲಿನ್ ಅಂತ ತಗೊಳ್ತೀರಾ ಕಾಮನ್ ಆಗಿ, ಕಂಜೆಷನ್ ಆದಾಗ, ಕಫ ತುಂಬಾ ಗಟ್ಟಿ ಆದಾಗ. ಅಮಾಕ್ಸಿಸಿಲಿನ್ ಇಸ್ ನಥಿಂಗ್ ಬಟ್ ಅ ಫಾರ್ಮ್ ಆಫ್ ಪೆನಿಸಿಲಿನ್. ಇಟ್ಸ್ ಅ ಟೈಪ್ ಆಫ್ ಆಂಟಿಬಯೋಟಿಕ್ ಅಂತ ಹೇಳ್ತೀರಾ ನೀವು. ಓಕೆ, ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ. ಲೆಟ್ ಅಸ್ ಟೇಕ್ ಅನದರ್ ಎಕ್ಸಾಂಪಲ್. ತುಂಬಾ ಕಾಮನ್ ಆಗಿರುವಂಥ ಎಕ್ಸಾಂಪಲ್ ಇಲ್ಲಿ aspergillus ಅಂತ ತಗೊಳ್ಳೋಣ. aspergillus is one of the reason for food poisoning. ಫುಡ್ ಪಾಯ್ಸನ್ ತುಂಬ ಸಿವಿಯರ್ ಆಗುತ್ತೆ ಕೆಲವರಿಗೆ, ಟು ಅನ್ ಎಕ್ಸ್ಟೆಂಟ್ ದ್ಯಾಟ್ ಸಮಟೈಮ್ಸ್ ದ ಲಿವರ್ ಆಲ್ಸೋ ಗೆಟ್ಸ್ ಅಫೆಕ್ಟೆಡ್ ಬಿಕಾಸ್ ಆಫ್ ಅ ಟಾಕ್ಸಿನ್ ಪ್ರೊಡ್ಯೂಸ್ ಬೈ ಆಸ್ಪರ್ಜಿಲ್ಲಸ್. ಇಫ್ ನಾಟ್ ಮಾನಿಟರ್ಡ್ ಇನ್ ಟೈಮ್ ಇಟ್ ಕ್ಯಾನ್ ಬಿ ಫೇಟಲ್. ಅದ್ರಲ್ಲಿ ಪ್ರೊಡ್ಯೂಸ್ ಆಗುವಂಥ ಟಾಕ್ಸಿನ್ ಇದೆಯಲ್ವಾ, ತುಂಬ ಫೇಟಲ್ ಅದು. ಇಟ್ ಕ್ಯಾನ್ ಕ್ರಿಯೇಟ್ ಅ ಲಾಟ್ ಆಫ್ ಡಿಸ್ಕಂಫರ್ಟ್. ಓಕೆ, ನೆಕ್ಸ್ಟ್ ಕ್ಲಾವಿಸೆಪ್ಸ್ ಅಂತ ಇದೆ, ಇನ್ನೊಂದು ನ್ಯೂರೋಸ್ಪೋರಾ ಅಂತ ಇದೆ. ಓಕೆ, ಕ್ಲಾವಿಸೆಪ್ಸ್ ಅಂಡ್ ನ್ಯೂರೋಸ್ಪೋರಾ. ಕ್ಲಾವಿಸೆಪ್ ಇಸ್ ಆಕ್ಚುಲಿ ಅ ಪ್ಯಾರಾಸೈಟಿಕ್ ಫಂಗೈ, ಒಂದು ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ. ಸೊ ನಾನು ಸಿಂಪ್ಲಿ ಇಲ್ಲಿ ಡಿಸೀಸ್ ಹೆಸರು ಹಾಕ್ತಿಲ್ಲ, ಲೈಕ್ ಐ ಡೋಂಟ್ ವಾಂಟ್ ಟು ಇನ್ಕ್ರೀಸ್ ಅನ್ನೆಸರಿ ಕಂಟೆಂಟ್ ಅನ್ನ ಇನ್ಕ್ರೀಸ್ ಮಾಡಕ್ಕೆ ಇಷ್ಟ ಇಲ್ಲ ನನಗೆ, ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಇಸ್ ರಿಲೆವೆಂಟ್ ಟು ನೀಟ್ ಆರ್ CET. ಆ ಡಿಸೀಸ್ ಅನ್ನ ಅವ್ರು ಕೇಳಲ್ಲ ಎಲ್ಲೂ. ಸೊ ಪ್ಯಾರಾಸೈಟಿಕ್ ಅಂಡ್ ಪ್ಯಾಥೋಜೆನಿಕ್ ಅಂತ ಹಾಕ್ತಾ ಇದ್ದೀನಿ. ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ ಇನ್ ಪ್ಲಾಂಟ್ಸ್. ಓಕೆ, ಇನ್ನೊಂದು ನ್ಯೂರೋಸ್ಪೋರಾ ಅಂತ ಇದೆ. ಇದು ಬಯೋಕೆಮಿಕಲ್ ಅಂಡ್ ಜೆನೆಟಿಕ್ ಸ್ಟಡೀಸ್ ಅಲ್ಲಿ ಯೂಸ್ ಆಗುತ್ತೆ. ಫಾರ್ ಬಯೋಕೆಮಿಕಲ್ ಅಂಡ್ ಜೆನೆಟಿಕ್ ಸ್ಟಡೀಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಬಿಕಾಸ್ ಆಫ್ ಇಟ್ಸ್ ಎಬಿಲಿಟಿ ಟು ಪ್ರೊಡ್ಯೂಸ್ ಆಸ್ಕೋಸ್ಪೋರ್. ಎಷ್ಟು ಆಸ್ಕೋಸ್ಪೋರ್? 4 or 8 ನಂಬರ್ ನೆನ್ಪಿಟ್ಕೊಳ್ಳಿ, ನ್ಯೂರೋಸ್ಪೋರಾ. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕಾಮನ್ ಹೆಸರು ಬರಿತಾ ಇದ್ದೀನಿ ನಾನು, ಮೊರೆಲ್ಸ್ ಅಂಡ್ ಟ್ರಫಲ್ಸ್ ಅಂತ ಬರುತ್ತೆ. ಇಟ್ಸ್ ಅ ಕೈಂಡ್ ಆಫ್ ಅ ಫಂಗೈ ವಿಚ್ ಈಸ್ ಕನ್ಸಿಡರ್ಡ್ ಆಸ್ ಎಡಿಬಲ್ ಡೆಲಿಕೆಸೀಸ್. ಅಫ್ಕೋರ್ಸ್ ನಮ್ಮ ಇಂಡಿಯನ್ ಕ್ವಿಝೀನ್ ಅಲ್ಲಿ ಆಕ್ಚುಲಿ ನೀವು ನೋಡಿದ್ರೆ ಪ್ರಿಮಿಟಿವ್ ಅಂತ ಹೇಳಿದ್ರೆ ಬೇಸಿಕ್ ಕ್ವಿಝೀನ್ ಇದೆಯಲ್ಲ, ನಮ್ಮ ಊಟ ಮಾಡೋ ರೀತಿಯಲ್ಲಿ ಆಕ್ಚುಲಿ ಫಂಗೈ ಇನ್ಕ್ಲೂಡ್ ಆಗಿಲ್ಲ. ಇಟ್ ವಾಸ್ ಆಲ್ ಇಂಟ್ರೊಡ್ಯೂಸ್ಡ್ ಫ್ರಮ್ ಅದರ್ ಕಂಟ್ರೀಸ್. ಸೊ ಮೊರೆಲ್ಸ್ ಅಂಡ್ ಟ್ರಫಲ್ಸ್ ಆರ್ ನಾಟ್ ಈಸಿಲಿ ಅವೈಲೇಬಲ್ ಇನ್ ಇಂಡಿಯಾ, ಇವನ್ ಇಫ್ ಇಟ್ ಇಸ್ ತುಂಬ ಕಾಸ್ಟ್ಲಿ ಆಗಿರುವಂಥದ್ದು. ಇದನ್ನ ಔಟ್ಸೈಡ್ ಆಫ್ ಇಂಡಿಯಾ ಇಟ್ ಇಸ್ ಈಟನ್ ಆಸ್ ಅ ಡೆಲಿಕೆಸಿ. ಟೇಸ್ಟಿ ಆಗಿರುತ್ತೆ. ಅಫ್ಕೋರ್ಸ್ ನ್ಯೂಟ್ರಿಯೆಂಟ್ ರಿಚ್ ಅದು. ಫಂಗೈ ಆರ್ ರಿಚ್ ಇನ್ ಪ್ರೋಟೀನ್ ಆಕ್ಚುಲಿ. ಎಡಿಬಲ್ ಡೆಲಿಕೆಸೀಸ್ ಅಂತ. ಓಕೆ, ಸೊ ಮೊರೆಲ್ಸ್ ಆ್ಯಂಡ್ ಟ್ರಫಲ್ಸ್. ಆಲ್ ರೈಟ್, ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ವಿತ್ ದ ಎಕನಾಮಿಕ್ ಇಂಪಾರ್ಟೆನ್ಸ್. ಆ್ಯಂಡ್ ಎಲ್ಲಾನು ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ, ಸ್ಲೈಡ್ ಅನ್ನ ನೋಡ್ಕೊಳ್ಳಿ. ಲುಕ್ ಎಟ್ ದ ಸ್ಲೈಡ್ ಪ್ರಾಪರ್ಲಿ, ಲುಕ್ ಎಟ್ ದ ಇನ್ಫಾರ್ಮೇಶನ್ ಪ್ರಾಪರ್ಲಿ. ಸೊ ಇಲ್ಲಿ ತನಕ ಏನು ಡೌಟ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಲೆಟ್ ಅಸ್ ಮೂವ್ ಫಾರ್ವರ್ಡ್. ಮುಂದೆ ಹೋಗೋಣ. ಓಕೆ, ಮುಂದೆ ಹೋಗೋಣ. ಆಲ್ ರೈಟ್. ಇನ್ನೊಂದು ಕೆಲವೊಮ್ಮೆ ಆಸ್ಕೋಮೈಸೆಟ್ ಬಗ್ಗೆ ಐ ಜಸ್ಟ್ ನಾವು ರಿಮೆಂಬರ್ಡ್ ಒಂದು ಕ್ವೆಶನ್ ನೆನಪಾಯ್ತು ನನಗೆ. ಆಸ್ಕೋಮೈಸೆಟ್ ಆರ್ ಸ್ಯಾಪ್ರೋಫೈಟಿಕ್ ಅಥವಾ ಡಿಕಾಂಪೋಸರ್ ಅಂತ ನಮಗೆ ಗೊತ್ತು, ಬಟ್ ಅದಕ್ಕೆ ಇನ್ನೊಂದು ಎಬಿಲಿಟಿ ಇದೆ. ಅದೇನು ಗೊತ್ತಾ? ಕ್ಯಾನ್ ಗ್ರೋ ಆನ್ ಕೌಡಂಗ್ ಅಥವಾ ಡಂಗ್. ಕೌಡಂಗ್ ಅಂತಲ್ಲ,
ಕ್ಯಾನ್ ಗ್ರೋ ಆನ್ ಡಂಗ್. ಹರ್ಬಿವೋರ್, ಇದು ಫೀಕಲ್ ಮ್ಯಾಟರ್ ಇದೆಯಲ್ವಾ, ಅದ್ರ ಮೇಲೆ ಗ್ರೋ ಆಗೋ ಎಬಿಲಿಟಿ ಇದೆ. ಇದನ್ನ ನಾವು ಕಾಪ್ರೋಫಿಲ್ಲಸ್ ಅಂತೀವಿ. ಕಾಪ್ರೋ ಇಸ್ ರೆಫರೆನ್ಸ್ ಟು ದ ಡಂಗ್. ಸೊ ನಿಮ್ಮ ಹತ್ರ ಇಂಥ ಕ್ವೆಶನ್ ಕೂಡ ಕೇಳ್ಬೋದು, ವಿಚ್ ಆಫ್ ದ ಫಾಲೋವಿಂಗ್ ಫಂಗೈ ಇಸ್ ಕಾಪ್ರೋಫಿಲ್ಲಸ್? ಲುಕ್ ಫಾರ್ ಆಸ್ಕೋಮೈಕೋಟಾ. ಆಸ್ಕೋಮೈಕೋಟಾ ಎಕ್ಸಾಂಪಲ್ ಅನ್ನು ಹುಡುಕಿ ಅಥವಾ ಆಸ್ಕೋಮೈಕೋಟಾ ವರ್ಡ್ ಅನ್ನು ಹುಡುಕಿ, ಯು ವಿಲ್ ಗೆಟ್ ದಿ ಆನ್ಸರ್ ಫಾರ್ ದಿಸ್. ಓಕೆ, ವಿ ಹ್ಯಾವ್ ಆಲ್ಸೋ ಕ್ವೆಶನ್ಸ್ ಅಟ್ ದಿ ಎಂಡ್ ಆಫ್ ದ ಸೆಷನ್. ಸೊ ಸೆಷನ್ ಅನ್ನು ಕಂಪ್ಲೀಟ್ ನೋಡಿ. ವಿ ಸ್ಟಿಲ್ ಹ್ಯಾವ್ ಬೆಸಿಡಿಯೋಮೈಕೋಟಾ ಅಂಡ್ ಡ್ಯೂಟ್ರೋಮೈಕೋಟಾ, ನಮ್ಮ ಹತ್ರ ಕೆಲವು ಕ್ವೆಶನ್ಸ್ ಕೂಡ ಇವೆ. ಸೊ ವಿ ವಿಲ್ ಟೇಕ್ ಅಪ್ ದೋಸ್ ಕ್ವೆಶನ್ಸ್ ಆಲ್ಸೋ. ಸೊ ಲೆಟ್ಸ್ ಸಿ the next group, Basidiomycota. We are ending kingdom mycota, coming to an end of kingdom mycota. ಸೊ ಇಲ್ಲಿ ತನಕ ಎಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸಲ್ಲಿ ಹಾಕಿ, 100% ಐ ವಿಲ್ ಆನ್ಸರ್ ಇಟ್. ಓಕೆ, ನೋಟ್ಸ್ ಹೇಗೆ ಅವೇಲ್ ಮಾಡೋದು ಅಂತ ಆಲ್ರೆಡಿ ನಾನು ಯಾರೋ ಕೇಳಿದ್ರು, ಸೊ ಐ ಆಲ್ರೆಡಿ ಮೆನ್ಷನ್ ದ್ಯಾಟ್. ಬೆಸಿಡಿಯೋಮೈಕೋಟಾ, ಬೆಸಿಡಿಯೋಮೈಕೋಟಾವನ್ನು ನಾವು ಕ್ಲಬ್ ಫಂಗೈ ಅಂತ ಕರಿತೀವಿ, ಬಿಕಾಸ್ ಆಫ್ ದ ಶೇಪ್ ಆಫ್ ಅ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಬೆಸಿಡಿಯಾ. ಅದ್ರ ಬಗ್ಗೆ ಮಾತಾಡ್ತೀನಿ, ಬಟ್ ಇದನ್ನು ನಾವು ಕ್ಲಬ್ ಫಂಗೈ ಅಂತ ಕೂಡ ಕರಿತೀವಿ. ಹೇಗೆ ನಾವು ಆಸ್ಕೋಮೈಕೋಟಾವನ್ನು ಸ್ಯಾಕ್ ಫಂಗೈ ಅಂತ ಕರಿತೀವಿ, ಹಾಗೆ ಯು ವಿಲ್ ಸಿ ದ್ಯಾಟ್ ಬೆಸಿಡಿಯೋಮೈಕೋಟಾ ಇಸ್ ಕಾಲ್ಡ್ ಆಸ್ ಕ್ಲಬ್ ಫಂಗೈ ಅಂತ. ಓಕೆ, ನೆಕ್ಸ್ಟ್ ಕಾಮನ್ಲಿ ಕಾಲ್ಡ್ ಆಸ್ ಅಂತ ಹಾಕೋಣ. ಕೆಲವೆಲ್ಲ ಪಾಯಿಂಟ್ಸನ್ನು NCERT ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಕ್ಲಬ್ ಫಂಗೈ ಆಯಿತು. ಅ ಗ್ರೂಪ್ ಆಫ್ ಪಫ್ ಬಾಲ್ಸ್. ಪಫ್ ಬಾಲ್ ಇಸ್ ಅ ಕಾಮನ್ ಟೈಪ್ ಆಫ್ ಬೆಸಿಡಿಯೋಮೈಕೋಟಾ ಆ್ಯಕ್ಚುಲಿ. ಸೊ ಪಫ್ ಬಾಲ್ ಬರುತ್ತೆ ಇದರಲ್ಲಿ. ಆ್ಯಂಡ್ ದೆನ್ ಬ್ರಾಕೆಟ್ ಫಂಗೈ ಅಂತ ಬರುತ್ತೆ, ಇದು ಕೂಡ ಬೆಸಿಡಿಯೋಮೈಕೋಟಾದಲ್ಲಿ ಬರುವಂಥದ್ದು. ದೇ ಆರ್ ಕನ್ಸಿಡರ್ಡ್ ಟು ಬಿ ಒನ್ ಆಫ್ ದ ಮೇಜರ್ ಡಿಕಾಂಪೋಸರ್ಸ್ ಆಫ್ ವುಡ್. ಮರಗಳು ಕಟ್ಟಾಗಿ ಬಿದ್ದಿರುವಂಥದ್ದು ಅಥವಾ ಬದುಕಿರುವಂಥ ಮರಗಳ ಮೇಲೆ ಬೆಳೆಯುವಂಥ ಫಂಗೈ ಇದು ಆ್ಯಕ್ಚುಲಿ ಬ್ರಾಕೆಟ್ ಫಂಗೈ. ಓವರ್ ಆಲ್ ಬೆಸಿಡಿಯೋಮೈಕೋಟಾದ್ದು ಪ್ರಿಫರೆನ್ಸ್ ಇದು. ವಾಟ್? ದಟ್ ಈಸ್ ನಥಿಂಗ್ ಬಟ್ ವುಡ್. ಓಕೆನಾ? ನೆಕ್ಸ್ಟ್ ಇನ್ನೊಂದು ವೆರಿ ಕಾಮನ್ ಎಡಿಬಲ್ ಫಂಗೈ ನಾವು ಮಶ್ರೂಮ್ಸ್ ಅಂತ ಹೇಳ್ತೀವಿ. ಸೊ ಅದು ಕೂಡ ಇಲ್ಲೇ ಬರೋದು ಅಂಡರ್ ಬೆಸಿಡಿಯೋಮೈಕೋಟಾ. ಗ್ರೋಯಿಂಗ್ ಪ್ರಿಫರೆನ್ಸ್ ಏನು? ಗ್ರೋ ಆನ್ ಟ್ರೀಸ್, ಲಾಗ್ಸ್, ದೊಡ್ಡ ದೊಡ್ಡ ಪೀಸ್ ಮರದ್ದು ಬಿದ್ದಿರುತ್ತೆ ಅಥವಾ ಕಟ್ ಮಾಡಿ ಹಾಕಿರ್ತಾರೆ, ದಟ್ ಈಸ್ ಲಾಗ್ಸ್ ಆ್ಯಂಡ್ ಸ್ಟಂಪ್ಸ್. ಅದರಲ್ಲಿ ಮರದಲ್ಲಿರುವಂಥ ಆರ್ಗ್ಯಾನಿಕ್ ಮ್ಯಾಟರನ್ನು ಎಳ್ಕೊಳ್ಳೋಕ್ಕೆ ಗ್ರೋ ಆಗುವಂಥದ್ದು. ಓಕೆ, ಬೆಸಿಡಿಯೋಮೈಕೋಟಾ. ನೆಕ್ಸ್ಟ್ ಪ್ಯಾರಾಸೈಟಿಕ್ ಕೂಡ, ಬಟ್ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ವಿಲ್ ಟಾಕ್ ಅಬೌಟ್ ದ್ಯಾಟ್ ಲೇಟರ್. ಸೆಲ್ ವಾಲ್ ಬಗ್ಗೆ ಮಾತಾಡ್ತಿಲ್ಲ, ಬಿಕಾಸ್ ವಿ ಆಲ್ರೆಡಿ ನೋ ಇಟ್ ಇಸ್ ಕೈಟನಸ್ ಇನ್ ನೇಚರ್. ಮೈಸೀಲಿಯಂ ಬಗ್ಗೆ ಅಫ್ಕೋರ್ಸ್ ನಾವು ನೆನ್ಪಿಟ್ಕೊಳ್ಬೇಕು. ಸೊ ಮೈಸೀಲಿಯಂ ಇಸ್ ಸಿಮಿಲರ್ ಟು ಆಸ್ಕೋಮೈಕೋಟಾ. ಆಸ್ಕೋಮೈಕೋಟಾದಲ್ಲಿ ಏನು ಬರ್ದಿದ್ವಿ ನಾವು? ದ್ಯಾಟ್ ಇಟ್ ಈಸ್ ಸೆಪ್ಟೇಟ್ ಆ್ಯಂಡ್ ಬ್ರಾಂಚ್ಡ್. ಸೊ ಇಲ್ಲಿ ಕೂಡ ಅದೇ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಓಕೆ, now comes reproduction. Reproduction is actually one of the basis of dividing kingdom fungi into various subgroups. So reproduction alli again vegetative reproduction anna nodirtira neevu, and that is with the help of fragmentation. So idu fragmentation inda aguvanthadu. Fission and budding of course illa, because there is no unicellular example for this. Next, ರಿಪ್ರೊಡಕ್ಷನ್ ಆದ ನಂತರ, ವೆಜಿಟೇಟಿವ್ ಆದ ನಂತರ ಏಸೆಕ್ಷುವಲ್ ಸ್ಪೋರ್ಸ್. ನಿಮಗೆ ಯಾವುದೇ ರೀತಿಯ ಏಸೆಕ್ಷುವಲ್ ಸ್ಪೋರ್ಸ್ ನೋಡಕ್ ಸಿಗಲ್ಲ. ಸೊ ಒಂದ ಫ್ರಾಗ್ಮೆಂಟೇಶನ್ ಅನ್ನ ಯೂಸ್ ಮಾಡಬೇಕು ಅಥವಾ ಏಸೆಕ್ಷುವಲ್ ರಿಪ್ರೊಡಕ್ಷನಿಗೆ ಬರಬೇಕು. ಓಕೆ, ಸೊ ದೇರ್ ಇಸ್ ಸೆಕ್ಷುವಲ್ ರಿಪ್ರೊಡಕ್ಷನಿಗೆ ಬರಬೇಕು. ಏಸೆಕ್ಷುವಲ್ ರಿಪ್ರೊಡಕ್ಷನ್ ಆರ್ ನಾಟ್ ಫೌಂಡ್ ಅಥವಾ ಜನರಲಿ ಆಬ್ಸೆಂಟ್ ಅಂತ ಹೇಳ್ತೀವಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ಮಾತಾಡೋಣ. ಅಗೇನ್ ಐ ವಿಲ್ ಗಿವ್ ಯು ಅ ಫ್ಲೋ ಚಾರ್ಟ್, ಬಟ್ ಒಂದು ನೆನ್ಪಿಟ್ಕೊಳ್ಬೇಕು, ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ನಿಮಗೆ ಸಿಗಲ್ಲ ಅಂತ ಹೇಳಿದ್ರೆ, ಯಾವುದೇ ಥರದ್ದು ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ ವಿಲ್ ಪ್ರೊಡ್ಯೂಸ್ ಗೆಮೀಟ್ ಅಂತ ಹೇಳಕ್ಕಾಗಲ್ಲ. ಸೊ ವಾಟ್ ಹ್ಯಾಪನ್ಸ್ ಇಸ್ ದ ಹೈಫೆ ಫ್ಯೂಸಸ್ ಡೈರೆಕ್ಟ್ಲಿ.
ಗೆಮೀಟ್ ಫ್ಯೂಷನ್ ಅನ್ನೋದು ನಡೀತಿಲ್ಲ. ಸೊ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆರ್ ಅಬ್ಸೆಂಟ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವೆರಿ 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 ಇಂಪಾರ್ಟೆಂಟ್. ಫಾರ್ ಸಮ್ ರೀಸನ್ ಅಗೇನ್ ಮಕ್ಳು ಏನ್ ಮಾಡ್ತಾರೆ, ಅದನ್ನ ನಿಗ್ಲೆಕ್ಟ್ ಮಾಡ್ತಾರೆ. ಅಂಡ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ವಿಚ್ ಆಫ್ ದ ಫಾಲೋವಿಂಗ್ ಗ್ರೂಪ್ಸ್ ಲ್ಯಾಕ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇನ್ ಕಿಂಗ್ಡಮ್ ಫಂಗೈ. ಯು ಹ್ಯಾವ್ ಟು ಸರ್ಚ್ ಫಾರ್ ಮೈಕೋಟಾ. ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಇದ್ರದ್ದು ಅರ್ಥ ಏನು, ನಿಮ್ಗೇನು ಅರ್ಥ ಆಯ್ತು? ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆಬ್ಸೆಂಟ್ ಅಂತ ಬರ್ದಿದ್ದೀರಾ, ಬಟ್ ವಾಟ್ ಯು ಅಂಡರ್ಸ್ಟ್ಯಾಂಡ್ ಬೈ ದಿಸ್? ಇದ್ರಲ್ಲಿ ನಿಮ್ಗೆ ಏನು ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಹೈಫೆ ಇದೆಯಲ್ವಾ, ಡೈರೆಕ್ಟ್ ಫ್ಯೂಸ್ ಆಗೋದು. ಗೆಮೀಟ್ ಫಾರ್ಮೇಶನ್ ಅಂತ ಯಾವುದು ನಡೀತಿಲ್ಲ. ಸೊ ದರ್ ಇಸ್ ಡೈರೆಕ್ಟ್ ಫ್ಯೂಷನ್ ಆಫ್ ಹೈಫೆ. ಅದನ್ನ ನಾನು ಇಲ್ಲೇ ಬರಿತಾ ಇದ್ದೀನಿ, ಬಟ್ ಆಫ್ ಕೋರ್ಸ್ ನಾನು ಫ್ಲೋ ಚಾರ್ಟ್ ಅಲ್ಲಿ ತೋರಿಸ್ತೀನಿ. ಡೈರೆಕ್ಟ್ ಫ್ಯೂಷನ್ ಆಫ್ hyphae. Okay na? So let us look at how exactly sexual reproduction occurs. So sexual reproduction ali first step remains the same, that is plasmogamy. But idರಲ್ಲಿ ಏನು ಸ್ಪೆಷಲ್ ಇದೆ plasmogamy ಅಲ್ಲಿ? Hyphal cells of plus and minus strain fuse. Okay, gamete ಅನ್ನೋದು ಫ್ಯೂಸ್ ಆಗ್ತಿಲ್ಲ. Hyphal cells are fusing. Okay, so this is going to be a first point. Second step ಅಲ್ಲಿ, ಎರಡನೇ ಸ್ಟೆಪ್ ಅಲ್ಲಿ ಡೈಕ್ಯಾರಿಯೋಟಿಕ್ ಫೇಸ್ ಕ್ರಿಯೇಟ್ ಆಗುತ್ತೆ. ಆ ಡೈಕ್ಯಾರಿಯೋಟಿಕ್ ಫೇಸ್ ಬೆಸಿಡಿಯೋಮೈಕೋಟಾದಲ್ಲಿ ಅಂಡ್ ಆಸ್ಕೋಮೈಕೋಟಾದಲ್ಲಿ ಎರಡು ನಿಮ್ಗೆ ನೋಡಕ್ ಸಿಗುವಂಥದ್ದು. ಡೈಕ್ಯಾರಿಯೋಟಿಕ್ ಫೇಸ್ ಇಸ್ ಗೋಯಿಂಗ್ ಟು ಬಿ ಅವರ್ ಸೆಕೆಂಡ್ ಸ್ಟೆಪ್. ಡೈಕ್ಯಾರಿಯೋಟಿಕ್ ಫೇಸ್ ಇದೆಯಲ್ವಾ, ಡೈಕ್ಯಾರಿಯೋಟಿಕ್ ಫೇಸ್ ಇದೆಯಲ್ವಾ, ಅದ್ರಲ್ಲಿ ಏನಾಗುತ್ತೆ? ದ ಹೈಫೆ ಗ್ರೋಸ್ ಆಫ್ಟರ್ ಫ್ಯೂಷನ್. ಸೊ ಇಲ್ಲೇನಾಗಿದೆ, ಎರಡು ಸೆಲ್ ಫ್ಯೂಸ್ ಆಗಿದೆ ಆಫ್ ಹೈಫೆ. ಪ್ಲಸ್ ಟ್ರೇನ್ ಅಂಡ್ ಮೈನಸ್ ಟ್ರೇನ್ ಇದು ನ್ಯೂಕ್ಲಿಯೈ ಬಂದಿದೆ ಇಲ್ಲಿ ಅಲ್ವಾ. ಇದೇ ಡೈಕ್ಯಾರಿಯೋಟಿಕ್ ಫೇಸ್ ಕ್ರಿಯೇಟ್ ಆದಾಗ, ಇದು ಡೈಕ್ಯಾರಿಯೋಟಿಕ್ ಫೇಸ್ ಕ್ರಿಯೇಟ್ ಆದಾಗ ಮೈಸೀಲಿಯಂ ಅಲ್ಲಿ ಪ್ರತಿ ಸೆಲ್ ಅಲ್ಲಿ ಪ್ಲಸ್ ಅಂಡ್ ಮೈನಸ್ ಟ್ರೇನ್ ಇದು ನ್ಯೂಕ್ಲಿಯೈ ಬರುವಂಥದ್ದು ಹೀಗೆ. ಓಕೆನಾ? then this particular dikaryotic phase ಏನಿದೆ, it actually further grows. ನಾನೇನಂದೆ, ಮಣ್ಣಿನ ಅಡಿಯಲ್ಲಿ ಈ ಹೈಫೆ ಗ್ರೋ ಆಗ್ತಾ ಇರುತ್ತೆ. ಸುಮಾರು ಫೀಟ್ ಗಟ್ಲೆ ಅದು ಸ್ಪ್ರೆಡ್ ಆಗುತ್ತೆ, ಬಟ್ ನಮ್ಗೆ ಕಣ್ಣಿಗೆ ಕಾಣಿಸಲ್ಲ. ನಮ್ಗೆ ಕಾಣಿಸೋದು ಯಾವಾಗ? ಮಣ್ಣಿನ ಮೇಲೆ ಫ್ರೂಟಿಂಗ್ ಬಾಡಿ ಬಂದಾಗ ಮಾತ್ರ. ಸೇಮ್ ದಟ್ ಐ ಟೋಲ್ಡ್ ಇನ್ ಆಸ್ಕೋಮೈಕೋಟಾ. ಸೊ ಮೂರನೇ ಸ್ಟೆಪ್ ಅಲ್ಲಿ ಏನಾಗ್ತಾ ಇದೆ, ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ಥರ್ಡ್ ಸ್ಟೆಪ್ is basically fruiting body formation. ಇಲ್ಲಿ ಫ್ರೂಟಿಂಗ್ ಬಾಡಿಯನ್ನ ಏನಂತ ಕರಿತೀವಿ? ಫ್ರೂಟಿಂಗ್ ಬಾಡಿಯನ್ನ ನಾವು ಬೆಸಿಡಿಯೋಕಾರ್ಪ್ ಅಂತ ಕರಿತಾ ಇದ್ದೀವಿ. ಇಂಪಾರ್ಟೆಂಟ್, ಬೆಸಿಡಿಯೋಕಾರ್ಪ್. ಸೊ ಈ ಫ್ರೂಟಿಂಗ್ ಬಾಡಿಯಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ, ಬೆಸಿಡಿಯೋಕಾರ್ಪ್ ಹೇಗೆ ಕಾಣಿಸುತ್ತೆ ಅಂತ ಡ್ರಾ ಮಾಡ್ತೀನಿ. ಓಕೆ, ಮಣ್ಣಿನ ಅಡಿಯಲ್ಲಿ ಮೈಸೀಲಿಯಂ ಗ್ರೋ ಆಗ್ತಾ ಇದೆ. ಆ ಮೈಸೀಲಿಯಂ ಡೈಕ್ಯಾರಿಯೋಟಿಕ್ ಮೈಸೀಲಿಯಂ ಆಗಿರೋದು. ಹೀಗೆ ಬ್ರಾಂಚ್ಡ್ ಇದೆ, ಸೆಪ್ಟೇಟ್ ಇದೆ, ಹೀಗೆ ನೆಟ್ವರ್ಕ್ ಗ್ರೋ ಆಗ್ತಾ ಇದೆ. ಆ್ಯಂಡ್ ದ ಮೈಸೀಲಿಯಂ ಇಸ್ ಡೈಕ್ಯಾರಿಯೋಟಿಕ್. ಅದು ನಮಗೆ ಕಾಣಿಸ್ತಿಲ್ಲ, ಮಣ್ಣಿನ ಅಡಿಯಲ್ಲಿದೆ, ಹೇಗೆ ಮರದ ಬುಡ ಇದೆ. ಆ್ಯಂಡ್ ದೆನ್ ತುಂಬ ಕರೆಕ್ಟ್ ಆಗಿರುವಂಥ ಕಂಡೀಷನ್ಸ್ ಇವೆ. ದ ಮೈಸೀಲಿಯಂ ಸೇಸ್ ಲೆಟ್ ಅಸ್ ಗ್ರೋ ಅ ಫ್ರೂಟಿಂಗ್ ಬಾಡಿ. ಒಂದು ಬೆಸಿಡಿಯೋಕಾರ್ಪನ್ನು ಕ್ರಿಯೇಟ್ ಮಾಡಿ ಅಂತ ಹೇಳುತ್ತೆ. that besidiocarp is going to grow above the level of ground and ad hee kansodu. The mushroom that we eat is actually the fruiting body, result of sexual reproduction. Adanna ನಾವು ತಿನ್ನುವಂಥದ್ದು. ಸ್ಪೋರ್ ಫಾರ್ಮೇಶನ್ ಇದ್ರಲ್ಲಿ ಆಗ್ತಾ ಇದೆ. ಇದು ಬೆಸಿಡಿಯೋಕಾರ್ಪ್. ಇದು ನಿಮ್ಮ ಪ್ರಾಕ್ಟಿಕಲ್ ಅಲ್ಲಿ ಕೂಡ ಇರ್ಬೋದು. ಐ ಥಿಂಕ್ ನಿಮ್ಗೆ ಡ್ರಾ ಮಾಡಕ್ಕಿದೆ, ಗಿಲ್ಸ್ ಅಂತ ಅಲ್ವಾ, ಅದನ್ನೆಲ್ಲ ಸ್ಟೈಪ್ ಅಂತ ಹಾಕ್ತೀರಾ, ಡ್ರಾ ಮಾಡ್ತೀರಾ, ಪೈಲಿಯಸ್ ಅಂತ ಹಾಕ್ತೀರಾ. ಆ ಪಾರ್ಟ್ಸ್ ಅನ್ನ ಇಲ್ಲಿ ನಾನು ಮೆನ್ಷನ್ ಮಾಡ್ತಿಲ್ಲ, ಬಟ್ ನೀವು ಮಶ್ರೂಮ್ ತಿಂದಿದ್ರೆ ಅದ್ರ ಅಡಿಯಲ್ಲಿ, ಅಥವಾ ಫ್ರೆಶ್ ಆಗಿ ಮಶ್ರೂಮ್ ಮನೆಗೆ ತಂದಿದ್ರೆ ಆ ಅಂಬ್ರೆಲಾ ತರ ಪೋರ್ಷನ್ ಇದೆ, ಅಡಿ ಇದೆಯಲ್ವಾ ನೋಡಿ, ಇಲ್ಲಿ ನಾನು ಅದನ್ನ ಯೆಲ್ಲೋ ಕಲರ್ ಅಲ್ಲಿ ಡ್ರಾ ಮಾಡ್ತೀನಿ. ಇಲ್ಲಿ ನಿಮ್ಗೆ ಬ್ಲ್ಯಾಕ್ ಕಲರ್ ಗಿಲ್ಸ್ ಕಾಣಿಸಬಹುದು. ಹೀಗೆ ಬ್ಲ್ಯಾಕ್ ಆಗಿರುತ್ತೆ, ನಾನು ಯೆಲ್ಲೋ ಹಾಕಿರೋದು. ಬ್ಲ್ಯಾಕ್ ಮೇಲೆ ಬ್ಲ್ಯಾಕ್ ಹಾಕಿದ್ರೆ ಕಾಣಿಸುತ್ತಾ? ಇಲ್ವಲ್ಲ, ದಟ್ಸ್ ವೈ. ಓಕೆ, ನೆಕ್ಸ್ಟ್.
ಸೊ ಈ ಫ್ರೂಟಿಂಗ್ ಬಾಡಿಯನ್ನ ಅಗೇನ್ ಯೆಲ್ಲೋ ಕಲರ್ ಅದನ್ನ ಗಿಲ್ಸ್ ಅಂತ ಕರಿತೀವಿ ನಾವು. ಅದನ್ನ ನೀವು ಮೈಕ್ರೋಸ್ಕೋಪ್ ಅಂಡರ್ ಅಲ್ಲಿ ನೋಡಿದ್ರೆ, ಹೀಗೆ ನೋಡಿದ್ರೆ ಬರೀ ಗಿಲ್ಸೇ ಕಾಣಿಸೋದು, ಬಟ್ ಅದರಲ್ಲಿ ಮೈಕ್ರೋಸ್ಕೋಪಿಕ್ ಸ್ಪೋರ್ಸ್ ಇರುತ್ತೆ, ಸ್ಟ್ರಕ್ಚರ್ ಇದೆ, ಅದು ನಮಗೆ ಕಾಣಿಸ್ತಾ ಇಲ್ಲ. ಈ ಬೆಸಿಡಿಯೋ ಕಾರ್ಪಲ್ಲಿ ಅಗೇನ್ ನ್ಯೂಮರಸ್ ಮೈಕ್ರೋಸ್ಕೋಪಿಕ್ ಬೆಸಿಡಿಯಾ ಇದೆ. ಬೆಸಿಡಿಯಾ ಆಸ್ಕಸ್ ಇತ್ತಲ್ವಾ, ಹಾಗೆ ಬೆಸಿಡಿಯಾ ಇಸ್ ಪ್ಲೂರಲ್, ಬೆಸಿಡಿಯಂ ಇಸ್ ಸಿಂಗ್ಯುಲರ್. ಓಕೆ, ತುಂಬಾ ಬೆಸಿಡಿಯಾ ಇದೆ ಅಂಡ್ ಅದ್ರದ್ದು ಶೇಪ್ ಕ್ಲಬ್ ತರ. ಕ್ಲಬ್ ಅಂದ್ರೆ ವಾಟ್ ಇಸ್ ಕ್ಲಬ್? ಕ್ಲಬ್ ಅಂದ್ರೆ ಈ ಪೈಲ್ವಾನ್ಗಳು ಮರದ್ ಯೂಸ್ ಮಾಡ್ತಾರೆ ನೋಡಿ, ಹೀಗಿರುತ್ತೆ, ತುಂಬಾ ತೆಳ್ಳಗಾಗಿರೋದು ಅಥವಾ ಸಪೂರವಾಗಿರೋದು ಅದರದ್ದು ಟಿಪ್ ಹ್ಯಾಂಡಲ್, ಅಂಡ್ ದೆನ್ ಇಟ್ ಈಸ್ ಲೈಕ್ ದಿಸ್, ಸಮಥಿಂಗ್ ಲೈಕ್ ದಿಸ್. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಅದನ್ನ ಕ್ಲಬ್ ಶೇಪ್ ಅಂತ ಕರಿತೀವಿ. ದಟ್ ಈಸ್ ಬೇಸಿಕ್ಲಿ ಕ್ಲಬ್. ದಟ್ಸ್ ವೈ ಕ್ಲಬ್ ಫಂಗೈ ಅಂತ ಈ ಬೆಸಿಡಿಯಾದು ಶೇಪ್. ಸೊ ಒಂದು ಬೆಸಿಡಿಯಂ ಅನ್ನ ನಾನು ಡ್ರಾ ಮಾಡ್ತಾ ಇದ್ದೀನಿ. ಐ ಆಮ್ ಶೋಯಿಂಗ್ ಯು ಒನ್ ಬೆಸಿಡಿಯಂ, ಮೆನಿ ಬೆಸಿಡಿಯಾ, ಆಯ್ತಾ? ಸಿಂಗ್ಯುಲರ್ ಬೆಸಿಡಿಯಂ ಅನ್ನ ತೋರಿಸ್ತೀನಿ. ಸೊ ಆ ಬೆಸಿಡಿಯಂ ಇಸ್ ಆಲ್ಸೋ ಡೈಕ್ಯಾರಿಯೋಟಿಕ್. ಓಕೆ, ಡೈಕ್ಯಾರಿಯೋಟಿಕ್ ಆಗಿದೆ ಇದೂನು. ಸೊ ಇದು ಎಲ್ಲ ಕಂಪ್ಲೀಟ್ ಆಗಿ ನೋಡಿ n+n ಕಂಡೀಷನ್ ಇಲ್ಲಿ ನಡೀತಾ ಇರೋದು. ಬೆಸಿಡಿಯಂ ಕೂಡ n+n ಇದೆ. ಇನ್ಸೈಡ್ ಬೆಸಿಡಿಯಂ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್? ಇನ್ಸೈಡ್ ಬೆಸಿಡಿಯಂ ಏನ್ ನಡೆಯುತ್ತೆ? ಕ್ಯಾರಿಯೋಗ್ಯಾಮಿ ಅಂಡ್ ಮಿಯೋಸಿಸ್. ಇಂಪಾರ್ಟೆಂಟ್. ಇನ್ ವಿಚ್ ಸ್ಟ್ರಕ್ಚರ್ ಕ್ಯಾರಿಯೋಗ್ಯಾಮಿ ಅಂಡ್ ಮಿಯೋಸಿಸ್ ಅಕರ್ಸ್ ಅಂತ ಕೇಳಿದ್ರೆ ಬೆಸಿಡಿಯಂ ಅಂತ ಹೇಳಬೇಕು. ಓಕೆ, ಮಿಯೋಸಿಸ್ ಅಂಡ್ ಕ್ಯಾರಿಯೋಗ್ಯಾಮಿ ಬೆಸಿಡಿಯಂ ಒಳಗಡೆ ನಡೆಯುವಂಥದ್ದು. ಸೊ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇಸ್ ಫ್ಯೂಷನ್ ಆಗುತ್ತೆ. ದೆನ್ ಫ್ರಮ್ n+n ಇಟ್ ಗೋಸ್ ಟು 2n. ಓಕೆ, ಅಂಡ್ ಅದರ ಟಿಪ್ ಇದೆಯಲ್ವಾ, ಅದರಲ್ಲಿ ಪಿಂಚ್ ಆಗಿ ಬೆಸಿಡಿಯೋ ಸ್ಪೋರ್ ಫಾರ್ಮೇಶನ್ ಆಗುತ್ತೆ. ಸೊ ಹಿಯರ್ ಕ್ಯಾರಿಯೋಗ್ಯಾಮಿಂದಾಗಿ 2n ಆಯಿತು, ಅಂಡ್ 2n ಅನ್ನೋದು ಮಿಯೋಸಿಸ್ ಅನ್ನ ತೋರಿಸುತ್ತೆ. ಮಿಯೋಸಿಸ್ ಅನ್ನ ತೋರಿಸಿದಾಗ ಇಟ್ ಈಸ್ ಗೋಯಿಂಗ್ ಟು ಲುಕ್ ಲೈಕ್ ದಿಸ್. ನೋಡಿ, ಪಿಂಚ್ ಆಗಿ 4 ಬೆಸಿಡಿಯೋ ಸ್ಪೋರ್. ಆಸ್ಕಸ್ ಎಲ್ಲಿತ್ತು? ಒಳಗಡೆ ಇತ್ತು. ಬೆಸಿಡಿಯೋ ಸ್ಪೋರ್ ಎಲ್ಲಿದೆ? ಹೊರಗಿದೆ. ದಿಸ್ ಇಸ್ ಬೆಸಿಡಿಯೋ ಸ್ಪೋರ್. ಎಷ್ಟಿವೆ? 4. ಬೆಸಿಡಿಯೋ ಸ್ಪೋರ್. ಓಕೆ, ಮೊಟೈಲ್ ಇದೆಯಾ? ಇಲ್ಲ. ನಾನ್ ಮೊಟೈಲ್. ಎಂಡೋಜಿನಸ ಎಕ್ಸೋಜಿನಸ? ಹೊರಗಡೆ ಪ್ರೊಡ್ಯೂಸ್ ಆಗ್ತಾ ಇದೆ, ಕರೆಕ್ಟ್ ಅಲ್ವಾ? ಎಕ್ಸೋಜಿನಸ್. ಎಕ್ಸೋಜಿನಸ್ ಎಷ್ಟಿದೆ? 4. 4 ಬೆಸಿಡಿಯೋ ಸ್ಪೋರ್. ಆಸ್ಕಸ್ ಅಲ್ಲಿ ಆಸ್ಕೋಸ್ಪೋರ್ ಎಷ್ಟಿತ್ತು? 4 or 8. ಇಲ್ಲಿ ಸ್ಟ್ರಿಕ್ಟ್ ಆಗಿ 4 ಓನ್ಲಿ, 4 ಮಾತ್ರ ಪ್ರೊಡ್ಯೂಸ್ ಆಗುವಂಥದ್ದು. ಸರಿನಾ? ಈ ಬೆಸಿಡಿಯೋ ಸ್ಪೋರ್ ಇದು ಪ್ಲಾಯಿಡಿ ಏನು ಅಂತ ಕೇಳಿದ್ರೆ 2n ಇಂದ ಮಿಯೋಸಿಸ್ ಆಗಿದೆ. ಸೊ ಬೆಸಿಡಿಯೋ ಸ್ಪೋರ್ ಇಸ್ ಗೋಯಿಂಗ್ ಟು ಬಿ ಹ್ಯಾಪ್ಲಾಯ್ಡ್, ಸೇಮ್ ಲೈಕ್ ಆಸ್ಕೋಸ್ಪೋರ್. ಆಸ್ಕೋಸ್ಪೋರ್ ಕೂಡ ಹ್ಯಾಪ್ಲಾಯ್ಡ್ ಆಗಿತ್ತು. ಯಾಕೆ? ಬಿಕಾಸ್ ದ 2n ಸ್ಟ್ರಕ್ಚರ್ ಅಂಡರ್ ವೆಂಟ್ ಮಿಯೋಸಿಸ್. ಸೊ ಮಿಯೋಸಿಸ್ ಆದ್ರೆ ಏನಾಗುತ್ತೆ? ಹ್ಯಾಪ್ಲಾಯ್ಡ್ ಸೆಲ್ಸ್ ಆರ್ ಪ್ರೊಡ್ಯೂಸ್ಡ್. ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ದಿ ಎಂಟೈರ್ ಫೇಸ್. ಆ ಬೆಸಿಡಿಯೋ ಸ್ಪೋರ್ ಆಮೇಲೆ ಎಲ್ಲಿ ಯಾವ ಮಣ್ಣಲ್ಲಿ ಬೀಳುತ್ತೆ ಅಲ್ಲಿ ಹ್ಯಾಪ್ಲಾಯ್ಡ್ ಮೈಸೀಲಿಯಂ ಅನ್ನ ತಿರ್ಗಾ ಕ್ರಿಯೇಟ್ ಮಾಡುವಂಥದ್ದು. ಓಕೆ, ಆ ಹ್ಯಾಪ್ಲಾಯ್ಡ್ ಮೈಸೀಲಿಯಂ ಗ್ರೋ ಆಗ್ತಾ ಇರುತ್ತೆ. ವೆನ್ ಇಟ್ ಫೈಂಡ್ಸ್ ಅ ಸೂಟಬಲ್ ಸ್ಟ್ರೇನ್, ಅಗೇನ್ ಪ್ಲಾಸ್ಮೋಗ್ಯಾಮಿ ನಡೆಯುತ್ತೆ. ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಅವಕಾಶ ಅಥವಾ ಅಪಾರ್ಚುನಿಟಿ ಸಿಗುತ್ತೆ. ಸರಿನಾ? ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ದಿಸ್ ಇಸ್ ಹೌ ದಿ ಎಂಟೈರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ಫಂಕ್ಷನಿಂಗ್ ಅಥವಾ ಅಕರಿಂಗ್ ಇನ್ ಬೆಸಿಡಿಯೋ ಮೈಕೋಟಾ. ಅರ್ಥ ಆಯ್ತಾ? Now let us look at the examples. Examples of Basidiomycota. ಅದರ ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಫಸ್ಟ್ ಇಸ್ ಅಗ್ಯಾರಿಕಸ್. ಅಗ್ಯಾರಿಕಸ್ ಅನ್ನ ನೀವು ಎಡಿಬಲ್ ಮಶ್ರೂಮ್ ಅಂತ ಕರಿಬಹುದು. ನಾವು ನಾರ್ಮಲ್ ಆಗಿ ತಿನ್ನುವಂಥ ಮಶ್ರೂಮ್ ಏನಿದೆ ಅದನ್ನ ಅಗ್ಯಾರಿಕಸ್ ಅಂತ ಕರಿತೀವಿ. ಆಲ್ ರೈಟ್. ದೆನ್ ಯು ಹ್ಯಾವ್ ಪಕ್ಸೀನಿಯಾ.
ಪಕ್ಸೀನಿಯಾ ಅಂತ ಒಂದಿದೆ. ಇಟ್ ಈಸ್ ಆಕ್ಚುಲಿ ಅ ಪ್ಯಾಥೋಜೆನಿಕ್ ಫಂಗೈ ವಿಚ್ ಕಾಸಸ್ ಅ ಡಿಸೀಸ್ ಇನ್ ಪ್ಲಾಂಟ್ಸ್. ಎಕ್ಸ್ಕ್ಯೂಸ್ ಮೀ. ರಸ್ಟ್ ಡಿಸೀಸ್ ಅನ್ನ ಕಾಸ್ ಮಾಡೋ ಎಬಿಲಿಟಿ ಅದಕ್ಕಿದೆ. ಅದಾದ ನಂತರ ಯೂಸ್ಟಿಲ್ಯಾಗೋ ಅಥವಾ ಊಸ್ಟಿಲ್ಯಾಗೋ ಅಂತ ಕೂಡ ಕರೀತಾರೆ. ಇದನ್ನ ಸ್ಮಟ್ ಅಂತ ಕರಿತೀವಿ. ಸ್ಮಟ್ ಡಿಸೀಸ್ ಕಾಸ್ ಮಾಡುತ್ತೆ ಬೋತ್ ಇನ್ ಪ್ಲಾಂಟ್ಸ್. ಓಕೆ, ಬೋತ್ ಇನ್ ಪ್ಲಾಂಟ್ಸ್. ಸೊ ದೀಸ್ ಕಮ್ ಅಂಡರ್ ಬೆಸಿಡಿಯೋಮೈಕೋಟಾ. ಕಾಮನ್ ಆಗಿರುವಂಥ ಎಕ್ಸಾಂಪಲ್ಸ್ ಅನ್ನ ಇಲ್ಲಿ ಹಾಕಿದೀವಿ ನಾವು. ರೈಟ್. ಇನ್ನೊಂದಿದೆ, ಐ ಡೋಂಟ್ ನೋ ನೀವು ಇದನ್ನ ಎಲ್ಲಾದ್ರೂ ಕಲಿತೀರಾ ಅಂತ. ಅಮ್ಯಾನಿಟಾ. ದಿಸ್ ಇಸ್ ಆಕ್ಚುಲಿ ಆಲ್ಸೋ ಅ ಕೈಂಡ್ ಆಫ್ ಅ ಮಶ್ರೂಮ್, ಬಟ್ ಇದು ಪಾಯ್ಸನಸ್ ಮಶ್ರೂಮ್. ಓಕೆ, ಪಾಯ್ಸನಸ್ ಮಶ್ರೂಮ್. ಕೆಲವು ಮಶ್ರೂಮ್ ಸ್ವಲ್ಪ ಹ್ಯಾಲುಸಿನೋಜೆನಿಕ್ ಪ್ರಾಪರ್ಟೀಸ್ ಇರುವಂಥದ್ದು. ಅದನ್ನ ನೀವು ಸೆಕೆಂಡ್ PUC ಅಲ್ಲಿ ಅಥವಾ 12th ಸ್ಟ್ಯಾಂಡರ್ಡ್ ಅಲ್ಲಿ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲಿ ಎಲ್ಲಾದ್ರೂ ಕಲಿಬಹುದು. LSD ಅನ್ನೋ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತೆ ಅದರಲ್ಲಿ. ಸೊ ದಿಸ್ ಇಸ್ ಅಬೌಟ್ ಬೆಸಿಡಿಯೋಮೈಕೋಟಾ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. Let's move forward to the very last group in kingdom Mycota, and that is Deuteromycete. ಇದನ್ನ ಇಂಪರ್ಫೆಕ್ಟ್ ಫಂಗೈ ಅಂತ ಕರೀತಾರೆ. ಯಾಕೆ ಅಂತ ಹೇಳ್ತೀನಿ. ಹ್ಯಾಬಿಟ್ಯಾಟ್ ಅಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ಅಗೇನ್ ಮೋಸ್ಟ್ ಆಫ್ ದಮ್ ಆರ್ ಟೆರೆಸ್ಟ್ರಿಯಲ್. ಮಣ್ಣಲ್ಲಿ ಅಥವಾ ಮೋಸ್ಟ್ಲಿ ಮಣ್ಣಲ್ಲಿ ಅಥವಾ ಮಾಯ್ಸ್ಟ್ ಕಂಡೀಷನ್ ಅಲ್ಲಿ ನೀವು ಇದನ್ನ ಗ್ರೋ ಆಗೋದು ನೋಡ್ಬೋದು. ಬಟ್ ರಿಮೆಂಬರ್ ದಟ್ ದೇ ಆರ್ ಕಾಲ್ಡ್ ಆಸ್ ಇಂಪರ್ಫೆಕ್ಟ್ ಫಂಗೈ ಅಥವಾ ಫಂಗೈ ಇಂಪರ್ಫೆಕ್ಟೈ ಅಂತ. ವೈ? ಇದು 1 mark ಕ್ವೆಶನ್ ನಿಮಗೆ. ವೈ ಡ್ಯೂಟೆರೋಮೈಸೆಟ್ ಇಸ್ ಕಾಲ್ಡ್ ಆಸ್ ಇಂಪರ್ಫೆಕ್ಟ್ ಫಂಗೈ? ಬಿಕಾಸ್ ದ ಪರ್ಫೆಕ್ಟ್ ಸ್ಟೇಜ್ ಇಸ್ ಆಬ್ಸೆಂಟ್. ಪರ್ಫೆಕ್ಟ್ ಸ್ಟೇಜ್ ಅಂದ್ರೆ ಏನು? ಪರ್ಫೆಕ್ಷನ್ ಅಂತ ಹೇಳಿದ್ರೆ ಏನು? ಪರ್ಫೆಕ್ಟ್ ಸ್ಟೇಜ್ ಅಂತ ಹೇಳಿದ್ರೆ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಸ್ಟೇಜ್. ಸಿಂಪ್ಲಿ ಪರ್ಫೆಕ್ಟ್ ಸ್ಟೇಜ್ ಇಸ್ ಆಬ್ಸೆಂಟ್ ಅಂತ ಹಾಕಿದ್ರೆ ಯಾರು ಮಾರ್ಕ್ ಕೊಡಲ್ಲ. ಪರ್ಫೆಕ್ಟ್ ಸ್ಟೇಜ್ ದ್ಯಾಟ್ ಈಸ್ ಅದು ಏನಂತ ಹಾಕಿ, ಸೆಕ್ಷುವಲ್ reproduction, ಓಕೆ, ಇಸ್ absent ಅಂತ ಹಾಕಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಟು ರಿಮೆಂಬರ್. ಸೊ ನಮ್ಗೆ ಒಂದು ಅರ್ಥ ಆಯ್ತು ದಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ನಾಟ್ ಸೀನ್ ಇನ್ ದೀಸ್. ಅಥವಾ ನೀವು ಹೀಗೂ ಸಿ many of the people believe, mycologists ಅಂತ ಹೇಳ್ಬೋದು, the people who study fungi, they believe that they do show sexual reproduction, but ತುಂಬಾ ರೇರ್ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ತನಕ ಸೆಕ್ಷುವಲ್ ರಿಪ್ರೊಡಕ್ಷನ್ ಈ ಎಕ್ಸಾಂಪಲ್ಸ್ ಅಲ್ಲಿ ಒಬ್ಸರ್ವೇ ಆಗಿಲ್ಲ ಅಂತ ಅನ್ಕೊಂಡು ಬಿಲೀಫ್ ಇದೆ. ಸೊ ಏನ್ ಮಾಡ್ತಾರೆ ಅಂತ, ದೇ ಸ್ಟಡಿ ದೀಸ್ ಡ್ಯೂಟೆರೋಮೈಸೆಟ್. ಅದರಲ್ಲಿ ಯಾವ್ದಾದ್ರು ಸೆಕ್ಷುವಲ್ ರಿಪ್ರೊಡಕ್ಷನ್ ಫಾರ್ಮ್ ಡಿಟೆಕ್ಟ್ ಆದ್ರೆ ಅದನ್ನ ಆಮೇಲೆ ಡ್ಯೂಟೆರೋಮೈಕೋಟಾದಿಂದ ತೆಗೆದು ಆ ಎಕ್ಸಾಂಪಲ್ ಅನ್ನ ಜನರಲ್ ಆಗಿ ಆಸ್ಕೋಮೈಕೋಟಾಕ್ ಹೋಗುತ್ತೆ ಇದು ಮೋಸ್ಟ್ ಆಫ್ ದಿ ಎಕ್ಸಾಂಪಲ್ಸ್. ಓಕೆ, ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಅದಕ್ಕೆ ಹೀಗೆ ಬರಿತಾ ಇದೀವಿ, ಆಬ್ಸೆಂಟ್ ಆರ್ ನಾಟ್ ಒಬ್ಸರ್ವ್ಡ್, ಆರ್ ನಾಟ್ ಒಬ್ಸರ್ವ್ಡ್. ಓಕೆ, ಸರಿ. ಇಫ್ ಒಬ್ಸರ್ವ್ಡ್ ಏನು? ಇಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ಒಬ್ಸರ್ವ್ಡ್, ಓಕೆ, then the example is moved to, most likely moved to ಅಂತ ಹಾಕ್ತೀನಿ, moved to Ascomycota. ಇದು ತುಂಬಾ ಸರಿ ಆಗಿರುವಂಥದ್ದು, ಅದಕ್ಕೆ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಸರಿನಾ? ಓಕೆ, ನೆಕ್ಸ್ಟ್ ನಮಗೆ ರೀಪ್ರೊಡಕ್ಷನ್ ಮುಖ್ಯವಾಗಿರೋ ಡಿಫ್ರೆನ್ಸ್ ಇನ್ ಎವ್ರಿ ಗ್ರೂಪ್. ಸೊ ರೀಪ್ರೊಡಕ್ಷನ್ ಅನ್ನೋದು ವೆಜಿಟೇಟಿವ್ ಆಗಿರಬಹುದು, ವಿಚ್ ಇಸ್ ಅಪ್ಲಿಕೇಬಲ್ ಫಾರ್ ಆಲ್ ದ ಗ್ರೂಪ್ಸ್ ಇನ್ ಫಂಗೈ, ಆ್ಯಂಡ್ ದಟ್ ಈಸ್ ಫ್ರಾಗ್ಮೆಂಟೇಶನ್. ಸೊ ಇಲ್ಲಿ ನಿಮಗೆ ಯಾವುದೇ ರೀತಿಯ ಫಿಷನ್ ಅಥವಾ ಬಡ್ಡಿಂಗ್ ನೋಡಕ್ ಸಿಗಲ್ಲ. ಓಕೆ, ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ನಿಮಗೆ ಕೊನಿಡಿಯಾ ಫಾರ್ಮೇಶನ್ ನೋಡ್ತೀರಾ ನೀವು. ಸೆಕ್ಷುವಲ್ ರಿಪ್ರೊಡಕ್ಷನ್ ಹೇಗೂ ನಿಮಗೆ ನೋಡಕ್ ಸಿಗಲ್ಲ. ಕರೆಕ್ಟ್ ಅಲ್ವಾ? ಓಕೆ, ಒನ್ ಮೋರ್ ಥಿಂಗ್, ಮೈಸೀಲಿಯಂ. ಮೈಸೀಲಿಯಂ ಎಲ್ಲಿ ಹಾಕೋದು? ಇಟ್ ಶುಡ್ ಹ್ಯಾವ್ ಕಮ್ ಹಿಯರ್.
ಇದು ಮೈಸೀಲಿಯಂ, ಸ್ವಲ್ಪ ಮಿಸ್ ಆಯಿತು ಒಂದು ಪಾಯಿಂಟ್. ಮೈಸೀಲಿಯಂ ಇಸ್ ಸೆಪ್ಟೇಟ್ ಆ್ಯಂಡ್ ಬ್ರಾಂಚ್ಡ್ ಸೇಮ್ ಆಸ್ ಆಸ್ಕೋಮೈಕೋಟಾ ಆ್ಯಂಡ್ ಬೆಸಿಡಿಯೋಮೈಕೋಟಾ. ಬ್ರಾಂಚ್ಡ್ ಆಗಿದೆ ಆ್ಯಂಡ್ ಸೆಪ್ಟೇಟ್ ಆಗಿದೆ. ಓಕೆ, ಸೊ ಇಂಪರ್ಫೆಕ್ಟ್ ಫಂಗೈ ಯಾಕಂತ ಕರಿತೀವಿ? ಬಿಕಾಸ್ ದ ಸೆಕ್ಷುವಲ್ ಸ್ಟೇಜ್ ಅಥವಾ ವಾಟ್ ವಿ ಕನ್ಸಿಡರ್ ಆಸ್ ಪರ್ಫೆಕ್ಟ್ ಸ್ಟೇಜ್ is absent, ಅದಕ್ಕೋಸ್ಕರ. ಓಕೆನಾ? ದಿಸ್ ಕ್ಯಾನ್ ಬಿ ಅ 1 mark question. ವೆರಿ 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 ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಮೇನ್ ಪಾಯಿಂಟ್ಸ್ ಡ್ಯೂಟ್ರೋಮೈಕೋಟಾದಲ್ಲಿ ಇಷ್ಟೇ ಇರೋದು. ಸ್ವಲ್ಪ ಎಕ್ಸಾಂಪಲ್ಸ್ ಅನ್ನು ನೋಡ್ಕೊಳ್ಬೇಕು ನಾವು. ಆ್ಯಂಡ್ ಇದರದ್ದು ಆಲ್ಸೋ ಇಟ್ಸ್ ಇಕನಾಮಿಕ್ ಇಂಪಾರ್ಟೆನ್ಸ್. ಇಕನಾಮಿಕ್ ಇಂಪಾರ್ಟೆನ್ಸ್ ಅಲ್ಲಿ ಒಂದೇ ಇರೋದು. ಸೊ ವಿ ವಿಲ್ ಜಸ್ಟ್ ಸಿ ದ್ಯಾಟ್. ಓಕೆ, ಎಕ್ಸಾಂಪಲ್ಸ್ ಅನ್ನ ಇಲ್ಲಿ ಹಾಕ್ತಾ ಇದ್ದೀನಿ ನಾನು. ಎಕ್ಸಾಂಪಲ್ಸ್ ಅಲ್ಲಿ ನಾವು ಕಾಲೆಟೋಟ್ರೈಕಮ್, ಇಟ್ ಕಾಸಸ್ ಅ ಡಿಸೀಸ್ ಕಾಲ್ಡ್ ಆಸ್ ರೆಡ್ ರಾಟ್ ಆಫ್ ಶುಗರ್ ಕೇನ್. ರೆಡ್ ರಾಟ್ ಆಫ್ ಶುಗರ್ ಕೇನ್ ಅನ್ನೋ ಒಂದು ಡಿಸೀಸ್ ಕಾಸ್ ಮಾಡುತ್ತೆ. ಆಲ್ಟರ್ನೇರಿಯಾ ಅಂತ ಒಂದಿದೆ. ಓಕೆ, ಟ್ರೈಕೋಡರ್ಮಾ ಕೂಡ ನೀವು ಸೆಕೆಂಡ್ PUC ಅಲ್ಲಿ ಅಥವಾ 12th ಅಲ್ಲಿ ಕಲಿತೀರಾ. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಂತ ಒಂದು ಚಾಪ್ಟರ್ ಇದೆ, ಅಲ್ಲಿ ಕಲಿತೀರಾ. ದಟ್ ಟ್ರೈಕೋಡರ್ಮಾ ಇಸ್ ಫೌಂಡ್ ಇನ್ ಸಾಯಿಲ್, ಮಣ್ಣಲ್ಲಿ, ಅಂಡ್ ಇಟ್ ಹೆಲ್ಪ್ಸ್ ದ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್ ಅಂತ ಕಲಿತೀರಾ ನೀವು. ಓಕೆ, ಸೊ ಓವರ್ ಆಲ್ ನಿಮಗೆ ಡ್ಯೂಟರೋಮೈಕೋಟಾದು ಯೂಸಸ್ ಅಂತ ಕೇಳಿದ್ರೆ, ಸ್ಯಾಪ್ರೋಫೈಟಿಕ್ ಅಫ್ಕೋರ್ಸ್, ಡಿಕಂಪೋಸರ್ ಅಫ್ಕೋರ್ಸ್, ಬಟ್ ಅದ್ರ ಜೊತೆ ಸ್ವಲ್ಪ ಮಿನರಲ್ ಸೈಕ್ಲಿಂಗ್, ಮಣ್ಣಲ್ಲಿರುವಂಥ ಮಿನರಲ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ, ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಇರುವಂಥ ಮಿನರಲ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಮಣ್ಣಿಗೆ ಸೇರಿಸುವಂಥ ಜವಾಬ್ದಾರಿ ಡ್ಯೂಟರೋಮೈಕೋಟಾಕ್ಕಿದೆ. ಸೊ ಮಿನರಲ್ ಸೈಕ್ಲಿಂಗ್ ಅಂತ ವರ್ಡ್ ಬಂದ್ರೆ ಡ್ಯೂಟರೋಮೈಕೋಟಾ ಇಸ್ ಅನ್ ಆನ್ಸರ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಕ್ವೆಶನ್. ಸೊ ಹೆಲ್ಪ್ಸ್ ಇನ್ ಮಿನರಲ್ ಸೈಕ್ಲಿಂಗ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ದೀಸ್ ವರ್ ದ ಗ್ರೂಪ್ಸ್. ಎಷ್ಟು ಗ್ರೂಪ್ ಕವರ್ ಆಗಿದೆ ನಮ್ಮ ಹತ್ರ ಫೈಕೋಮೈಸೆಟ್ ಆಯಿತು, ಅಂಡರ್ ವಿಚ್ ವಿ ಸ್ಟಡಿಡ್ ಊಮೈಕೋಟಾ ಆ್ಯಂಡ್ ಝೈಗೋಮೈಕೋಟಾ. ಆಮೇಲೆ ನಾವು ಆಸ್ಕೋಮೈಕೋಟಾ ಮಾಡಿದ್ವಿ, ಬೆಸಿಡಿಯೋಮೈಕೋಟಾ ಮಾಡಿದ್ವಿ, ಆ್ಯಂಡ್ ದೆನ್ ದ ಲಾಸ್ಟ್ ಒನ್ ವಾಸ್ ಡ್ಯೂಟ್ರೋಮೈಕೋಟಾ. ಸಿಂಬಯೋಟಿಕ್ ಅಸೋಸಿಯೇಷನ್ ಇದೆ, ಲೈಕೆನ್ ಆ್ಯಂಡ್ ಮೈಕೋರೈಸಾ ಅಂತ. ಅದನ್ನು ಸೆಪ್ರೇಟ್ ಆಗಿ ವೈರಸಸ್, ಪ್ರಿಯಾನ್ಸ್, ವಿರಾಯ್ಡ್ಸ್ ಅದ್ರ ಜೊತೆ ಮಾಡೋಣ. ಓಕೆ, ಬಿಕಾಸ್ ಇಟ್ ಡಸಂಟ್ ಸ್ಟ್ರಿಕ್ಟ್ಲಿ ಬಿಲಾಂಗ್ ಟು ಕಿಂಗ್ಡಮ್ ಫಂಗೈ. ಸೊ ದೀಸ್ ವರ್ ಆಲ್ ದ ಗ್ರೂಪ್ಸ್. ಸೊ ಲೆಟ್ ಅಸ್ ಟೇಕ್ ಫ್ಯೂ ಕ್ವೆಶನ್ಸ್ ಹಿಯರ್. ಒಂದು 2-3 ಕ್ವೆಶನ್ಸ್ ಅನ್ನ ತಗೊಳ್ಳೋಣ. ಹಿಯರ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಈಸ್ಟ್ ಹ್ಯಾವ್ ಫಿಲಮೆಂಟಸ್ ಬಾಡಿ ವಿತ್ ಲಾಂಗ್ ಥ್ರೆಡ್ ಲೈಕ್ ಹೈಫೇ. ಐ ಥಿಂಕ್ ನಿಮ್ಗೆ ಆನ್ಸರ್ ಆಲ್ರೆಡಿ ಗೊತ್ತಾಗಿರ್ಬಹುದು, ಬಿಕಾಸ್ ವಿ ನೋ ದಟ್ ಈಸ್ಟ್ ಇಸ್ ಯೂನಿಸೆಲ್ಯುಲಾರ್, ಹೈಫೇ ಅದರಲ್ಲಿಲ್ಲ. ಮೊರಲ್ಸ್ ಅಂಡ್ ಟ್ರಫಲ್ಸ್ ಆರ್ ಎಡಿಬಲ್ ಡೆಲಿಕೆಸೀಸ್. ಎಸ್, ಇದು ಆಸ್ಕೋಮೈಕೋಟಾದಲ್ಲಿ ಬರುತ್ತೆ. ಕ್ಲಾವಿಸೆಪ್ಸ್ ಇಸ್ ಅ ಸೋರ್ಸ್ ಆಫ್ ಮೆನಿ ಆಲ್ಕಲಾಯ್ಡ್ಸ್ ಅಂಡ್ LSD. ಇದೇ ನಾನು ಹೇಳಿದ್ದು, ಬೆಸಿಡಿಯೋಮೈಕೋಟಾದಲ್ಲೂ ಇದೆ ಅಂಡ್ ಆಸ್ಕೋಮೈಕೋಟಾದಲ್ಲೂ ದೆರ್ ಆರ್ ಸರ್ಟನ್ ಫಂಗೈ ವಿಚ್ ಕ್ಯಾನ್ ಪ್ರೊಡ್ಯೂಸ್ LSD ಅಂಡ್ ಆಲ್ಕಲಾಯ್ಡ್ಸ್. ಇದು ಕೂಡ ಸರಿ. ಕ್ಲಾವಿಸೆಪ್ಸ್ ಅಗೇನ್ ಕಮ್ಸ್ ಅಂಡರ್ ಆಸ್ಕೋಮೈಕೋಟಾ. ಓಕೆ, ಕೊನಿಡಿಯರ್ ಪ್ರೊಡ್ಯೂಸ್ ಎಕ್ಸೋಜಿನಸ್ಲಿ. ಎಸ್, ಹೊರಗಡೆ ಪ್ರೊಡ್ಯೂಸ್ ಆಗುವಂಥದ್ದು. ಆ್ಯಂಡ್ ಆಸ್ಕೋಸ್ಪೋರ್ ಒಳಗಡೆ, 4 to 8 ಆಸ್ಕೋಸ್ಪೋರ್. ಇದು ಸರಿ. ಇನ್ಕರೆಕ್ಟ್ ಕೇಳಿದ್ರು, ನಮ್ಮ ಆನ್ಸರ್ ಆಪ್ಷನ್ ಎ. ಆಫ್ಟರ್ ಕ್ಯಾರಿಯೋಗ್ಯಾಮಿ ಫಾಲೋಡ್ ಬೈ ಮಿಯೋಸಿಸ್, ಸ್ಪೋರ್ಸ್ ಆರ್ ಪ್ರೊಡ್ಯೂಸ್ಡ್ ಎಕ್ಸೋಜಿನಸ್ಲಿ ಅಂತ ಕೇಳ್ತಾ ಇದ್ದಾರೆ. ಎಕ್ಸೋಜಿನಸ್ ಸ್ಪೋರ್ ನೋಡಿ, ಕ್ಯಾರಿಯೋಗ್ಯಾಮಿ, ಮಿಯೋಸಿಸ್ ಅಂತ ಕೊಟ್ರೆ ಇವ್ರು ಮಾತಾಡ್ತಿರೋದು ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಸೆಕ್ಷುವಲ್ ಸ್ಪೋರ್ಸ್ ವರ್ ಊಸ್ಪೋರ್, ಝೈಗೋಸ್ಪೋರ್, ಆಸ್ಕೋಸ್ಪೋರ್, ಬೆಸಿಡಿಯೋಸ್ಪೋರ್. ನಮಗೆ ಎಕ್ಸೋಜಿನಸ್ ಇದ್ದಿದ್ದು ಯಾವುದು? ಬೆಸಿಡಿಯೋಸ್ಪೋರ್ ಇದ್ದಿದ್ದು ಅಲ್ವಾ? ಸೊ ನೀವೇನ್ ಮಾಡಬೇಕು, ಬೆಸಿಡಿಯೋಮೈಕೋಟಾದ ಎಕ್ಸಾಂಪಲ್ ಅನ್ನ ಹುಡುಕ್ಬೇಕು. ಅಗ್ಯಾರಿಕಸ್ ಅಥವಾ ಮಶ್ರೂಮ್ ಆಗಿದೆ. ಆಲ್ಟರ್ನೇರಿಯಾ ಡ್ಯೂಟರೋ ಅಲ್ಲಿ ಬರೋದು. ಸೊ ಇಲ್ಲಿ ಸೆಕ್ಷುವಲ್ ಸ್ಪೋರ್ ಫಾರ್ಮೇಶನ್ನೇ ಇಲ್ಲ. ಸ್ಯಾಕರೋಮೈಸಿಸ್ ಇಸ್ ಈಸ್ಟ್, ಅಗೇನ್ ಯೂನಿಸೆಲ್ಯುಲಾರ್ ಫಾರ್ಮ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನೋದು ನಡೆದ್ರೆ ಆಸ್ಕೋಸ್ಪೋರ್ ಆಗುತ್ತೆ. ಸೊ ಎನಿವೇಸ್ ದಿಸ್ ಇಸ್ ಈಸ್ಟ್. ಇದು ಕೂಡ ಎಕ್ಸಾಂಪಲ್ ಆಗಲ್ಲ, ಬಟ್ ಈಸ್ಟ್ ಇಸ್ ಮೋಸ್ಟ್ ಲೈಕ್ಲಿ ಟು ಬಿ ಶೋಯಿಂಗ್ ಬಡ್ಡಿಂಗ್ ಅಥವಾ ಫಿಷನ್. ನ್ಯೂರೋಸ್ಪೋರಾ ಇಸ್ ಅಗೇನ್ ಶೋಯಿಂಗ್ ಆಸ್ಕೋಸ್ಪೋರ್ ಫಾರ್ಮೇಶನ್. ಕರೆಕ್ಟ್ ಅಲ್ವಾ? ಎಸ್. ದ ಫಂಗೈ ವಿಚ್ ಆರ್ ಡಿಕಂಪೋಸರ್ಸ್ ಆಫ್ ಲಿಟ್ಟರ್. ಲಿಟ್ಟರ್ ಅಂತ ಹೇಳಿದ್ರೆ ವೇಸ್ಟ್ ಬಿದ್ದಿರೋದು.
ಆ್ಯಂಡ್ ಹೆಲ್ಪ್ ಇನ್ ಮಿನರಲ್ ಸೈಕ್ಲಿಂಗ್. ಇವಾಗ ತಾನೇ ಹೇಳಿದೆ ನಾನು, ಜಸ್ಟ್ ನೌ ಐ ಟೋಲ್ಡ್ ಯು. ಇದು ಎಲ್ಲ ಪ್ರೀವಿಯಸ್ಲಿ ಅಪಿಯರ್ಡ್ ಕ್ವೆಶನ್ಸ್. ಓಕೆ, ಡ್ಯೂಟರೋಮೈಕೋಟಾ, ಡ್ಯೂಟ್ರೋಮೈಕೋಟಾ ಇದಕ್ಕೆ ಆನ್ಸರ್ ಆಗುತ್ತೆ. ಅದಕ್ಕೆ ಹೇಳಿದ್ದು ಕೆಲವೆಲ್ಲ ನಾವು ತುಂಬ ಇಂಪಾರ್ಟೆನ್ಸ್ ಕೊಡಲ್ಲ, ಬಟ್ ಅದು ಏನು ಮಾಡ್ತಾರೆ ಎಕ್ಸಾಮಲ್ಲಿ ಕೇಳ್ತಾರೆ, ನಮಗೆ ಕೆಲವು ಪಾಯಿಂಟ್ಸ್ ಮಿಸ್ ಆಗುತ್ತೆ NCERTಯಲ್ಲಿ, ಸ್ಪೆಷಲಿ ಇನ್ ಬಯಾಲಜಿ. ಆಸ್ಕೋಮೈಸೆಟ್ ಏನಂದೆ ನಾನು, ಡಂಗ್ ಮೇಲೆ ಗ್ರೋ ಆಗುತ್ತೆ, ಕಾಪ್ರೋಫಿಲ್ಲಸ್ ಅಂತ ಹೇಳಿದೆ. ಬೆಸಿಡಿಯೋಮೈಸೆಟಿಗೆ ಏನಿಷ್ಟ, ಮರಗಳಿಷ್ಟ, ಟ್ರೀಸ್, ಲಾಗ್ ಅಥವಾ ಸ್ಟಂಪ್. ಸ್ಟಂಪ್ ಅಂತ ಹೇಳಿದ್ರೆ ಏನು ಅಂತ ಕೇಳ್ತೀರಾ. ಕೆಲವೊಮ್ಮೆ ಏನಾಗುತ್ತೆ, ದೊಡ್ಡ ದೊಡ್ಡ ಮರಗಳನ್ನು ಕಟ್ ಮಾಡ್ತಾರೆ, ಬಟ್ ಅದ್ರ ರೂಟ್ ತುಂಬ ಇರುತ್ತೆ ಅಂತ ಒಂದು ಸ್ಟಂಪ್ ಅಂತ ಬಿಟ್ಬಿಡ್ತಾರೆ. ಬುಡಗಳನ್ನು ತೆಗೆಯಲ್ಲ, ನೆಲದ ಮೇಲೆ ಒಂದಿಷ್ಟು ಭಾಗ ಮರದ್ದು ಉಳಿದಿರುತ್ತೆ, ಮೇಲೆ ಇರುವಂಥ ಮರ ಪೂರ್ತಿ ಕಟ್ಟಾಗಿರುತ್ತೆ, ಅದನ್ನು ಸ್ಟಂಪ್ ಅಂತಾರೆ. ಅದ್ರ ಮೇಲೇನು ಬೆಸಿಡಿಯೋಮೈಸೆಟ್ ಗ್ರೋ ಆಗಬಹುದು. ಫೈಕೋಮೈಸೆಟ್ ಇಸ್ ಒನ್ ಆಫ್ ದ ಲೋವರ್ ಫಂಗೈ ಅಥವಾ ಪ್ರಿಮಿಟಿವ್ ಫಂಗೈ ಅಂತ ಹೇಳ್ಬಹುದು. ಕರೆಕ್ಟ್ ಅಲ್ವಾ? ಸೊ ದೀಸ್ ವರ್ ಅವರ್ ಕ್ವೆಶನ್ಸ್ ಫಾರ್ ಟುಡೇ. ಕಿಂಗ್ಡಮ್ ಫಂಗೈ ಅಥವಾ ಕಿಂಗ್ಡಮ್ ಮೈಕೋಟಾ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಯು ಡೋಂಟ್ ಹ್ಯಾವ್ ಎನಿ ಫರ್ದರ್ ಡೌಟ್ಸ್ ಅಂತ ಕೂಡ ಅನ್ಕೊಂಡಿದ್ದೀನಿ. ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆ್ಯಂಡ್ ಆಫ್ ಕೋರ್ಸ್ ಐ ವಿಲ್ ಆನ್ಸರ್ ಆಲ್ ದೋಸ್ ಡೌಟ್ಸ್. ಇನ್ ದ ನೆಕ್ಸ್ಟ್ ಕ್ಲಾಸ್ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ನೇ ಕಂಟಿನ್ಯೂ ಆಗುತ್ತೆ, ಬಟ್ ವಿತ್ ಆಲ್ ಅದರ್ ರಿಮೈನಿಂಗ್ ಆರ್ಗ್ಯಾನಿಸಮ್, ವೈರಸಸ್, ವಿರಾಯ್ಡ್ಸ್, ಲೈಕನ್ಸ್, ಮೈಕೋರೈಸಾ ಇವೆಲ್ಲ ಕವರ್ ಮಾಡೋಣ. ಸೊ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್.